ಹೊಸ ಯುವಕರ ತಂಡದ ಕನಸಿನ ಜೋಳಿಗೆ ಇದು. ಅಪರಿಚಿತರು ಎಲ್ಲ ಒಟ್ಟಿಗೆ ಸೇರಿ ಒಂದು ಬುಕ್ ಅನ್ನ ಬಿಡುಗಡೆ ಮಾಡಿರುವಂತದ್ದು. ಆ ಕನಸಿನ ಜೋಳಿಗೆ ಶೀರ್ಷಿಕೆ ಹೇಗೆ ಬಂದದ್ದು? 9 ಗಂಟೆಗೆ ಶುರು. ಕರೆಕ್ಷನ್ಸ್ ಆಗಿರಲಿ ಅಥವಾ ಪದವನ್ನು ಚೇಂಜ್ ಮಾಡುದು ಅಥವಾ ಪದವನ್ನು ಆಡ್ ಮಾಡುದು. ಓಲ್ಡ್ ಮಾಂಕ್ ಅಂತ ಹೇಳಿ ಆ ಕ್ಯಾರೆಕ್ಟರ್ ಹೇಗೆ ಇನ್ನೊಬ್ಬನ ಲೈಫ್ ಅಲ್ಲಿ ಅವನ ಜೀವನ ಉಳಿಸಬಹುದು ಹೇಗೆ ಅಂತ. ಪುಸ್ತಕ ಆಗ್ಲಿಕ್ಕೆ ದುಪ್ಪಟ್ಟು ಕಾರಣ ಜಿತೇಶ್ ಕುಲಾಲ್ ಅಂತ ಹೇಳಿ. ಪ್ರಕೃತಿಯ ಮಡಿಲಲ್ಲಿ ಅಂತ ಹೇಳಿ ಒಂದು ಫಸ್ಟ್ ಆರ್ಟಿಕಲ್ ನಿಮ್ದೇ ಇರೋದು. ತುಂಬಾನೇ ಅದ್ಭುತವಾಗಿ ಸಾಲುಗಳನ್ನ ಬರ್ದಿದ್ದೀರಿ. ಓದ್ಬೇಕಿದ್ರೆ ಸಾಮಾನ್ಯ ಓದುಗನಿಗೆ ಓದ್ಬೇಕಿದ್ರೆ ಕಣ್ಣಂಚಲ್ಲಿ ನೀರು ಬರುವಂತಹ ಕತೆ. ಹವ್ಯಾಸಿ ಓದುಗಾರರು ಬರೆದಿರುವಂತಹ ಕತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ ಶ್ರೀನಿವಾಸ್. ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮಾನ ಅನ್ನುವಂತಹ ಮಾತಿದೆ. ಅಂತಹ ಸ್ನೇಹಕ್ಕೆ ಸಮಾನವಾದಂತಹ ಪುಸ್ತಕದ ಪರಿಚಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹೊಸ ಯುವಕರ ತಂಡದ ಕನಸಿನ ಜೋಳಿಗೆ ಇದು. ಹವ್ಯಾಸಿ ಓದುಗಾರರು ಬರೆದಿರುವಂತಹ ಕತೆ. ಇದರಲ್ಲಿ ಬೇರೆ ಬೇರೆ ಆಯಾಮದಲ್ಲಿ, ಬೇರೆ ಬೇರೆ ದೃಷ್ಟಿಕೋನದಲ್ಲಿ, ಬಿಳಿ ಹಾಳೆಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಬರಹಗಳು ಅಚ್ಚಿಯಾಗಿರುವಂಥದ್ದು. ಎಸ್, ಹಾಗಾದ್ರೆ ಪುಸ್ತಕದಲ್ಲಿ ಏನೇನಿದೆ? ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಯುವ ಲೇಖಕರಾಗಿರುವಂತಹ ರಂಜಿತ್ ರೈ ಮತ್ತು ಸುಕೀರ್ತಿ ಶೆಟ್ಟಿ ನಮ್ ಜೊತೆಗಿದ್ದಾರೆ. ಇವರನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮಸ್ತೆ, ಹೇಗಿದ್ದೀರಾ? ಹೇಗ್ ನಡೀತಾ ಇದೆ ಜೀವನ? ತುಂಬಾ ಚೆನ್ನಾಗಿ ನಡೀತಾ ಇದೆ, ಖುಷಿಯಾಗಿದೆ. ಎಷ್ಟು ಖುಷಿ ಆಗ್ತಾ ಇದೆ? ಮೊದಲನೇ ಪ್ರಯತ್ನ ಇದು. ಸೊ ಪುಸ್ತಕ ಓದುಗರಾಗಿದ್ವಿ, ಇವಾಗ ಬರವಣಿಗೆಯ ಹಾದಿಯಲ್ಲಿ ಇದು ಮೊದಲನೇ ಪ್ರಯತ್ನ. ಸೊ ಖುಷಿ ಆಗ್ತಾ ಇದೆ. ಎಲ್ಲರೂ ಅವರವರ ಜೀವನದಲ್ಲಿ ಒಂದು ಕನಸನ್ನ ಕಂಡಿರ್ತಾರೆ. ಆ ಕನಸನ್ನ ನನಸಾಗಿಸೋಕೆ ತುಂಬಾ ಪ್ರಯತ್ನಗಳನ್ನ, ತುಂಬಾ ಸವಾಲುಗಳನ್ನ ಎದುರಿಸಿ ಆ ಪ್ರಯತ್ನಗಳನ್ನ ಪಟ್ಟಿರ್ತಾರೆ. ಸೊ ಇದೊಂದು ಅಂದ್ರೆ ಪ್ರಯತ್ನಕ್ಕೆ ಅಂದ್ರೆ ಕನಸಿಗೆ ನನಸಾಗೋ ಸಮಯ ಬಂದಿದೆ. ಇನ್ನು ಪುಟ ತೆರೆಯೋದೊಂದೇ ಬಾಕಿ, ಪುಸ್ತಕದ ಪುಟ ತೆರೆಯೋದೊಂದೇ ಬಾಕಿ. ಸೊ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯಗಳನ್ನ ನಾನು ಹೇಳ್ತೇನೆ. ಮೊದಲನೇದಾಗಿ ರಂಜಿತ್ ರೈ ಅವರು ಮೂಲತಃ ಬಂಟ್ವಾಳ ತಾಲೂಕಿನವರು. ಮಂಗಳೂರು ಅಂತ ಹೇಳುವಾಗಲೇ ತುಂಬಾನೇ ಹೆಮ್ಮೆ, ಅದ್ರಲ್ಲೂ ಬಂಟ್ವಾಳ ತಾಲೂಕಿನಂತ ಹೇಳುವಾಗ ತುಂಬಾನೇ ಹೆಮ್ಮೆ ಆಗ್ತಿದೆ. ಇವರು ವಾಣಿಜ್ಯ ವಿಭಾಗದಲ್ಲಿ ತನ್ನ ಪದವಿಯನ್ನ ಪೂರೈಸಿರುವಂತವರು. ಜೊತೆಗೆ ಅಂದ್ರೆ ಇವರಿಗೆ ಬರೆಯುವ ಒಂದು ಆಸಕ್ತಿ ಇರಲಿಲ್ಲ, ಆದ್ರೆ ಓದುವ ಆಸಕ್ತಿ ತುಂಬಾನೇ ಇತ್ತು. ಅದರ ನಡುವಲ್ಲೂ ಇವರಿಗೆ ಬರವಣಿಗೆ ಅಂದ್ರೆ ಬರಹದ ಇದಕ್ಕೆ ಒಂದು ಪ್ರೋತ್ಸಾಹ, ಒಂದು ಆಸಕ್ತಿಯನ್ನ ಮೂಡಿಸಿರುವಂತದ್ದು ಕನ್ನಡ ಪ್ರಾಧ್ಯಾಪಕರಂತ ಹೇಳ್ತಾರೆ. ಜೊತೆಗೆ ಒಂದು ಬರಹದ ಲೋಕಕ್ಕೆ ಕೊಂಡೊಯ್ಯುತ್ತಿದ್ದವರು ಗುರುಪ್ರಸಾದ್ ಅಂತ ಹೇಳಿ ತುಂಬಾನೇ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ಇವರದು ಉದಯವಾಣಿ ಆಗಿರ್ಬೋದು ಅಥವಾ ಇನ್ನಿತರ ವಾರ್ತಾಪತ್ರಿಕೆಗಳಲ್ಲಿ ತನ್ನ ಲೇಖನ ಕೂಡ ಮುದ್ರಣ ಆಗಿರುವಂತಹದ್ದು. ಇನ್ನೊಂದು ಬಾರಿ ಇವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮಸ್ತೆ. ಇನ್ನು ಸುಕೀರ್ತಿ ಶೆಟ್ಟಿ, ಕುಂದಾಪುರದವರು. ಮಂಗಳೂರು ಮತ್ತು ಕುಂದಾಪುರಕ್ಕೆ ಹೋಲಿಸಿದ ಅವಿನೋಭಾವ ಸಂಬಂಧ ಅಂತ ಹೇಳುವಾಗ ತುಂಬಾನೇ ಹೆಮ್ಮೆ ಆಗ್ತದೆ. ಅಂದ್ರೆ ಲೇಖಕರು ನಮ್ಮಲ್ಲಿ ಇದ್ದಾರೆ ಅಂತ ಹೇಳುವಾಗ ತುಂಬಾನೇ ಹೆಮ್ಮೆ ಪಡುವಂತಹ ವಿಷಯ. ಇವರು ರಸಾಯನಶಾಸ್ತ್ರ ಒಂದು ವಿಭಾಗದಲ್ಲಿ ಅಂದ್ರೆ ಸೈನ್ಸ್ ವಿಭಾಗದಲ್ಲಿ ಪದವಿಯನ್ನ ಪೂರೈಸಿರುವಂತವರು. ಹಲವಾರು ಲೇಖನಗಳನ್ನ ಬರೆದು ಈ ಒಂದು ಸ್ಟೇಜ್ಗೆ ಬಂದು ನಿಂತಿದ್ದಾರೆ. ಸೊ ನಿಮ್ಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿನ ಮತ್ತೊಮ್ಮೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಎಸ್, ಅಂದ್ರೆ ನಾನು ಮೊದಲೇ ಹೇಳಿದಾಗೆ ಕನಸನ್ನ ಕಂಡಿರ್ತೀರ, ಕನಸನ್ನ ಈಗ ನನಸಾಗಿಸಿ ಅದ್ರ ಪ್ರಯತ್ನವನ್ನ ಪಟ್ಟಿರ್ತೀರಿ. ಸೊ ಮೊದಲಿಂದಾಗಿ ಈ ಒಂದು ಕನಸಿನ ಜೋಳಿಗೆ ಅದು ತುಂಬಾನೇ ಒಂದು ಶೀರ್ಷಿಕೆ ನೋಡುವಾಗ ತುಂಬಾನೇ ವಿಭಿನ್ನ ಅಂತ ಆಗ್ತದೆ. ಅಂದ್ರೆ ಕನಸಿನ ಜೋಳಿಗೆ ಅಂತ ಹೇಳುವಾಗ ಆ ಕನಸಿನ ಜೋಳಿಗೆ ಶೀರ್ಷಿಕೆ ಹೇಗೆ ಬಂದದ್ದು? ಅಂದ್ರೆ ಇದ್ರ ಹಿಂದೆ ಏನಾದ್ರೂ ಸ್ಟೋರಿ ಇದೆಯಾ ಅಂತ ಹೇಳಿ. ಕನಸಿನ ಜೋಳಿಗೆ ಶೀರ್ಷಿಕೆ ಬರಲಿಕ್ಕೆ ಕಾರಣ ಗುರುಪ್ರಸಾದ್ ಅಂತ. ಅವರು ನಮ್ಮಲ್ಲಿ ಒನ್ ಆಫ್ ದ ರೈಟರ್ ಅವರು. ಸೊ ಈ 7 ಜನರ ಕಥೆಯಲ್ಲಿ ಅವರು ಒಂದು ಕತೆ ಬರೆದಿದ್ದಾರೆ. ಅವರದ್ದು ಒಂದು ಲೇಖನದ ಹೆಸರು, ಲೇಖಕನ ಹೆಸರು ಅಂತ ಗುರುಪ್ರಸಾದ್ ಅವ್ರದ್ದು ಕನಸಿನ ಜೋಳಿಗೆ. ಸೊ ಅದನ್ನೇ ನಾವು ಇಲ್ಲಿ ಇಟ್ಟಿದ್ದೇವೆ. ಯಾಕಂದ್ರೆ ಒಬ್ಬೊಬ್ಬರ ಅಭಿಪ್ರಾಯದಲ್ಲಿ ಇದು ಸೂಕ್ತ ಅಂತ ಅನ್ನಿಸ್ತು. ಯಾಕಂದ್ರೆ ಒಂದು ಜೋಳಿಗೆಯಲ್ಲಿ ಎಲ್ಲರ ಕನಸುಗಳು ಇದೆ. ಸೊ ಅದಕ್ಕಿಂತ ಒಳ್ಳೆ ಟೈಟಲ್ ಬೇರೆ ಇಲ್ಲ ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ಇದನ್ನ ಇಟ್ಟಿದ್ದೇವೆ. ಸೊ ಇದು ಹೀಗೆ ಅವರಿಂದ ಬಂದದ್ದು. ಅವರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಈ ಸ್ಟೇಜ್ ಅಲ್ಲಿ ಅವರನ್ನ ನೀವು ನೆನಪಿಸಿಕೊಂಡ್ರಿ, ತುಂಬಾನೇ ಖುಷಿ ಆಗಿರ್ಬೋದು ಅವರಿಗೂ ಸಹ. ಅಂದ್ರೆ ಒಂದು ಯುವ ಬರಹಗಾರರಾಗಿರ್ಬೋದು, ಅದೊಂದು ಅವರಿಂದ ಪ್ರೋತ್ಸಾಹ ಸಿಕ್ಕಿದ್ದು ತುಂಬಾ ನಿಮ್ಗೂ ಕೂಡ ತುಂಬಾ ಖುಷಿ ಆಗಿರ್ಬೋದು ಅಲ್ವಾ? ಎಸ್, ಅಂದ್ರೆ ಕನಸಿನ ಜೋಳಿಗೆ ಅಂತ ಹೇಳಿ ಒಂದು
ಬರ್ದಿರುವಂತವು ಅಂದ್ರೆ ಹೇಳುವಾಗ ನಿಮ್ಮದೆಲ್ಲ ಫುಲ್ ಸ್ಟೋರಿಯನ್ನು ನೋಡುವಾಗ ಆ ಕನಸಿನ ಜೋಳಿಗೆ ಅಪರಿಚಿತರು ಪರಿಚಯವಾದಾಗ ಅಂತ ಅದೊಂದು ಹೇಳ್ಬಹುದು. ಅಂದ್ರೆ ಅಪರಿಚಿತರು ಎಲ್ಲ ಒಟ್ಟಿಗೆ ಸೇರಿ ಒಂದು ಬುಕ್ ಅನ್ನ ಬಿಡುಗಡೆ ಮಾಡಿರುವಂತದ್ದು. ಅದ್ರಲ್ಲಿ ನೀವು ಬರ್ದಿರ್ತೀರಿ ಸ್ಟೋರಿಗಳನ್ನ. ಇದ್ರ ಹಿಂದೆ ತುಂಬಾನೇ ಜರ್ನಿ ಇರ್ತದೆ ಅಂತ ಹೇಳುವಾಗ ಇದು ಲೇಖನಗಳನ್ನ ಬರ್ದಿರುವಾಗ ತುಂಬಾನೇ ಸವಾಲುಗಳನ್ನ ಎದುರಿಸಿದ್ದೀರಿ. ತುಂಬಾ ಅಂದ್ರೆ ಬರೆಯುವವರಿಗೆ ಗೊತ್ತಿರುತ್ತೆ ಅದು ಎಷ್ಟು ಸವಾಲುಗಳನ್ನ ಎದುರಿಸ್ತೀರಿ ಅಂತ ಹೇಳಿ. ಹಾಗಾಗಿ ಆ ಒಂದು ಜರ್ನಿ ಹೇಗಿತ್ತು ಅಂದ್ರೆ ಬರವಣಿಗೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಗುಂಪು ಸೇರಿ ಲೇಖನಗಳನ್ನ ಬರ್ದಿದ್ದಾಗಿರ್ಬೋದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅಂದ್ರೆ ಮೊದಲನೇದಾಗಿ ಇದರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸಂಪಾದಕೀಯ ಪುಸ್ತಕ ಆಗಿರೋದ್ರಿಂದ ಸಂಪಾದಕರ ಒಪಿನಿಯನ್ ಮ್ಯಾಟರ್ ಆಗ್ತದೆ, ಇದರಲ್ಲಿ ತುಂಬಾ ಆಗ್ತದೆ. ಬಟ್ ಇದರಲ್ಲಿ ಹೆಸರಿಗೆ ಮಾತ್ರ ರಂಜಿತ್ ರೈ ಕಮ್ಮಾಜಿ ಅಂತ ಹೇಳಿ ಸಂಪಾದಕ. ಅದು ಬಿಟ್ಟರೆ ಎಲ್ಲರೂ ಸಂಪಾದಕ ರೀತಿಯ ನಾವು ಕೆಲಸ ಮಾಡಿದ್ದೇವೆ. ಮೊದಲನೇದಾಗಿ ಇದರಲ್ಲಿ ನಾವು 7 ಜನ ಬರಹಗಾರಿದ್ದೇವೆ. 7 ಜನ ಬರಹಗಾರ ನಾವು ಕಥೆಯನ್ನ ಒಬ್ಬೊಬ್ಬರೊಂದು ಟಾಪಿಕ್ ಅನ್ನು ಎತ್ತಿಕೊಂಡು ಅದ್ರ ಬಗ್ಗೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬರ್ದು ಅಂದ್ರೆ ಮೈಂಡ್ ಸೆಟ್ ಹೇಗಿತ್ತು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಓದುವವರು ಕೂಡ SL ಭೈರಪ್ಪನವರದ್ದು ಅಥವಾ ರವಿ ಬೆಳಗೆಯವರದ್ದು ಕತೆ ಓದ್ಬೇಕಿದ್ರೆ, ನಮ್ಮ ಕಥೆಯನ್ನು ಓದ್ಬೇಕಿದ್ರೆ ಅವರಿಗೆ ಒಂದು ಡಿಫ್ರೆನ್ಸ್ ಗೊತ್ತಾಗ್ತದೆ, ಅದು ಮೊದಲನೇ ಕತೆ ಆಗಿರೋದ್ರಿಂದ. ಸೊ ಅದಕ್ಕೋಸ್ಕರ ನಾವು ಪಟ್ಟಿರೋ ಶ್ರಮ ಹೇಗಿತ್ತು ಅಂತ ಹೇಳಿದ್ರೆ, ಎಲ್ಲರೂ ಕೆಲಸಕ್ಕೆ ಹೋಗುವವರು, ಎಲ್ಲರೂ ಅವರವರ ಕೆಲಸದಲ್ಲಿರುವವರು. ಅದನ್ನು ಬಿಟ್ಟು ನಮ್ದೊಂದು ಸ್ಟೋರಿ ಅಂತೇಳಿ ಒಂದು ಆದ್ಮೇಲೆ ಎಲ್ಲರೂ ಬೇರೆ ಬೇರೆ ಊರಿನಲ್ಲಿ ಇರುವವರು ಕೂಡ. ಹಾಗಾಗಿ ನಾವು ರಾತ್ರಿ ಗೂಗಲ್ ಮೀಟಲ್ಲಿ ಬಂದು ರಾತ್ರಿ 9 ಗಂಟೆಗೆ ಎಕ್ಸಾಕ್ಟ್ ನಮ್ದು ಸ್ಟಾರ್ಟ್ ಆಗ್ತದೆ. 9 ಗಂಟೆಗೆ ಶುರು. ಕರೆಕ್ಷನ್ಸ್ ಆಗಿರಲಿ ಅಥವಾ ಪದವನ್ನು ಚೇಂಜ್ ಮಾಡೋದು ಅಥವಾ ಪದವನ್ನು ಆ್ಯಡ್ ಮಾಡೋದು, ಎಲ್ಲಿ ಕೊಮ ಹಾಕೋದು, ಎಲ್ಲಿ ಫುಲ್ ಸ್ಟಾಪ್ ಹಾಕೋದು, ನಾವು ಪ್ರತಿಯೊಂದನ್ನು ರಾತ್ರಿ 9 ಗಂಟೆ ಶುರು ಆಗ್ತದೆ. 9 ಗಂಟೆ ಶುರುವಾದರೆ 7 ಗಂಟೆ 3 ಗಂಟೆ 1 ವಾರ 2 ವಾರ ಹೋಯ್ತು 2 ತಿಂಗಳು ಇದೇ ಪ್ರೊಸೀಜರ್ ದಿನಾಲು. ನಮಗೆ ಕರಡು ತಿದ್ದುಪಡಿ ಮಾಡಿ ಕೊನೆಗೆ ಹೇಗೆ ಆಯ್ತು ಅಂತ ಹೇಳಿದ್ರೆ, ಈಗ ನನಗೆ ಪ್ರೆಸೆಂಟ್ ಬುಕ್ ಓದ್ಬೇಕಿದ್ರೆ ನನಗೆ ಎಲ್ಲನೂ ತಪ್ಪೇ ಕಾಣ್ತಾ ಉಂಟು. ಅಂದ್ರೆ ಅಷ್ಟು ನಾವು ಕರೆಕ್ಷನ್ಸ್ ಮಾಡಿ ಈ ಮಟ್ಟಿಗೆ ಬಂದು ಈಗ ಸದ್ಯಕ್ಕೆ ಪುಸ್ತಕ ಬಿಡುಗಡೆ ಆಗುವ ಹಂತಕ್ಕೆ ಬಂದು ನಿಂತಿದ್ದೇವೆ. 7 ಜನರ ಪರಿಚಯ ಆಯ್ತು ಅಂದ್ರೆ ಅಪರಿಚಿತರು ಪರಿಚಯ ಆದ್ರು. ಸೊ ಅದ್ರ ಬಗ್ಗೆ ಏನಾದ್ರೂ ಹೇಳ್ಬೋದಾ? ಅಪರಿಚಿತರು ಪರಿಚಯ ಆದ್ರು ಹೀಗೇನೆ ಒಂದಿನ ನನಗೆ ಗುರುಪ್ರಸಾದ್ ಮೊದಲೇ ಪರಿಚಯ ಇದ್ದವರು, ಸುಕೀರ್ತು ಹೀಗೆ ಪರಿಚಯ ಆದವರು. ಹೀಗೆ ಒಂದಿನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೇಕಿದ್ರೆ ಒಂದು ಪೋಸ್ಟ್ ನೋಡಿದೆ, ಈ ಕದ್ರಿ ಪಾರ್ಕ್ ಅಲ್ಲಿ ಓದುಗಾರಿಗೆ ಅಂತೇಳಿ ಒಂದು ಕೂಟ ಇದೆ, ಬಂದು ಸೇರ್ಕೊಳ್ಬಹುದು ಅಂತೇಳಿ. ರೇಷ್ಮಾ BK ಅಂತೇಳಿ ಅವರೊಂದು ಪೋಸ್ಟ್ ಹಾಕಿದ್ರು. ಅವರು ಇನ್ಸ್ಪೈರ್ ಆಗಿ ಒಂದು ಅಪರಿಚಿತ ಓದುಗಾರು ಅಂತೇಳಿ ಒಂದು ತಂಡ ಇದೆ, ಇಡೀ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲೂ ಇದೆ ಅಂತ ಒಂದು ತಂಡದಿಂದ ಅವರು ಇನ್ಸ್ಪೈರ್ ಆಗಿ ಈ ರೀತಿಯಾಗಿ ಒಂದು ಅಂದ್ರೆ ಅನಂತ್ ಕುಣಿಗಾಲ್ ಅಂತ ಹೇಳಿ ಅವರೊಂದು ಅನಂತ್ ಕುಣಿಗಾಲ್ ಅಂತ ಹೇಳಿ ಅವರು ಈ ಅಪರಿಚಿತ ಓದುಗಾರು ಅಂತ ಹೇಳಿ ಬಳಗವನ್ನು ಕಟ್ಟಿಕೊಂಡಿದ್ದಾರೆ. ಸೊ ಅದರಿಂದ ಒಂದು ಇನ್ಸ್ಪೈರ್ ಆಗಿ ಇವರು ಈ ರೀತಿಯಾಗಿ ಪೋಸ್ಟ್ ಹಾಕಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಅಲ್ಲಿ ನಾವು ಬಂದು ಸೇರಿದವರು. ಈಗ 2 ವರ್ಷ ಆಯ್ತು, ಅಪರಿಚಿತರಾಗಿದ್ವಿ ಸೇರ್ಬೇಕಿದ್ರೆ. ಈಗ ಎಲ್ಲರೂ ಪರಿಚಿತರಲ್ಲ, ಚಿರಪರಿಚಿತರಾಗಿ ಇದ್ದೇವೆ ಈಗ ಸದ್ಯಕ್ಕೆ. ಅಂದ್ರೆ ನೀವು ಮೊದಲನೇದಾಗಿ ಉದಯವಾಣಿ ಅಥವಾ ಬೇರೆ ಬೇರೆ ವಾರ್ತಾ ಪತ್ರಿಕೆಯಲ್ಲಿ ನೀವು ಬರ್ದಿರುವಂತದ್ದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಉಂಟು ಅಲ್ವಾ? ಹಾಗಾದ್ರೆ ಅಂದ್ರೆ ಹೇಳುವಾಗ ಅಂದ್ರೆ ನೀವು ಬರ್ದಿರುವಂತಹ ಲೇಖನಗೂ ಈಗ ಬರೆದಿರುವಂತಹ ಲೇಖನ ತುಂಬಾ ವ್ಯತ್ಯಾಸ ಉಂಟಾ? ಅಜಗಜಾಂತರ ವ್ಯತ್ಯಾಸ ಉಂಟು. ಸೊ ನೀವು ಜರ್ನಲಿಸ್ಟ್ ಆಗಿ ನಿಮಗೂ ಗೊತ್ತಿದೆ, ಆರ್ಟಿಕಲ್ಸ್ ಬರೆಯುವುದಾಗಿರಲಿ ಅಥವಾ ಕಾಲಮ್ ಬರೆಯುವುದಾಗಿರ್ಲಿ ಅದು ಸೀಮಿತವಾಗಿರ್ತದೆ. ಒಂದು 200 ವರ್ಡ್ 100 ವರ್ಡ್ ಇಷ್ಟಕ್ಕೆ ಬರಿಬೇಕು ಅಂತೇಳಿ. ಬಟ್ ಪುಸ್ತಕ ಅದಕ್ಕೆ ಸೀಮಿತವಾಗಿಲ್ಲ. ನಾವು ಓದುಗರಿಗೆ ಕನ್ವೆ ಆಗುವಷ್ಟು ನಾವು ಬರಿತಲೇ ಇರಬೇಕು. ನನಗೆ ಫಸ್ಟ್ ಆಫ್ ಆಲ್ ನನಗೆ ಆ ಫೇಮ್ ಇಂದ ಈ ಸೈಟಿಗೆ ಬರಬೇಕಿದ್ರೆ ತುಂಬಾ ಕಷ್ಟ ಆಯ್ತು. ನಾನು ಈ ನ್ಯೂಸ್ ಬರೆಯುವಾಗೆ ಬರಿತಾ ಇದ್ದೆ ಮೊದಲು. ಬರಿಬೇಕಿದ್ರೆ ಎಲ್ಲ ನ್ಯೂಸ್ ಓದಿದಾಗ ಆಗ್ತಾ ಇತ್ತು. ನಾನು ಓದುವ ಶೈಲಿ ಕೂಡ ಹಾಗೇನಿತ್ತು, ನ್ಯೂಸ್ ಓದಿದಾಗ ಹೋಗ್ತಾ ಇದ್ದೆ. ಬಟ್ ಅದರಿಂದ ಇದಕ್ಕೆ ಬರಬೇಕಿದ್ರೆ ನನಗೆ ಒಂದು 708 ಪುಸ್ತಕಗಳನ್ನು ಓದ್ಬೇಕಾಯ್ತು ಆ ಕಡೆಯಿಂದ ಈ ಕಡೆ ಬರಬೇಕಿದ್ರೆ. ಅಂದ್ರೆ ಪುಸ್ತಕವನ್ನ ಓದುದು ಒಂದು ಹವ್ಯಾಸ ಇತ್ತು ಮತ್ತೆ ಆಸಕ್ತಿ ಇತ್ತು, ಬರೆಯೋದ್ರಲ್ಲಿ ಅಂದ್ರೆ ಆಸಕ್ತಿ ಇರಲಿಲ್ಲ. ಸಾಹಿತ್ಯ ಕ್ಷೇತ್ರಕ್ಕೆ ಹೇಗ್ ಬಂದ್ರಿ ಅಂತ ಹೇಳಿ? ಸಾಹಿತ್ಯ ಅಂತ ಹೇಳಿದ್ರೆ ನನಗೆ ಓದುವ ಅಭ್ಯಾಸ ಇತ್ತು. ಅದು ಓದುವ ಅಭ್ಯಾಸ ಅಂತ ಹೇಳಿದ್ರೆ ಅದು ಪುಸ್ತಕವನ್ನು ಓದಲೇಬೇಕು ಅಂತ ತಿಳಿಸುವುದಲ್ಲ. ಅದರ ಹಿಂದಿನ ಕತೆ ಕೇಳಿದ್ರೆ ನನಗೆ ಈ ಶಾಲೆಯಲ್ಲಿ ಕಲಿತಿರ್ಬೇಕಿದ್ರೆ ಸ್ವಲ್ಪ ನಾನು ಆವರೇಜ್ ಸ್ಟೂಡೆಂಟ್, ನಾನು ಟಾಪ್ ಸ್ಟೂಡೆಂಟ್ ಅಲ್ಲ, ಬ್ಯಾಕ್ ಬೆಂಚರ್, ಹೈಟ್ ಇದ್ದೇನಲ್ಲ. ಸೊ ಹಾಗೆ ಮನೆಯಲ್ಲಿ ಡೈಲಿ ಟಾರ್ಚರ್ ತಂದಿದ್ದು, ಓದು ಅಂತೇಳಿ. ಎಕ್ಸಾಮ್ ಟೈಮಲ್ಲಿ ಅಂತೂ ಜಾಸ್ತಿ ಟಾರ್ಚರ್, ಓದಬೇಕು ಅಂತೇಳಿ. ಅದರಲ್ಲಿ ಬ್ಯಾಕ್ ಬೆಂಚರ್ಸ್ ಅವರಿಗೆ ಹೇಗೆ ಅಂತ ಹೇಳಿದ್ರೆ ಪುಸ್ತಕ ಓಪನ್ ಮಾಡಿದ ತಕ್ಷಣ ನಿದ್ದೆ ಬರ್ತದೆ. ಬೆಳಿಗ್ಗೆ 5 ಗಂಟೆ ಎದ್ದೇಳಿಸಿ ಅಪ್ಪ ಎದುರುಗಡೆ ಕೂತ್ಕೊಳ್ಳೋದು, ನನ್ನನ್ನು ಓದು ಅಂತ ಹೇಳುದು. ನಾನಾಗ ಈ ಓದ್ಬೇಕಲ್ಲ ಅಂತ ಹೇಳಿ ನನಗೆ ನಿದ್ದೆ ಬರದಾಗೆ ಅದನ್ನು ಮಾಡ್ಬೇಕಲ್ಲ, ಇದ್ರೆ ಪೆಟ್ಟು ಬೀಳ್ತದೆ. ನಿದ್ದೆ ಬರದಾಗೆ ಮಾಡ್ಬೇಕಂತ ಹೇಳಿ ಈ ಬಾಲಮಂಗಳ, ತುಂತುರು ಈ ಪುಸ್ತಕವನ್ನು ನನ್ನ ಪುಸ್ತಕ ನಡುವಲ್ಲಿ ಇಟ್ಟು ಅದರಲ್ಲಿ ಡಿಂಗ ಇಂಥ ಕಥೆಗಳನ್ನು, ಸಂಧ್ಯಾ ಮಾಮಿದ ಕಥೆಗಳು ಬರ್ತವೆ ತುಂತುರು, ಅದನ್ನೆಲ್ಲ ಓದ್ತಾ ಇದ್ದೆ. ಸೊ ಈ ರೀತಿಯಾಗಿ ಓದಿ ಒಂದು ಓದಿನ ಬಗ್ಗೆ ಆಸಕ್ತಿ ಬಂತು. ಇನ್ನು ಬರವಣಿಗೆ ಲೋಕ ಅಂತ ಹೇಳಿದ್ರೆ ಡಿಗ್ರಿಯಲ್ಲಿ ನನ್ನ ಪ್ರಾಧ್ಯಾಪಕರಿದ್ರು, ಕನ್ನಡ ಪ್ರಾಧ್ಯಾಪಕರು ಕಿಟ್ಟು ರಾಮಕುಂಜ ಅಂತೇಳಿ. ಸೊ ನಂಗೆ ಅವ್ರು ತುಂಬಾ ಇನ್ಸ್ಪೈರ್ ಮಾಡಿದ್ರು. ರಂಜಿತ್ ನೀನು ಒಳ್ಳೇದು ಬರೀತೀಯ, ಬರಿ ಅಂತೇಳಿ. ನಾನು ಬರ್ದದನ್ನು ಅವರಿಗೆ ಡೈಲಿ ಬರೆಯೋದು, ಒಂದು ಆರ್ಟಿಕಲ್ ಅವರಿಗೆ ಕೊಡೋದು, ಅವನಿಗೆ ಸಂಜೆ ಅಷ್ಟೊತ್ತಿಗೆ ಕರೆಕ್ಷನ್ ಮಾಡಿ ಕೊಡೋದು.
ಸೊ ಈ ರೀತಿಯಾಗಿ ಸಾಕ್ತಾ ಇತ್ತು. ಬರ್ದದನ್ನ ಅಲ್ಲೇ ಸ್ಟೋರ್ ಮಾಡ್ತಾ ಇರ್ತದೆ, ಅಂದ್ರೆ ಬರ್ದದ್ದು ಪೇಪರಲ್ಲಿ ಬರೆಯೋದು ಇಡುದು, ಪೇಪರಲ್ಲಿ ಬರೆಯೋದು, ಅದು ಸಿಕ್ಕಿದ್ದು ಇಲ್ಲದ್ರಿಲ್ಲ. ಸೊ ಈ ರೀತಿಯಾಗಿತ್ತು. ಈ ರೀತಿಯಾಗಿ ಇರ್ಬೇಕಿದ್ರೆ ನನಗೆ ಸಿಕ್ಕಿದವರು ಗುರುಪ್ರಸಾದ್ TN ಅಂತೇಳಿ, ಪ್ರಸ್ತುತ ಅವರು ಆಕಾಶವಾಣಿಯಲ್ಲಿ ಮತ್ತೆ ಕೆಲವೊಂದು ಸುದ್ದಿ ಪತ್ರಿಕೆಯಲ್ಲಿ ಬರೀತಾ ಇದ್ದಾರೆ. ಅದಕ್ಕಿಂತ ನನಗೆ ಸಿಗುವಾಗ ಅವರು ಯೂನಿವರ್ಸಿಟಿಯಲ್ಲಿ, ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕಾಲೇಜಲ್ಲಿ ಜರ್ನಲಿಸಮ್ ಲೆಕ್ಚರರ್ ಆಗಿ ಟೀಚ್ ಮಾಡ್ತಾ ಇದ್ರು. ಸೊ ಅವರು ನನಗೆ ಸಿಕ್ಕಿದ್ರು. ಅವರು ಸಿಕ್ಕಿದ ಮೇಲೆ ನನ್ನ ಆರ್ಟಿಕಲ್ಸ್ಗಳು ಬರ್ದದ್ದು ಪೇಪರಲ್ಲಿ ಉಳಿಯಿಲ್ಲ, ಈ ಮ್ಯಾಗಝಿನ್ಗಳಿಗೆ ಅಥವಾ ಪೇಪರ್ಗಳಿಗೆ ಈ ರೀತಿಯಾಗಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸದ್ಯಕ್ಕೆ ಉದಯವಾಣಿ ಅಥವಾ ಇನ್ನಿತರ ಪೇಪರ್ಗಳಲ್ಲಿ, ಈ ಮ್ಯಾಗಝಿನ್ಗಳಲ್ಲಿ ಆರ್ಟಿಕಲ್ಸ್ ಬರೀತಾ ಇದ್ದೇನೆ. ಅದರ ಜೊತೆಗೆ ಇದೊಂದು ಸಣ್ಣ ಪ್ರಯತ್ನ ಸಾಹಿತ್ಯ ಲೋಕಕ್ಕೆ. ಸಾಹಿತ್ಯ ಕ್ಷೇತ್ರ ಅಂತ ನಿಮ್ಗೆ ಮೊದಲು ಗೊತ್ತಿತ್ತಾ? ಅಂದ್ರೆ ಈ ಒಂದು ಬರವಣಿಗಿತ್ತು, ಅಂದ್ರೆ ಪೇಪರ್ಗಳಲ್ಲೆಲ್ಲ ಬರಿಬಹುದಂತ ನಿಮ್ಗೆ ತಿಳಿದಿತ್ತಾ? ಇಲ್ಲ, ನನಗೆ ಗೊತ್ತಿರಲಿಲ್ಲ. ನಾನು ಹೇಗೆ ಅನ್ಕೊಂಡಿದ್ದೆ ಅಂತ ಹೇಳಿದ್ರೆ, ಈ ಪೇಪರ್ಗಳಲ್ಲಿ ಅದಕ್ಕೆ ಅಂತೇಳಿ ಜನ ಇದ್ದಾರೆ, ಅದಕ್ಕೆ ಅಂತೇಳಿ ಕಲಿಬೇಕು, ಅಂದ್ರೆ ಈ ರೀತಿಯಾಗಿ ಅನ್ಕೊಂಡಿದ್ದಾನೆ. ಈ ರೀತಿ ಕಲಿಬೇಕು, ಈ ರೀತಿಯಾಗಿ ಜನ ಇದ್ದಾರೆ, ಅವ್ರಿಗೆ ಸ್ಯಾಲರಿ ಕೊಟ್ಟು ಇಟ್ಕೊಳ್ತಾರೆ ಅಂತೇಳಿ. ಬಟ್ ಒಳ್ಳೆ ಬರಹಗಾರರನ್ನ ಎಲ್ಲರೂ ಪೋಷಿಸ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅದು ಗೊತ್ತಾದ ನನಗೆ ಗುರುಪ್ರಸಾದ್ TN ಅಂತ ಹೇಳಿದಲ್ಲ, ಅವರಿಂದ ಗೊತ್ತಾಯ್ತು. ಗೊತ್ತಾದ್ಮೇಲೆ ನಂಗೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಸೊ ನನ್ನ ಈ ಉದಯವಾಣಿಯಲ್ಲಿ UV ಫ್ಯೂಷನ್ ಅಂತೇಳಿ ಬರ್ತದೆ, ಪ್ರತಿ ತಿಂಗಳು ಬರ್ತದೆ UV ಫ್ಯೂಷನ್ ಅಂತೇಳಿ. ಸೊ ಅದರಲ್ಲಿ ರಂಜಿತ್ ರೈ ಕಮ್ಮಾಜಿ ಅಂತೇಳಿ ನನ್ನ ಫೋಟೋ ಹಾಕಿ ನನ್ನ ಆರ್ಟಿಕಲ್ ಬರಬೇಕಿದ್ರೆ, ಅದನ್ನೊಂದು ಸ್ಟೇಟಸ್ ಹಾಕೋದ್ರೊಂದು ಇದುವೇ ಬೇರೆ. ಅದು ಫಸ್ಟ್ ಟೈಮ್ ಬರಬೇಕಿದ್ರೆ ನಾನು ಇಡೀ ಕಾಲೇಜಲ್ಲಿ ಎಲ್ಲರೂ ಹಾಕಿದ್ದು ಸ್ಟೇಟಸ್, ಎಲ್ಲರೂ ಕಾಲೇಜ್ ಅಫಿಷಿಯಲ್ ಗ್ರೂಪಲ್ಲೆಲ್ಲ ಬರ್ತಾ ಇತ್ತು. ಅದು ನೋಡಿ ನನಗೆ ಇನ್ನೂ ಖುಷಿ ಆಯ್ತು. ಆಮೇಲೆ ಗುರುತಿಗೆ ಸ್ಟಾರ್ಟ್ ಮಾಡಿದ್ರು, ನೀನು ಹೀಗೆ ಬರ್ತಿದ್ದೆಲ್ಲ, ಹೀಗೆ ಬಂದಿದ್ದೆ, ನಾನು ನೋಡಿದೆ, ಓದಿದೆ ಅಂತೇಳಿ. ಸೊ ಅದು ಸ್ವಲ್ಪ ಇನ್ಸ್ಪೈರ್ ಆಯ್ತು ನನಗೆ. ಇದರಲ್ಲಿ ಕೂಡ ನೇಮ್ ಫೇಮ್ ಬರ್ತದೆ, ಮತ್ತೆ ನಾವು ಹೇಗೂ ಟ್ಯಾಲೆಂಟ್ ಇದೆ ಅಲ್ಲಿ ಉಪಯೋಗಿಸಿಕೊಳ್ಳುವ, ಬರೆಯುವ ಅಂತೇಳಿ ಮತ್ತೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಹೀಗೆ ಇಲ್ಲಿ ನನಗೆ ಬಂದಿದೆ. ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮೊದಲ ಬರೆದಿರುವಂತಹ ಲೇಖನದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾನು ಮೊದಲು ಬರ್ದಿರೋ ಲೇಖನ ನಾನು ಈಗಲೂ ಓದಿದ್ರೆ ನಂಗೆ ಈಗಲೂ ನಗು ಬರ್ತದೆ, ಇಂದಾನೆ ಬರ್ತದ ಅಂತೇಳಿ. ಅಂದ್ರೆ ಅಷ್ಟು ಗೊತ್ತಿರಲಿಲ್ಲ. ಅಂದ್ರೆ ಆಗ ನಾನು ಓದ್ತಾ ಇದ್ದೆ, ಅಂದ್ರೆ ಒಂದು ಪುಸ್ತಕದಿಂದ ಒಂದು ವರ್ಡ್, ಇನ್ನೊಂದು ಪುಸ್ತಕದಿಂದ ಒಂದು ವರ್ಡ್, ಇದನ್ನೆಲ್ಲ ಕಲೆಕ್ಟ್ ಮಾಡಿ ಬಟ್ ನನಗೆ ಆಗ ಅದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು. ಯಾಕಂತ ಹೇಳಿದ್ರೆ ಮೇನ್ಲಿ ನಾನು ಒಂದು ಆರ್ಟಿಕಲ್ ಬರೆದ್ರೆ ಅದರಲ್ಲಿ ಕಂಟೆಂಟ್ ಮಾತ್ರ ನಂದು, ಎಲ್ಲ ವರ್ಡಿಂಗ್ಸ್ ಒಂದನ್ನು ಸೇರಿದಿತ್ತು. ಅವರು ನನಗೆ ತುಂಬಾ ಕರೆಕ್ಷನ್ಸ್ ಮಾಡಿ ಕೊಡ್ತಾ ಇದ್ರು. ಸೊ ಅಲ್ಲಿಂದ ನಾನು ಕಲಿತೆ, ಅಲ್ಲಿಂದ ಇನ್ಸ್ಪೈರ್ ಆದೆ, ಅಲ್ಲಿಂದ ನನಗೆ ಆರ್ಟಿಕಲ್ಸ್ ಬರಲಿಕ್ಕೆ ಗೊತ್ತಾಯ್ತು ನನಗೆ. ಸೊ ಈ ರೀತಿಯಾಗಿ ಬರಿಬೇಕು ಅಂತೇಳಿ. ಸೊ ಆ ರೀತಿಯಾಗಿ ಹೋಗ್ತಾ ಉಂಟು ಜೀವನ. ನಿಮ್ದು ಅಂದ್ರೆ ಆರ್ಟಿಕಲ್ ಅನ್ನು ಓದಿದ್ವಿ, ಅಂದ್ರೆ ಪ್ರಕೃತಿಯ ಮಡಿಲಲ್ಲಿ ಅಂತ ಹೇಳಿ ಒಂದು ಫಸ್ಟ್ ಗೆ ಆರ್ಟಿಕಲ್ ನಿಮ್ದೇ ಇರೋದು. ತುಂಬಾನೇ ಅದ್ಭುತವಾಗಿ ಸಾಲುಗಳನ್ನ ಬರ್ದಿದ್ದೀರಿ. ಅಂದ್ರೆ ಓದುವಾಗ ಒಂದೊಂದು ಮೂಲೆಯಲ್ಲಿ ಕುತ್ಕೊಂಡು, ಅಂದ್ರೆ ಒಂದೊಂದು ಅಂದ್ರೆ ಅಡಕ ಆಗಿರ್ತದೆ ಅಂತ ಹೇಳ್ಬೋದು ಆ ವರ್ಡ್ಗಳೆಲ್ಲ. ಮತ್ತೆ ಪ್ರಕೃತಿಯ ಒಂದು ಸೊಬಗನ್ನ ಕೂಡ ವಿವರಿಸಿದ್ದುಂಟು. ಅಂದ್ರೆ ಹಲವಾರು ಕವಿಗಳ ಬಗ್ಗೆ ಅದರಲ್ಲಿ ವಿವರಿಸಿದುಂಟು. ನಂತರ ನೀವು IT ಕಂಪನಿಯಲ್ಲಿ ಮೊದ್ಲು ಹೇಗೆ ಬರ್ದಿದ್ದೀರಾ, ಅದು ಲಾಸ್ಟ್ ಗೆ ಆಗುವಾಗ ತುಂಬಾನೇ ಅಂದ್ರೆ ಓದ್ಲಿಕ್ಕೆ ಅದು ಅಂದ್ರೆ ಓದುವಂತ ಫೀಲ್ ಬರ್ತದೆ ತುಂಬಾನೇ. ಅಂದ್ರೆ ನೀವು ಆ ಒಂದು ಬರವಣಿಗೆ ಅಂದ್ರೆ ಲೇಖನ ಬರೀಲಿಕ್ಕೆ ಎಷ್ಟು ಟೈಮ್ ತಗೊಂಡ್ರಿ? ಬರೀಲಿಕ್ಕೆ ಅಂತ ಹೇಳಿದ್ರೆ ಒಂದು ಏನಿಲ್ಲ ಅಂದ್ರೂ ನಾನು ಅದೇ ಕಥೆಯನ್ನ ಬರೀಲಿಕ್ಕೆ ಶುರು ಮಾಡಿ ನನಗೆ ಒಂದು 2 months ಟೈಮ್ ತಕೊಂಡೆ. ಆ ಕಥೆಯನ್ನ ಒಂದು ಆಯಾಮಕ್ಕೆ ತರಲಿಕ್ಕೆ, ಮತ್ತೆ ಅದನ್ನ ಕಥೆಯ ರೂಪಕ್ಕೆ ತರಲಿಕ್ಕೆ ಮತ್ತೊಂದು 2 ತಿಂಗಳು ಸಮಯ ಹಿಡಿತು. ಒಟ್ಟಾರೆ 4 ತಿಂಗಳು ಅಂತೇಳಿ ಹೇಳ್ಬೋದು ಒಂದು ಕಥೆಯಾಗಿ ಹೊರಗಡೆ ಬರ್ಲಿಕ್ಕೆ, ಪ್ರಕೃತಿಯ ಮಡಿಲಲ್ಲಿ ಅಂತೇಳಿ. ಆಕ್ಚುಲಿ ಅದರಲ್ಲಿ ನಾನು ಮೊದಲೊಂದು ವರ್ಡ್ ಯೂಸ್ ಮಾಡಿದೆ, ಅಂದ್ರೆ ಪ್ರಕೃತಿಯ ಮಡಿಲಲ್ಲಿ ಮಾತ್ರ ಇರಲಿಲ್ಲ ಟೈಟಲ್, ಪ್ರಕೃತಿಯ ಮಡಿಲಲ್ಲಿ ಮಗುವಾದಾಗ ಅಂತ ಹೇಳಿತ್ತು. ಮತ್ತೆ ನನಗೇನು ಮಗುವಾದಾಗ ಬೇಡ ಅಂತ ಅನಿಸಿ ಪ್ರಕೃತಿಯ ಮಡಿಲಲ್ಲಿ ಅಂತ ಹೇಳಿ ಇಟ್ಟೆ. ಅಂದ್ರೆ ಅದನ್ನು ಅಂದ್ರೆ ಆ ಪ್ರಕೃತಿದ್ದು ಸೊಬಗು ಅದನ್ನು ವರ್ಣಿಸುವ ರೀತಿ ತುಂಬಾನೇ ವಿಭಿನ್ನ ಆಗಿರುವಂತದ್ದು. ಅಂದ್ರೆ ಅಲ್ಲಿ ನೀವು ಬರ್ದಿರುವಂತಹ ಪುಸ್ತಕದಲ್ಲಿ ಅಂದ್ರೆ 10 ಸ್ಟೋರಿಗಳಿದೆ, 7 ಜನರು ಬರ್ದಿರುವಂತದ್ದು. ಅದು ಕೂಡ ನೀವು ಅಪರಿಚಿತರು ಪರಿಚಯ ಆದ್ಮೇಲೆ ನೀವು ಬರ್ದಿರುವಂತದ್ದು. ಸೊ ಅಪರಿಚಿತರ ಬಗ್ಗೆ, ಪರಿಚಯದಾಗ ಏನ್ ಹೇಳ್ತೀರಾ? ಅಪರಿಚಿತರ ಬಗ್ಗೆ ಅದೊಂದು ಮಾತಿದೆ ಮೇಡಮ್. ಹೇಗೆ ಅಂತ ಹೇಳಿದ್ರೆ, ಕೆಲವೊಬ್ರು ಜೀವನದಲ್ಲಿ ಅನಿರೀಕ್ಷಿತವಾಗಿ ಬರ್ತಾರೆ, ಆದ್ರೆ ಅವರು ಪರ್ಮನೆಂಟ್ ಆಗಿ ಉಳಿದುಕೊಳ್ತಾರೆ ಅಂತ ಹೇಳಲಿಕ್ಕೆ ಈ ನಮ್ಮ ಅಪರಿಚಿತರ ತಂಡ ಒಂದು ಸಾಕ್ಷಿ. ಯಾಕಂತ ಹೇಳ್ತೇನೆ ನಾನು, ನಮ್ಮ ಜೊತೆ ಸುಖೀರ್ ಶೆಟ್ಟಿ ಅವರಿದ್ದಾರೆ. ಸೊ ಇವರು ಮೂಲತಃ ಬಂದು ಕುಂದಾಪುರದವರು. ಸೊ ಇಲ್ಲಿ ಬಂದು ಸೆಟ್ಲ್ ಆದ್ರು. ಅವರು ತಿಂಗಳಲ್ಲಿ 15-20 ದಿನ ಬ್ಯಾಂಗ್ಳೂರಲ್ಲಿ ಇರ್ತಾರೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ವರ್ಕ್ ಮಾಡಿ. ಸೊ ಅಲ್ಲೇ ಇರ್ತಾರೆ, ಇಲ್ಲಿಗೆ ಬರೋದು ತೀರಾ ಕಡಿಮೆ. ಸೊ ಅವ್ರ ಜೊತೆ ಒಳ್ಳೆ ಬಾಂಡಿಂಗ್ ಇದೆ ನನಗೆ, ಕಾಲ್ ಆಗಿರೋದು, ಇನ್ನೊಂದೇನೋ ಆಗಿರಲಿ, ವಾಟ್ಸಪ್ ಅಲ್ಲಿ ಒಳ್ಳೆ ಬಾಂಡಿಂಗ್ ಇದೆ. ಈ ಟೀಮಲ್ಲಿ ಅಪರಿಚಿತರು ಹೇಗೆ ಅಂತ ಹೇಳಿದ್ರೆ, ಎಲ್ಲರೂ ಒಂದೇ ಊರಿನವರಲ್ಲ. ಇವರು ಮೂಲತಃ ಕುಂದಾಪುರದವರು. ಇನ್ನು ಗುರುಪ್ರಸಾದ್ ಅಂತೇಳಿ ಒಬ್ಬರಿದ್ದಾರೆ, ಗುರುಪ್ರಸಾದ್ ಮುಳಿಯಾರು, ಮೂಲತಃ ಕಾಸರಗೋಡ್ನವರು. ರೇಷ್ಮಾ BK ಅಂತ ಹೇಳಿದ್ದಾರೆ, ಅವರು ಮೂಲತಃ ಸುಳ್ಯದವರು. ಜ್ಯೋತ್ಸ್ನಾ ಅಡಿಗ ಅಂತೇಳಿ, ಅವರು ಮೂಲತಃ ಬಂದು ಉಡುಪಿಯವರು. ಸೊ ಈ ರೀತಿಯಾಗಿ ಎಲ್ಲರೂ ಮಂಗಳೂರಲ್ಲಿ ಬಂದು ಸೇರಿಕೊಂಡವರು. ನಾವೆಲ್ಲ ಮಂಗಳೂರಲ್ಲಿ ಬಂದು ಸೇರಿಕೊಂಡು ತಂಡ ಆದದ್ದು. ಹೇಳಬೇಕು ಅಂತಂದ್ರೆ ಇದರಲ್ಲಿ ವಯೋಮಿತಿ ಇಲ್ಲ. ಯಾಕಂತ ಹೇಳಿದ್ರೆ ಜ್ಯೋತ್ಸ್ನಾ ಅಡಿಗ ಅಂತೇಳಿ ನಾನು ಈಗಾಗಲೇ ಹೇಳಿದೆ, ಅವರು ಇದರಲ್ಲಿ 2 ಕಥೆಗಳನ್ನ ಬರೆದಿದ್ದಾರೆ.
ತುಂಬ ಚೆನ್ನಾಗಿ ಬರೆದಿದ್ದಾರೆ. ಬಟ್ ಅವರು ಏಜ್ ಎಷ್ಟು ಕೇಳಿದರೆ ಮೋರ್ ದೆನ್ 45 ಇಯರ್ಸ್ ನಾನು ಅನ್ಕೊಳ್ತೇನೆ, ಐ ಗೆಸ್ ಮೋರ್ ದೆನ್ 45 ಇಯರ್ಸ್. ಅವರು ಈಗಲೂ ನಮ್ಮ ಜೊತೆ ಹೇಗಿದ್ದಾರೆ ಅಂತ ಹೇಳಿದ್ರೆ ನಮ್ಮಕ್ಕಿಂತ ಉತ್ಸಾಹದಲ್ಲಿದ್ದಾರೆ, ನಮ್ಮಕ್ಕಿಂತ ಉತ್ಸಾಹದಲ್ಲಿದ್ದಾರೆ. ಒಂದು ಕಾರ್ಯಕ್ರಮ ಮಾಡೋದಂದ್ರೆ ನಾವು ಎಷ್ಟು ಓಡಾಡ್ತೇವೆ ಅದಕ್ಕಿಂತ ಜಾಸ್ತಿ ಅವರು ಓಡಾಡ್ತಾರೆ. ನಮ್ಮ ಕಾರ್ಯಕ್ರಮಗಳು ಬರ್ತಾರೆ, ಪ್ರತಿ ತಿಂಗಳ ಸಂಡೇ ಒಂದು ಕಾರ್ಯಕ್ರಮ ಆಗಬೇಕಿದ್ರೆ ಅವರು ನಮ್ಮ ಜೊತೆ ಇದ್ದೇ ಇರ್ತಾರೆ ಅಲ್ಲಿ. ಸೊ ಈ ರೀತಿಯಾಗಿ ಅವರು ರೇಷ್ಮಾ ಬಿಕೆ ಅವರು ಬಂದು ಮೂಲತಃ ನರ್ಸ್ ಆಗಿದ್ದಾರೆ, ಅವರು ನಮ್ಮ ಜೊತೆ ಇದ್ದಾರೆ. ರೇಷ್ಮಾ 1-2 ಕಥೆಗಳನ್ನ ಅವರು ಕೂಡ ಬರೆದಿದ್ದಾರೆ. ಅದು ಬಂದು ಶ್ರದ್ಧಾ ಹೆಗ್ಡೆ ಅಂತೇಳಿ ಇನ್ನೊಬ್ರು ಇದ್ದಾರೆ, ಅವರ ಹೆಸರನ್ನು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಈ ಪುಸ್ತಕ ಆಗ್ಲಿಕ್ಕೆ ನಾವೆಷ್ಟು ಕಾರಣ ಅದಕ್ಕಿಂತ ದುಪ್ಪಟ್ಟು ಕಾರಣ ಜಿತೇಶ್ ಕುಲಾಲ್ ಅಂತೇಳಿ. ಮೂಲತಃ ನೀರ್ಮಾರ್ಗದವರು, ಇಲ್ಲಿನವರೇ. ಬಟ್ ಅವರೀಗ ಸದ್ಯಕ್ಕೆ ಅವರ ಕೆಲಸದ ಒತ್ತಡದಿಂದ ಅವರೀಗ ಹೋಗಿ ಮಹಾರಾಷ್ಟ್ರದಲ್ಲಿದ್ದಾರೆ, ಬಾಂಬೆ ಅಲ್ಲಿದ್ದಾರೆ. ಬಟ್ ಅವ್ರು ಹೇಗೆ ಅಂತ ಹೇಳಿದ್ರೆ ಬಾಂಬೆ ಅಲ್ಲಿದ್ರು ಡೈಲಿ ರಾತ್ರಿ 9 ಗಂಟೆ ಗೂಗಲ್ ಮೀಟರ್ ಲಿಂಕ್ ಹಾಕಿ ಬಾಗಿಲು ಓಪನ್ ಇದೆ, ಬಾಗಿಲು ತೆರೆದಿದೆ ಬನ್ನಿ ಅಂತೇಳಿ ವಾಟ್ಸಪ್ಪಲ್ಲಿ ಗ್ರೂಪ್ ಮೆಸೇಜ್ ಹಾಕಿ ಬಿಡ್ತಾರೆ. ಮತ್ತೆ ನಾವು ಹೋಗಿ ಬಾಗಿಲು ಬಡಿಬೇಕು, ರಪ್ಪ ಒಂದು ಶುರು. ನಾನಾದ್ರೂ ಮಲಗ್ತಾ ಇದ್ದೆ ಸಂಪಾದಕನಾಗಿ, ನಿಜವಾಗಿ ನಾನು ನಿಲ್ಬೇಕಿತ್ತು. ನಾನಾದ್ರೂ ಈಗ ಮೊಬೈಲ್ ಎದುರು ಇಟ್ಟು ಹೀಗೆ ಮಾಡಿ ಅಲ್ಲಿ ಮಲಗ್ತಾ ಇದ್ದೆ. ಅಂದ್ರೆ 2 ತಿಂಗಳ ಪ್ರೊಸೀಜರ್ ಅಲ್ಲ, ಸೊ ನಿದ್ದೆ ಬರ್ತಾ ಇತ್ತು. ಅವ್ರು ಮಲಗ್ತಾ ಇರಲಿಲ್ಲ, ಅವರು ಝೂಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ಹಾಗಿದ್ರು ಕೂಡ ರಾತ್ರಿ ಅವ್ರು 6 ಗಂಟೆಗೆ ಅವ್ರ ರೂಮಲ್ಲಿ ಇರೋದು. ಅಲ್ಲಿ ರಾತ್ರಿ 6 ಗಂಟೆಗೆ ಬಂದರೆ ಮತ್ತೆ ಬಂದು ಅವರು ಅಡಿಗೆ ಮಾಡಿ ಅವ್ರ ಫ್ರೆಶ್ ಅಪ್ ಆಗಿ ಅವ್ರದ್ದು ದಿನನಿತ್ಯ ಕರ್ಮಗಳು ನಾವು ಮಾಡ್ತೇವೆ. ಬತ್ತೆ ಅದು ಬಿಟ್ಟು ಉಳಿದ ಕೆಲಸಗಳನ್ನು ತಂದೆ ತಾಯಿ ಮಾಡ್ತಾರೆ. ಅವರಿಗೆ ಹಾಗೆಲ್ಲ, ಅವರು ಅಲ್ಲಿ ಅವರೇ ಮಾಡ್ಕೊಳ್ಬೇಕು. ಅವ್ರು ಮಾಡಿಕೊಂಡು ಕೂಡ ಬಂದು ಸೇರ್ಕೊಳ್ತಾ ಇದ್ರು, ಮಾಡ್ತಾ ಇದ್ರು. ಅವರಿಗೆ ನಾನು ಅವರಿಗೆ ಇಷ್ಟವನ್ನ ಹೇಳಿಲ್ಲ, ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಹೇಳ್ತಾ ಇದ್ದೇನೆ. ಅವರಿದ್ದದ್ರಿಂದ ಮಾತ್ರ ಕನಸಿನ ಜೋಳಿಗೆ ಇಷ್ಟು ಬೇಗ ಹೊರಬರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತೇನೆ. ಧನ್ಯವಾದಗಳು ಜಿತೇಶ್ ಕುಲಾಲ್. ಅಂದ್ರೆ ನೀವು ಅವರ ಅಂದ್ರೆ ರೆಸ್ಪೆಕ್ಟ್ ಕೂಡ ಇದೆ, ಅಷ್ಟೇ ಹೆಮ್ಮೆಯನ್ನ ಕೂಡ ಖಂಡಿತ ತುಂಬಾ ಹೆಮ್ಮೆ ಇದೆ ಅವ್ರ ಬಗ್ಗೆ. ಅಂದ್ರೆ ಅವ್ರ ಡೆಡಿಕೇಶನ್ ಎಷ್ಟಿತ್ತು ಅಂತ ಹೇಳಿದ್ರೆ ಕನಸಿನ ಜೋಳಿಗೆ ಹೊರ ಬರ್ಲಿಕ್ಕೆ ಒನ್ ಆಫ್ ದ ಮೇನ್ ರೀಸನ್, ಅವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಹಾಗ ಇನ್ನು ನೋಡ್ಬೇಕಾದ್ರೆ ಅವರು ಬರೆದಿರುವಂತ ಒಂದು ಕತೆ ಇದರಲ್ಲಿ ಶರದಿಯ ಬಾಬಲಹರಿ, ಶರದಿ ಅನ್ನುವಂತ ಹೆಣ್ಣು ಮಗಳ ಬಗ್ಗೆ ಬರೆದಿರುವಂತ ಕತೆ ಓದ್ಬೇಕಿದ್ರೆ ಸಾಮಾನ್ಯ ಓದುಗನಿಗೆ ಓದ್ಬೇಕಿದ್ರೆ ಒಂದು ಕಣ್ಣಂಚಲ್ಲಿ ನೀರು ಬರುವಂತಹ ಕತೆ. ನಾನು ಈ ಸಂಪಾದಕನಾದ ಮೇಲೆ ಈ ಪುಸ್ತಕದ್ದು ಮೋರ್ ದೆನ್ 20-25 ಟೈಮ್ಸ್ ಓದಿದ್ದೇನೆ ಈ ಪುಸ್ತಕವನ್ನು. ಇನ್ನೂ ಓದಬೇಕಿದ್ರು ಅದೇ ಫ್ರೆಶ್ ನನಗೆ ಫೀಲ್ ಸಿಗ್ತದೆ ಆ ಪುಸ್ತಕ ಓದಬೇಕು, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅವರ ಬರವಣಿಗೆ ಕೂಡ ಅಷ್ಟೇ. ಅವರು 3 ವರ್ಷಗಳ ಹಿಂದೆ ಬರೆದಿರುವಂಥ ಕತೆ, ಅಂದರೆ 3 ವರ್ಷಗಳ ಹಿಂದೆ ಇದ್ದಂಥ ಮೆಚ್ಯೂರಿಟಿ ಅವರಿಗೆ ಹೇಗಿತ್ತು ಅಂತ ಹೇಳಿದ್ರೆ ನನಗೆ ಈಗ ಅದು ಕಲ್ಪನೆಗೂ ನಿಲುಕದ ವಿಷಯ. ಅವರಿಗೆ ಒನ್ಸ್ ಅಗೇನ್ ಧನ್ಯವಾದಗಳು ಜಿತೇಶ್ ಕುಲಾಲ್. ಅಂದ್ರೆ ಲೇಖನಗಳನ್ನ ಬರೀಲಿಕ್ಕೆ 2 ಮಂತ್ ತಗೊಂಡ್ರಿ, ಜೊತೆಗೆ ಅದನ್ನು ಓದಿ ವಾಪಸ್ ಕರೆಕ್ಷನ್ ಹಾಕ್ಲಿಕ್ಕೆ 2 ಮಂತ್ ತಗೊಂಡ್ರಿ. ಎಷ್ಟು ಸವಾಲುಗಳನ್ನ ಎದುರಿಸಿದಿರಿ ನೀವು? ಅಂದ್ರೆ ಸವಾಲುಗಳು ಹೇಗಿತ್ತು ಅಂತ ಹೇಳಿದ್ರೆ ಮೊದಲು ಬರೀಬೇಕು ನಂಗೆ ಗೊತ್ತಾಗ್ತಿರಲಿಲ್ಲ. ಈ ಕರೆಕ್ಷನ್ ಶುರು ಮಾಡಿದ ಮೇಲೆ ನಮಗೆ ಕಾಣೋದೆಲ್ಲ ತಪ್ಪು ಅಂತ ಹೇಳಿ ಕಾಣಿಸ್ಲಿಕ್ಕೆ ಶುರುವಾಯಿತು. ಅಂದ್ರೆ ಕರೆಕ್ಷನ್ಸ್ ಮಾಡಿ ಕೊನೆಗೆ ಹೇಗಾಯ್ತು ಅಂತ ಹೇಳಿದ್ರೆ ಇಲ್ಲಿ ಫುಲ್ ಸ್ಟಾಪ್ ಬೇಕಾ ಬೇಡವಾ ಅಂತ ಹೇಳಿ ನಾವು ಚರ್ಚೆ ಮಾಡಬೇಕಿದ್ರೆ ನಮ್ಮ ಟೀಮಲ್ಲಿ ಅಂದ್ರೆ 7 ಜನ ಕೂಡ ನಾವು ಬರ್ತಾ ಇದ್ವಿ, ಟೀಮಲ್ಲಿ ಗೂಗಲ್ ಮೀಟಲ್ಲಿ ಜಾಯ್ನ್ ಆಗ್ತಾ ಇದ್ವಿ. ಹೊಡೆದುಕೊಳ್ಳೋದೊಂದು ಬಾಕಿ, ಬರೀ ಒಂದು ಫುಲ್ ಸ್ಟಾಪಿಗೆ ಅದು ಬೇಕಾ ಬೇಡವಾ, ಅದು ಅಲ್ಲಿ ಕೊಮ್ಮ ಹಾಕೋದು ಫುಲ್ ಸ್ಟಾಪ್ ಹಾಕೋದು, ಬರೀ ಇಷ್ಟೇ ವಿಷಯ ಡಿಸ್ಕಷನ್ ಮುಗಿದೇ ಇತ್ತು. ಹೊಡೆದುಕೊಳ್ಳೋದೊಂದು ಬಾಕಿ, ಅಲ್ಲಿಯವರೆಗೆ ಕೋಲ್ಡ್ ಫೈಟ್, ಅಲ್ಲಿಯವರೆಗೆ ಜಗಳ, ಇಲ್ಲಿ ಬೇಕು ಅಂತೇಳಿ, ಇಲ್ಲಿ ಬೇಡ ಅಂತೇಳಿ. ಆ ರೀತಿಯಾಗಿ ಕೂಡ ಕರೆಕ್ಷನ್ಸ್ಗಳನ್ನೆಲ್ಲ ಮಾಡಿ ಈಗ ಬರ್ತಾ ಇದ್ದೀವಿ. ಜನವರಿ ಈ ತಿಂಗಳ 28 ತಾರೀಕಿಗೆ ಜನಗರ ಮುಂದೆ ಬರ್ತಾ ಇದ್ದೇವೆ. ಆದ್ರೆ 7 ಜನ ಒಟ್ಟಿಗೆ ಸೇರಿ ಈ ಒಂದು ಲೇಖನಗಳ ಕರೆಕ್ಷನ್ ಎಲ್ಲ ಹಾಕಿದ್ರು. ಹೌದು, ಬರ್ದಿರುವಂತದ್ದು ನಾವು ಇಂಡಿವಿಜುವಲ್ ಆಗಿ ಬರ್ದಿದ್ವಿ. ಅದನ್ನ ಕರೆಕ್ಷನ್ಸ್ ಬಂದು ಕರಡು ತಿದ್ದುಪಡಿ ಅಂತೇಳಿ ಕರಡು ತಿದ್ದುಪಡಿ ಬಂದು ನಾವೆಲ್ಲ ಸೇರಿಯೇ ಮಾಡಿದ್ವಿ. ಯಾಕಂದ್ರೆ ನನಗಿರುವಂತ ಪರ್ಸ್ಪೆಕ್ಟಿವ್ ಅವ್ರಿಗೆ ಇರ್ಬೇಕು ಅಂತೇನಿಲ್ಲ, ಅವ್ರದ್ದು ಬೇರೆ ಪರ್ಸ್ಪೆಕ್ಟಿವ್ ಇದೆ. ಸೊ ಅವರ ಪರ್ಸ್ಪೆಕ್ಟಿವ್ ಅಲ್ಲಿ ಅದು ಸರಿಯಾ ತಪ್ಪಾ ಅಂತ ಹೇಳಿ ನೋಡ್ಬೇಕಿದ್ರೆ, ಯಾಕಂತ ಹೇಳಿದ್ರೆ ನಾವು ಇನಿಷಿಯಲ್ ರೈಟರ್ಸ್ ಅಂದ್ರೆ ಬರ್ತಾ ಇರುವಂತವ್ರು, ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಸರಿ ಇರ್ಬೋದು, ಬಟ್ ಅವರ ಪರ್ಸ್ಪೆಕ್ಟಿವ್ ತಪ್ಪಿರ್ಬೋದು. ಸೊ ಅದನ್ನು ಡಿಸ್ಕಷನ್ ಮಾಡಿ ಇದು ಬೇಕಾ ಬೇಡವಾ ಅಂತೇಳಿ ನೋಡಿಕೊಂಡೆ ಎಲ್ಲಿ ಆ್ಯಡ್ ಮಾಡಬೇಕು, ಎಲ್ಲಿ ತೆಗಿಬೇಕು, ಯಾವುದನ್ನು ಆ್ಯಡ್ ಮಾಡಬೇಕು, ಯಾವುದನ್ನು ತೆಗಿಬೇಕು, ಎಲ್ಲಿ ಫುಲ್ ಸ್ಟಾಪ್, ಎಲ್ಲಿ ಕೊಮ, ಎಲ್ಲಿ ಕತೆ ನಿಲ್ಲಿಸಬೇಕು, ಯಾವುದನ್ನು ಮಾತ್ರ ಬರಿಬೇಕು, ಯಾವುದನ್ನು ಬರೀಲೇಬಾರ್ದು. ಈಗ ಎಷ್ಟೋ ನಾವು ಲೈನ್ಗಳನ್ನು ನಾವು ಬರೆದಿರುವಂಥದ್ದನ್ನು ತೆಗೆದ್ವಿ, ಇದು ಬೇಡ, ಕಾಂಟ್ರವರ್ಸಿ ಆಗ್ತದೆ, ಅಥವಾ ಇದು ಸರಿ ಕಾಣ್ತಾ ಇಲ್ಲ, ಈ ಕತೆಗೆ ಸೂಟ್ ಆಗ್ತಾ ಇಲ್ಲ, ಎಷ್ಟೋ ವರ್ಡ್ಗಳನ್ನ ನಾವು ರೀಪ್ಲೇಸ್ ಮಾಡಿದ್ವಿ. ಅಂದರೆ ನನ್ನ ಕತೆ ಹೇಗೆ ನಾವು ತಿದ್ದುಪಡಿ ಮಾಡ್ತಿದ್ವಿ, ನನ್ನ ಕತೆ ಬರ್ದು ನಾನು ಮ್ಯೂಟ್ ಮಾಡಿ ಕೂತ್ಕೊಳ್ಳಿಕ್ಕೆ ಮಾತ್ರ. ಅಲ್ಲಿ ಓದ್ತಾ ಹೋಗ್ತಾರೆ, ಕಲೆಕ್ಷನ್ ಆಗ್ತಾ ಹೋಗ್ತದೆ. ಅವ್ರು ಕೇಳ್ತಾರೆ ಈ ವರ್ಡ್ ನೀವು ಯಾವುದನ್ನು ಉದ್ದೇಶಿಸಿ ನೀವು ಹೇಳಿದ್ರಿ, ಅದನ್ನು ಯಾವುದನ್ನು ಮೀನ್ ಮಾಡಿದ್ರಿ ಅಂತೇಳಿ. ಅದನ್ನು ನಾನು ಹೇಳ್ತೇನೆ, ನನ್ನ ಪರ್ಸ್ಪೆಕ್ಟಿವ್ ನಾನು ಇದನ್ನು ಹೇಳಿದ್ದು, ಇದು ನನ್ನ ಪರ್ಸ್ಪೆಕ್ಟಿವ್ ಅಂತ ಹೇಳ್ತಾನೆ. ಅಷ್ಟು ಮಾತ್ರ. ಅದನ್ನು ಬೇಕಾ ಬೇಡ ಅವ್ರು ಡಿಸೈಡ್ ಮಾಡ್ತಾರೆ.
ಅದು ಇಡ್ಬೇಕಾ ಬೇಡ ಅವ್ರು ಡಿಸೈಡ್ ಮಾಡ್ತಾರೆ, ಅಥವಾ ಅದು ವರ್ಡ್ ಚೇಂಜ್ ಮಾಡ್ಬೇಕಾ, ಅವ್ರು ಯಾವ ವರ್ಡನ್ನು ಹಾಕಬೇಕು ಅಂತೇಳಿ ಅವರು ಡಿಸೈಡ್ ಮಾಡ್ತಾರೆ. ಇದು ಟೀಮ್ ವರ್ಕ್. ಅಲ್ಟಿಮೇಟ್ಲಿ ದಿಸ್ ಇಸ್ ಸಾಹಿತ್ಯ ಕೂಟ ಮಂಗಳೂರು ಟೀಮ್ ವರ್ಕ್. ನಿಮ್ಮ ಒಂದು ಲೇಖನಗಳಲ್ಲಿ ಸುಕೀರ್ ಶೆಟ್ಟಿ ಅವರು ಕೂಡ ಒಂದು ಲೈನ್ ಅನ್ನ ಬರೆದಿದ್ದೀರಿ, ಅಳು ಆಗ್ಲಾದ್ರೆ ನಗು, ಸುಖ ಆಗ್ಲಿ ದುಃಖ ಆಗ್ಲಿ, ಅಳು ಆಗ್ಲಿ ನಗು ಆಗ್ಲಿ, ಆ ಪುಸ್ತಕ ಅಂತ ಹೇಳೋದು ಅದು ನನ್ನ ಫ್ರೆಂಡ್ ಇದ್ದಾಗೆ ಅಂತ ಹೇಳಿ. ಅದು ಆ ಒಂದು ಲೈನ್ ಅಂದ್ರೆ ಪುಸ್ತಕದ ಮೇಲೆ ಇರುವಂತಹ ನಿಮ್ಗೆ ಆಸಕ್ತಿ ಮತ್ತೆ ಅದನ್ನು ಓದುವ ರೀತಿ ತುಂಬಾನೇ ಇರ್ತದಲ್ಲ. ಸೊ ಹೇಗೆ ಅನಿಸ್ತದೆ ಅಂದ್ರೆ ಪುಸ್ತಕದ ಬಗ್ಗೆ ಹೇಳುದಾದ್ರೆ ಏನ್ ಹೇಳ್ತೀರಾ ನೀವು? ಈ ಪುಸ್ತಕದ ಬಗ್ಗೆ ಹೇಳೋದಾದ್ರೆ ನನಗೆ ಅಂದ್ರೆ ನಾನು ಓದ್ತಾ ಇದ್ದೆ, ಅಂದ್ರೆ ಮುಂಚೆ ನಾನು ಬರಿತಾ ಇದ್ದೆ. ನಾನು ಯಾವಾಗ ಕಾಲೇಜಿಗೆ ಬಂದೆ, ಡಿಗ್ರಿ ಮಾಡ್ತಾ ಇರುವಾಗ ನನ್ನ ಸೀನಿಯರ್ ಒಬ್ಬರಿದ್ರು ಅತೀಕ್ ಅಂತ. ಸೊ ಅವರಿಂದ ಓದುಗ ಪ್ರಪಂಚಕ್ಕೆ ನಾನು ಇಂಟ್ರೊಡ್ಯೂಸ್ ಆದೆ. ಸೊ ಅವ್ರು ತುಂಬ ಬುಕ್ ಓದ್ತಾ ಇದ್ರು. ಸೊ ನನಗೆ ಅವರು ಹೇಳಿದ್ರು ಎಲ್ಲಿಂದ ಶುರು ಮಾಡಬೇಕು ಓದಲಿಕ್ಕೆ. ಆವಾಗ ನಾನು ಬರೀಲಿಕ್ಕೆ ಸ್ಟಾಪ್ ಮಾಡಿದೆ. ಒಂದು ಪುಸ್ತಕ ಓದಿ, AR ಮಣಿಕಾಂತ್ ಆಗಿರ್ಬೋದು, ನೇಮಿಚಂದ್ರ, ಆಮೇಲೆ ಜೋಗಿ. ಸೊ ಇವರೆಲ್ಲ ಓದ್ತಾ ಓದ್ತಾ ಓಕೆ ನಾನು ಬರ್ದದ್ದೇನೂ ಅಲ್ಲ, ಇದನ್ನು ಓದಬೇಕು ನಾನು. ಸೊ ಸುಮ್ಮನೆ ಓದ್ತಾ ಹೋದೆ. ಓದ್ತಾ ಓದ್ತಾ ಅಂದರೆ ಆ ಓದುವ ಗೀಳು ಶುರುವಾಯ್ತು ನನಗೆ. ಸೊ ಅವರದ್ದು ಜೋಗಿ ಅವರದ್ದು ಒಂದು ಮಾತಿದೆ, ನೀವು ಒಂದು ಪುಸ್ತಕ ಬರಿಬೇಕಾದ್ರೆ ಅಟ್ಲೀಸ್ಟ್ 1000 ಬುಕ್ಗಳ ಪರ್ಸ್ಪೆಕ್ಟಿವ್ ಗೊತ್ತಿರಬೇಕು ನಿಮಗೆ ಅಂತ. ಸೊ ಅದು ನನಗೆ ತುಂಬ ತಲೆಯಲ್ಲಿತ್ತು. ಸೊ ನಾನು ಬರಿತಾ ಇದ್ದೆ, ಎಲ್ಲೂ ನಾನು ಪಬ್ಲಿಷ್ ಮಾಡೋದಾಗಲಿ ಆ ಒಂದು ಇದಕ್ಕೆ ಹೋಗಲಿಲ್ಲ, ಸಾಹಸಕ್ಕೆ. ಸೊ ನೋಡುವ ಆ ಟೈಮ್ ಬರುವಾಗ ನಾನು ಮಾಡ್ತೇನೆ ಅಂತ. ಆ್ಯಂಡ್ ಕತೆಗಳು ಕೂಡ ನಾನು ಮೇನ್ಲಿ ಬರಲಿಕ್ಕೆ ಶುರು ಮಾಡಿದ್ದು ಕವಿತೆಗಳನ್ನು. ಸೊ ಕವಿತೆಗಳಿಂದನೇ ಶುರು ಮಾಡಿಕೊಂಡು ನಾನು ಸಿನಿಮಾ ರಂಗದಲ್ಲಿ ಕೂಡ ಲಿರಿಸಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ಸೊ ಕವಿತೆಗಳಂದರೆ ನನಗೊಂದು ಸ್ವಲ್ಪ ಕನೆಕ್ಷನ್ ಜಾಸ್ತಿ. ಸೊ ಮುಂಚೆಯಿಂದ ಕೂಡ ಹಾಡುಗಳನ್ನು ಕೇಳ್ತಿದ್ದೆ. ಸೊ ಅದು ಆಗ್ತಾ 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 ಬರಿತಾ ಹೋಗ್ತಾ ಏನಾಯಿತು ಅಂದರೆ ಒಂದು ಅದೇ ನಮ್ಮ ಸಾಹಿತ್ಯ ಕೂಟ ಮಂಗಳೂರು ಆ ಟೀಮಿಗೆ ಇಂಟ್ರೊಡ್ಯೂಸ್ ಆದೆ ನಾನು. ಸೊ ಅದಾಗಿ ಒಂದೂವರೆ ವರ್ಷದಲ್ಲಿ ಇವರು ಫಸ್ಟಿಗೆ ಸಿಕ್ಕಾಗ ಹೇಳಿದರು ರಂಜಿತ್ ಅವರು, ನಾವೊಂದು ಪುಸ್ತಕ ಮಾಡಿದರೆ ಹೇಗೆ ಅಂತ. ನಾನು ಅದಕ್ಕೆ ಒಂದು ಐಡಿಯಾ ಕೊಟ್ಟಿದ್ದೆ, ಜಸ್ಟ್ ಮಾಡುವ, ಬಟ್ ಎಲ್ಲ ಸೇರಿ ಒಂದು ಮಾಡುವ, ಸುಮ್ಮನೆ ಒಬ್ಬರದ್ದೇ ಮಾಡೋದಕ್ಕಿಂತ ಎಲ್ಲರದ್ದು ಸೇರಿ ಒಂದೊಂದು ಕಥೆಗಳನ್ನು ಸೇರಿಕೊಂಡು ಒಂದು ಬಂಚ್ ಆಫ್ ಸ್ಟೋರೀಸ್ ಥರ ಒಂದು ಮಾಡುವ ಅಂತ. ಸೊ ಓಕೆ, ಅದಾದಮೇಲೆ ನಾನು ಏನು ಅಂದ್ಕೊಂಡೆ ಅಂದರೆ ಓಕೆ ನಾನಿನ್ನೂ ಬರೀಲಿಲ್ಲ, ನನ್ನ ಫಾರ್ಮೇಟ್ ಯಾವುದಂತ ನನಗಿನ್ನೂ ಗೊತ್ತಾಗಲಿಲ್ಲ. ಸೊ ಓದ್ತಾ ಇದ್ದೇನೆ. ಸೊ ಅದಕ್ಕೆ ಕಾರಣ ಅವರಿಗೊಂದು ಥ್ಯಾಂಕ್ಸ್ ಹೇಳಬೇಕು, ರಂಜಿತ್ ಅವರಿಗೆ. ಸೊ ಯಾಕಂದರೆ ಸಣ್ಣ ಕಥೆಗಳು ನಾನು ಸಣ್ಣ ಕಥೆ ಬರಿತೇನೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಸೊ ಅವ್ರು ಹೇಳಿದ್ರು ನನಗೊಂದು 2 ಕತೆ ಕೊಡಿ ಅಂತ. ನಾನು ಒಂದೇ ಕೊಡ್ತೇನೆ, ನನಗೆ 2 ಕೊಡೋದಿಲ್ಲ, ಇನ್ನೂ ಬರೀಲಿಲ್ಲ ಅಂತ. ಸೊ ಅದಕ್ಕೆ ಅವ್ರು ಡೆಡ್ಲೈನ್ ಹಾಕಿದ್ರು. ನನಗೊಂದು ಥಿಯರಿ ಇದೆ ನಂದು, ಏನಂದರೆ ಕತೆ ಆಗಲಿ ಕವಿತೆ ಅದು ಬರಬೇಕು ನಮಗೆ, ನಾವು ಹುಡುಕೊಂಡು ಹೋದರೆ ಅದು ಸಿಗೋದಿಲ್ಲ. ಸೊ ಅದು ಆ ಮೊಮೆಂಟಲ್ಲಿ ನಮ್ಮನ್ನು ಇದು ಮಾಡಬೇಕು, ಅದು ಬರ್ಲಿಕ್ಕೆ ಕಾರಣ ಅವರು. ಸೊ ಹಾಗಾಗಿ 2 ಕತೆ ಬರೆದೆ. ಸೊ ಕತೆ ಬರೆದು ಅವ್ರಿಗೆ ಕೊಟ್ಟೆ. ಸೊ ಅದಾದಮೇಲೆ ಎಲ್ಲರ ಕತೆಗಳನ್ನು ನನಗೆ ಓದ್ಲಿಕ್ಕೆ ಸಿಕ್ತು. ಅಂದರೆ ನಮ್ಮ ಗ್ರೂಪಲ್ಲಿ ಇಷ್ಟು ಒಳ್ಳೆ ಕತೆ ಬರೀತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ನಾನು ಓದ್ತಾ ಬೇರೆಯವ್ರದ್ದು ಇವರದ್ದು ಓದಿದೆ. ಆಮೇಲೆ ನಾನು ಲಾಸ್ಟಿಗೆ ಓದಿದೆ, ಯಾಕಂದರೆ ನಮ್ಮ ಬಗ್ಗೆ ಬರೆದಿದ್ದಾರೆ ಅಂತ ಇತ್ತು. ಸೊ ಅದಕ್ಕೆ ನಾನು ಲಾಸ್ಟಿಗೆ ಓದುವ ಅಂತ, ಏನು ಬರೆದಿರ್ಬೋದು ಅಂತ. ಇವರದ್ದು ಓದಿದೆ, ಆಮೇಲೆ ಬೇರೆಯವ್ರದ್ದು ಎಲ್ಲರದ್ದು ಓದಿದೆ. ಸೊ ಓದಬೇಕಾದ್ರೆ ನಂಗೆ ಏನು ಖುಷಿ ಆದದ್ದು ಅಂದರೆ ಇದು ನಾನು ಬರೆದದಕ್ಕಿಂತ ತುಂಬ ಚೆನ್ನಾಗಿದೆ. ಸೊ ಅಂಥವರ ಒಂದು ಸಂಘದಲ್ಲಿ ನಾನು ಇದ್ದೇನೆ ಅನ್ನೋದು ನಂಗೆ ಖುಷಿ ಆಯಿತು. ಸೊ ಇದು ನನ್ನ ಈ ಬುಕ್ ಬಗ್ಗೆ ನನಗಿರುವ ಅನಿಸಿಕೆ. ಸೊ ಹಾಗೆ ನೀವು ಹೇಳಿದ್ರಿ ನಾನು ಬರ್ದದಕ್ಕಿಂತ 1 ಪಟ್ಟು ಜಾಸ್ತಿ ಖುಷಿ ಆಗಿದೆ ಅಂತ ಹೇಳುವಾಗ ಇಂಥವ್ರು ಕಡಿಮೆ ಹೇಳೋದು. ಅಂದ್ರೆ ನಾನು ಮೇಲೆ ಹೋಗ್ಬೇಕಂತ ಹೇಳೋರು ತುಂಬಾ ಜನ ಇದ್ದಾರೆ. ನನ್ನ ಜೊತೆ ಎಲ್ಲರೂ ಮೇಲೆ ಹೋಗ್ಬೇಕಂತ ಹೇಳುವಾಗ ನಿಮ್ದೊಂದು ಥಿಂಕಿಂಗ್ ತುಂಬಾನೇ ಅದ್ಭುತ ಹೇಳ್ಬೋದು. ನೀವು ಪ್ರಸ್ತುತವಾಗಿ ಈಗ ಗೀತ ರಚನೆಯಲ್ಲಿ ಅಂದ್ರೆ ಸಿನಿಮಾ ರಂಗದಲ್ಲಿ ಒಂದು ಗೀತ ರಚನೆಕಾರರಾಗಿ ಕಾರ್ಯನಿರ್ವಹಿಸಿದ್ರೆ ತುಂಬಾನೇ ಹೆಮ್ಮೆ. ಅಂದ್ರೆ ನಮ್ಮೂರಿನವರಂತ ಹೇಳುವಾಗ ತುಂಬಾ ಹೆಮ್ಮೆ, ಅಂದ್ರೆ ಚಿತ್ರರಂಗದಲ್ಲಿ ಅಂತ ಹೇಳುವಾಗ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದೊಂದು? ಅಂದರೆ ನಾನು ಗೀತ ರಚನೆಕಾರನಾದದ್ದು ಆಕ್ಸಿಡೆಂಟ್ಲಿ ಅಂತ ಹೇಳ್ಬೋದು. ಅಂದರೆ ನಾನು ಚಿಕ್ಕಂದಿನಿಂದ ತುಂಬ ಅಂದರೆ ಸಿನಿಮಾಗಳು ಮನೆಯಲ್ಲಿ ಟಿವಿಯಲ್ಲಿ ಸಿನಿಮಾ ಬರ್ತದಲ್ಲ, ಸಿನಿಮಾಗಳನ್ನು ನೋಡ್ತಾ ಅಲ್ಲಿ ನನಗೆ ಮ್ಯೂಸಿಕ್ ತುಂಬ ಕನೆಕ್ಟ್ ಆಗ್ತಿತ್ತು ನನಗೆ. ನಾನು ಸ್ಕೂಲಲ್ಲಿ ಹೈಸ್ಕೂಲಲ್ಲೆಲ್ಲ ಇರಬೇಕಾದ್ರೆ ಹಾಡುಗಳನ್ನು ಕೇಳ್ತಿದ್ದೆ. ನನಗೆ ಯಾವ ಹಾಡು ಲಿರಿಕ್ಸ್ ಕೂಡ ಪೂರ್ತಿಯಾಗಿ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಸ್ಟಾರ್ಟಿಂಗ್ ಮಾತ್ರ ಅದರದ್ದು ಇರ್ತಿತ್ತು, ಮತ್ತೆಲ್ಲ ನಾನೇ ಏನೋ ಹಾಕೊಂಡು ಹೋಗ್ತಾ ಇದ್ದೆ. ಸೊ ನನ್ನದೇ ಹಾಡ್ಕೊಂಡು. ಸೊ ಆಮೇಲೆ ಕಾಲೇಜಿಗೆ ಬಂದಾಗ ಅಲ್ಲಿ ಕೂಡ ಸ್ಕೂಲಲ್ಲಿ ಕೂಡ ಈ ಕನ್ನಡ ಹಾಡಿಗೆ ನಾನು ತುಳು ಲಿರಿಕ್ಸ್ ಹಾಕ್ತಿದ್ದೆ. ಸೊ ಅದು ನನಗೆ ನನ್ನ ಜೊತೆಗಿದ್ದವರಿಗೆ ಖುಷಿ ಆಗ್ಲಿಕ್ಕೆ ಶುರು ಆಯ್ತು. ಅಂದರೆ ಅದರಲ್ಲಿ ಏನೋ ಒಂದು ಇರ್ತಿತ್ತು. ಸೊ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಅದಾದಮೇಲೆ
ನಾನು ಬರಿತಾ ಹೋದೆ. ಹೈಸ್ಕೂಲಲ್ಲಿ ಫಸ್ಟ್ ಕವಿತೆ ಬರೆದಿದ್ದು ನಾನು, ಅದಕ್ಕೆ ಸಾವಿತ್ರಿ ಮ್ಯಾಮ್ ಅಂತ. ಸೊ ಅವರು ಅದನ್ನು ರೆಕಗ್ನೈಸ್ ಮಾಡಿ ಮಕ್ಕಳ ಧ್ವನಿ ಅಂತ ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಮಾಡಿದರು. ಅಲ್ಲಿ ಫಸ್ಟ್ ಕವಿತೆ ನಾನು ಬರೆದದ್ದು, ಅದು ಸೆಲೆಕ್ಟ್ ಆಗಿತ್ತು. ಸೊ ಅದು ನನ್ನ ಫಸ್ಟ್ ಕವಿತೆ. ಅದಾದಮೇಲೆ ಇಂಡಸ್ಟ್ರಿಗೆ ಬಂದದ್ದು ಹೇಗೆಂದರೆ 2020ರಲ್ಲಿ ನನಗೊಂದು ನನ್ನ ಫ್ರೆಂಡ್ ಮೂಲಕ ಒಂದು ಸಿನಿಮಾಗೆ ಅವಕಾಶ ಸಿಕ್ಕಿತ್ತು. ಸೊ ಹಾಡುಗಳನ್ನು ಕೇಳ್ತಾ ಇದ್ದೆ, ಬಟ್ ಅದನ್ನು ಯಾವ ಫಾರ್ಮ್ಯಾಟಲ್ಲಿ ಬರೆಯುವುದು, ಸೊ ಅದೊಂದು ಮೀಟರ್ ಅಂತ ಇದೆ, ಅದೊಂದು ಬೇರೆ ಬೇರೆ ರಾಗದಲ್ಲಿ ಬರಿಬೇಕಾಗುತ್ತೆ. ಸೊ ಅದೆಲ್ಲ ಗೊತ್ತಿರಲಿಲ್ಲ, ಬಟ್ ಬರೀತಾ ಇದ್ದೆ. ಬೇರೆ ಹಾಡುಗಳನ್ನು, ಬೇರೆ ಲ್ಯಾಂಗ್ವೇಜ್ ಹಾಡುಗಳನ್ನು ತೊಗೊಂಡು ಅದರ ಟ್ಯೂನಿಗೆ ನಾನು ಸಾಹಿತ್ಯ ನನ್ನದೇ ಬರ್ಕೊಂಡು ಹೋಗೋದು. ಸೊ ಮಾಡ್ತಾ ನನಗೊಂದು ಅವಕಾಶ ಸಿಕ್ತು. ಸೊ ಅದಾದ್ಮೇಲೆ ಅದಾಗ ಕಾಲೇಜಲ್ಲಿದ್ದೆ, ಡಿಗ್ರಿಯಲ್ಲಿ. ಸೊ ಅದು ಮೊದಲನೇ ಸಿನಿಮಾ ದ್ವಿಮುಖ ಅಂತ. ಅದು 2020ರಲ್ಲಿ ರಿಲೀಸ್ ಆದದ್ದು. ಕಾಲೇಜಲ್ಲಿ ಆಗ್ತಾಯಿತ್ತು. ಆಮೇಲೆ ನಮ್ಮ ಇದು ಡಿಗ್ರಿ ಮುಗೀತು, ಕೊರೋನಾ ಬಂತು. ಸೊ ಅದಾದಮೇಲೆ ನೆಕ್ಸ್ಟ್ ಆವಾಗ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಆವಾಗ ಅನಿಸಿದ್ದು. ಸೊ ಸಿನಿಮಾ ತುಂಬ ನೋಡ್ತಾ ಇದ್ದೆ. ಯಾವಾಗ ಬರಿತಾ ಇದ್ದೆ ಅಲ್ಲಿಂದ ನಾನು ಓದಲಿಕ್ಕೆ ಶುರುವಾಯಿತು. ಓದಿದಾದ್ಮೇಲೆ ಸಿನಿಮಾಗಳನ್ನು ನೋಡ್ಲಿಕ್ಕೆ ಶುರುವಾಯಿತು. ಅಂದರೆ ವರ್ಲ್ಡ್ ಸಿನಿಮಾಸ್, ನಮ್ಮ ಇಂಡಿಯನ್ ಸಿನಿಮಾಸ್, ವರ್ಲ್ಡ್ ಸಿನಿಮಾಸ್ ಎಲ್ಲ ನೋಡ್ತಾ ಓಕೆ, ಈ ಫೀಲ್ಡ್ ಬೇರೆಯೇ ಇದೆ. ಅಂದರೆ ಇಲ್ಲಿ ನನಗೇನು ಅನಿಸುತ್ತೆ ಅದನ್ನು ನಾನು ಹೇಳ್ಬೋದು. ಸೊ ಬಟ್ ಅದನ್ನು ನಾನು ವೃತ್ತಿ ಮಾಡ್ಕೊಳ್ಳೋದು ಅದು ಹೇಗೆ ಅಂತ ನಂಗೆ ಗೊತ್ತಿಲ್ಲ. ಆ್ಯಂಡ್ ಆ ಕೊರೋನಾ ಬಂದಿದ್ದರಿಂದ ಮತ್ತೆ ಪುನಃ ಕಾಲೇಜಿಗೆ MSc ಹೋಗಬೇಕಾಯ್ತು. MSc 2 ವರ್ಷ ಆಗ್ತಾ ಇರಬೇಕಾದ್ರೆ ನಮ್ಮದೇ ಒಂದು ಟೀಮ್ ಮಾಡ್ಕೊಂಡ್ವಿ ಮಂಗಳೂರಲ್ಲಿ, ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿಕೊಂಡು ಒಂದು 4-5 ಜನ. ಅವರು ಇಂಡಸ್ಟ್ರಿಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ DOP ಆಗಿ, ಎಡಿಟರ್ ಆಗಿ, ಸೊ ಬೇರೆ ಬೇರೆ ಇದರಲ್ಲಿ ಹೋದರು. ನಾನು ಹಾಗೆ ಎಂಟರ್ ಆದೆ. ಸೊ ಒಂದು 2 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಹಾಗೆ ಮಾಡ್ತಾ ಇದ್ದೀನಿ. ಒಂದು 10 ಸಿನಿಮಾಗಳಿಗೆ ಬರೆದೀನಿ ಹಾಡು. ಸೊ ಅದೇ ಇವಾಗ ಸದ್ಯಕ್ಕೆ ಪೀಟರ್ ಅಂತ ಒಂದು ಕನ್ನಡ ಸಿನಿಮಾ, ಅದಾದಮೇಲೆ ನಮ್ಮ ಅಮರ್ತ ಅಂತ ಶ್ರೀನಗರ ಕಿಟ್ಟಿ ಅವ್ರದ್ದು ಆ ಸಿನಿಮಾದಲ್ಲಿ. ಆಮೇಲೆ ಇನ್ನೊಂದು ಮಫ್ತಿ ಪೊಲೀಸ್ ಅಂತ, ಇದು ಪ್ಯಾನ್ ಇಂಡಿಯಾ ಫಿಲ್ಮು, ನಮ್ಮ ಆ್ಯಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವ್ರದ್ದು. ಸೊ ಹೀಗೆ ಸಿನಿಮಾಗಳಾಗ್ತಾ ಇದೆ. ಆಮೇಲೆ ತುಳು ಸಿನಿಮಾಗೂ ಕೂಡ ಬರ್ದಿದ್ದೀನಿ, ನಾನ್ ವೆಜ್ ಅಂತ, ಅದರಲ್ಲಿ ತುಳು ಹಾಡು ಬರ್ದಿದ್ದೀನಿ. ಸೊ ಹಾಗೆ ಆಗ್ತಾ ಇದೆ. ಒಂದು 2 ವರ್ಷದಿಂದ ಇದನ್ನು ಕಂಪ್ಲೀಟ್ ವೃತ್ತಿಯಾಗಿ ತಗೊಂಡಿದ್ದೀನಿ. ಅಂದ್ರೆ ಈ ಎಲ್ಲ ಕವಿತೆಗಳನ್ನ ಎಲ್ಲ ಬರ್ದಿರ್ತೀರಿ, ಮತ್ತೆ ಕೂಡ ಹೇಳ್ಬೇಕಂತ ಹೇಳಿದ್ರೆ ಸಿಂಗರ್ಸ್ಗಳು, ದೊಡ್ಡ ಸಿಂಗರ್ಸ್ಗಳ ಲಿರಿಕ್ಸ್ ಅನ್ನ ನೀವು ಬರ್ದು ಅವರು ಹಾಡಿರುವಂತದ್ದು, ಯಾವ್ದಾದ್ರು ಲಿರಿಕ್ಸ್ ಗಳನ್ನ ಇಲ್ಲಿ ಹೇಳ್ಬೋದಾ ಅಂತ ಹೇಳಿ ನೀವು ಬರ್ದಿರುವಂತದ್ದು? ಒಂದಾನೊಂದು ಸಂಜೆ ಕನಸ ಕಂಡೆ ನಾನು, ತಾರೆಯಿಂದ ಜಾರಿ ಸನಿಹ ಬಂದೆ ನೀನು, ಮುಸ್ಸಂಜೆಯ ಕುಲದವಳ ಕಣ್ಣಂಚಲಿ ಸೆಳೆಯುವಳ, ಮಾತಾಡದೆ ಮನದೊಳಗೆ ಮುದ್ದಾಟವ ನಡೆಸುವಳ, ನಕ್ಕಾಗ ಏನು ಹೇಳಲಿ ಆಗುಂಗಲಿ, ಸಿಕ್ಕಾಗ ಕೇಳು ನನ್ನಲ್ಲಿ ನೀ ಹಂಗಲ್ಲಿ. ಅಂದ್ರೆ ಇದನ್ನೆಲ್ಲ ನೀವು ಬರೆಯುವಾಗ ಈಗ ಪ್ರಪಂಚ ಏನ್ ಅನ್ಕೊಳ್ತದಂತ ಹೇಳಿದ್ರೆ, ಅವ್ರು ಏನೋ ಫೀಲಿಂಗ್, ಅಂದ್ರೆ ಅವರದ್ದು ಏನೊಂದು ಫೀಲಿಂಗ್ಸ್ ಇರ್ತದೆ ಅಥವಾ ಏನಾದ್ರೂ ಇರ್ತದೆ ಅಂತ ಹೇಳಿ ತುಂಬಾ ಜನರ ಇದ್ರಲ್ಲಿ ಇರ್ತದೆ. ಇವನ್ ನಾನ್ ಸ್ವಲ್ಪ ಬರೆಯೋಳಾಗಿ ಆಗಿರೋದ್ರಿಂದ ಈಗ ಬರ್ತದೆ, ಅಂದ್ರೆ ನಿನ್ ಫೀಲಿಂಗ್ಸ್ ಅನ್ನೇ ನೀನ್ ಬರ್ದಿದ್ಯೇನೋ. ಸೊ ನಾನ್ ನಿಮ್ಮ ಹತ್ರ ಕೇಳು, ನಿಮ್ಮ ಫೀಲಿಂಗ್ಸ್ ಅನ್ನೇ ನೀವು ಬರ್ದಿದ್ರ ಅಥವಾ ನೀವು ಏನಾದ್ರೂ, ಅಂದ್ರೆ ಕವಿಯಾದವನು ಎಲ್ಲವನ್ನ ಗಮನಿಸ್ತಾನಂತ ಹೇಳ್ತಾರೆ. ಅಂದ್ರೆ ನಾನ್ ತಿಳಿದ ಪ್ರಕಾರ ಕವಿಯಾದವನು ಯಾವುದೋ ಒಂದು ಪ್ರಪಂಚದಲ್ಲಿ, ಯಾವುದೋ ಒಂದು ಜೀವನದಲ್ಲಿ ಯಾವುದಾದ್ರೂ ಹೋಗಿರುವಂತಹ ಎಲ್ಲ ಘಟನೆಗಳನ್ನ ಅವನು ಅದನ್ನ ತಿಳಿದುಕೊಂಡು ಒಂದು ಲೈನ್ ಅಲ್ಲಿ ಬರೀತಾನೆ. ಸೊ ಇದೆಲ್ಲ ಅಂದ್ರೆ ನಿಮ್ಗೆ ಹೀಗೆ ಅಂದ್ರೆ ಕ್ವಶನ್ ಗಳೆಲ್ಲ ಬಂದಿದ ಅಂತ ಹೇಳಿ? ಅಂದ್ರೆ ನನಗೆ ಕ್ವಶನ್ಸ್ ಬಂದಿದೆ, ಗ್ಯಾರಂಟಿ ಎಲ್ಲರೂ ಕೇಳಿದ್ರು ಇದು ನಿಂಗೆ ಪಕ್ಕ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ಒಂದೇ ಏನಂದ್ರೆ ಅದು ಎಕ್ಸ್ಪೀರಿಯನ್ಸ್ ಹೇಗೆ ಆಗಿದ್ರು ಕೂಡ ನಮಗೆ ಅದು ಬರಿಬೇಕು ಅಂತ ಅನ್ನಿಸ್ತದೆ ಆ ಟಾಪಿಕ್ ಮೇಲೆ. ಒಂದು ಅಂದರೆ ಯಾವುದೇ ಕತೆ ಆಗಿರ್ಬೋದು, ಈಗ ರೈಟರ್ ಬರೆಯುವಾಗ ನನ್ನ ಅಭಿಪ್ರಾಯದಲ್ಲಿ ಆ ಒಂದು ಕತೆ ಇನ್ನೊಬ್ಬನ ಲೈಫಿಂದ ತಗೊಂಡ್ರು ಕೂಡ ಅವನ ಲೈಫ್ ಇದು ಇನ್ಪುಟ್ಗಳನ್ನು ಅವನೇನು ನೋಡಿರ್ತಾನೆ ಅದರಲ್ಲೇ ಬರಿಬೇಕೆ ಹೊರತು ಆ ಇನ್ನೊಬ್ಬನ ಲೈಫ್ ಒಳಗಡೆ ಹೋಗಿ ಬರೀಲಿಕ್ಕೆ ಆಗೋದಿಲ್ಲ. ಸೊ ಅದರಲ್ಲೂ ನಾವು ನಮ್ದು ಇವಾಗ ಫಸ್ಟ್ ರೈಟರ್ಸ್ ನಾವು. ಸೊ 3 ಹಂತ ಇದೆ. ಅಂದರೆ ವಸುಧೇಂದ್ರ ಅವರು ರೈಟರ್ಸದ್ದು 3 ಹಂತ ಹೇಳ್ತಾರೆ. ಮೊದಲನೇ ಹಂತದಲ್ಲಿ ಅವರು ಅವರ ಬದುಕಲ್ಲಿ ನೋಡಿದ್ದ ಪಾತ್ರಗಳ ಬಗ್ಗೆ ಮಾತ್ರ ಬರೀತಾರೆ ಅವರ ದೃಷ್ಟಿಕೋನದಲ್ಲಿ. ನೆಕ್ಸ್ಟ್ 2ನೇ ಹಂತ ಬರಿತಾ ಅವರು ಇನ್ನೊಬ್ಬರ ದೃಷ್ಟಿಕೋನಕ್ಕೆ ಚೇಂಜ್ ಆಗ್ತಾರೆ. ಈಗ ನಾನು ನಿಮ್ಮ ದೃಷ್ಟಿಕೋನದಲ್ಲಿ ನಿಂತು ಬರೀಲಿಕ್ಕೆ ಶುರು ಮಾಡ್ತೇನೆ. ಸೊ ಅದು ಸೆಕೆಂಡ್. ಥರ್ಡ್ ಇದರಲ್ಲಿ ಅವ್ರು ಎರಡನ್ನು ಬಿಟ್ಟು ಬೇರೆದೇ ಒಂದು ಯೂನಿವರ್ಸಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಬರೀತಾರೆ. ಸೊ ಆವಾಗ ನಿಮಗೆ ಈಗ ತುಂಬ ದೊಡ್ಡ ರೈಟರ್ಸ್, ಈಗ ಭೈರಪ್ಪ ಅವರೆಲ್ಲ ಬರೆಯುವಾಗ ನಿಮಗೆ ಅನಿಸ್ತದೆ ಓಕೆ ಇದು ಇಡೀ ಪ್ರಪಂಚದ ಕತೆ ಅಂತ ಅನಿಸ್ತದೆ. ಸೊ ಅದಕ್ಕೆ ಆ ಒಂದು ಅವರ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗ್ತದೆ. ಸೊ ಅದಕ್ಕೆ ಅವರು ವಸುಧೇಂದ್ರ ಏನು ಹೇಳ್ತಾರೆ ಅಂದರೆ ರೈಟರ್ಸ್ ತುಂಬ ವರ್ಷ ಬದುಕಬೇಕು ಅಂತ. ಯಾಕಂದರೆ ಅವರು 60ರಲ್ಲೂ ಇದ್ದು
10 ವರ್ಷದ ಮಗುವಿನ ಒಂದು ಇದನ್ನು ಬರಿಬೋದು, ಆ ಎಕ್ಸ್ಪೀರಿಯನ್ಸ್ ಇರ್ತದೆ ಅಂತ. ಸೊ ಹಾಗೆ ಅಂದರೆ ನನಗೆ ಬಂದ ಕ್ವಶನ್ಗಳಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ, ಬಟ್ ಎಕ್ಸ್ಪೀರಿಯನ್ಸ್ಗಿಂತ ಜಾಸ್ತಿ ನಾನು ಅದನ್ನು ಹೇಗೆ ನನ್ನೊಳಗೆ ಕೆಲವು ಕ್ವಶನ್ಸ್ ಇರ್ತದೆ. ಸೊ ಆ ಕ್ವಶನ್ಸನ್ನು ಅದರಲ್ಲಿ ಬರಿತಾ ವರ್ಡ್ಸ್ ಥ್ರೂ ಬರಿತಾ ಹೋಗ್ತೇನೆ. ಅದು ಜನರಿಗೆ ಇಷ್ಟ ಆಗ್ತದೆ. ಲಿರಿಸಿಸ್ಟ್ ಆಗಿ ನನ್ನ ಕೆಲಸ ಏನಿರ್ತದೆ ಅಂದರೆ ನೀವು ಆಡೋ ಮಾತುಗಳನ್ನೇ, ನಾರ್ಮಲ್ ಲೈಫಲ್ಲಿ ಆಡೋ ಮಾತುಗಳನ್ನೇ ನಿಮ್ಮ ಬಾಯಿಂದ ಹೆಕ್ಕಿ ತೆಗೆದು ನಾನು ನನ್ನ ಇದರಲ್ಲಿ ಬರೆಯೋದು. ಅದು ನಿಮ್ಮ ಕಿವಿಗೆ ಹೋಗುವಾಗ ನನಗೆ ಇದು ಅನುಭವ ಆಗಿದೆ, ನಾನೇ ಆಡಿದ್ದು. ಸೊ ಅದಕ್ಕೆ ಹಾಡುಗಳು ನಿಮಗೆ ತುಂಬ ಇಷ್ಟ ಆಗೋದು. ನಾವು ಮಾಡೋದು ಕೆಲಸ ಅಷ್ಟೇ, ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಅಂದರೆ ಎಲ್ಲ ಕೂಡ ಆಗಿರ್ತದ. ಇನ್ನೊಂದೇನೆಂದರೆ ಒಬ್ಬನಿಗೆ ಎಲ್ಲ ವಿಷಯದ ಬಗ್ಗೆ ಬರೀಲಿಕ್ಕೆ ಆಗೋದಿಲ್ಲ. ಸೊ ಈಗ ನಾನು ಪ್ರೀತಿ ಬಗ್ಗೆ ಬರೆದ್ರೆ ಅವರು ಯುದ್ಧದ ಬಗ್ಗೆ ಬರೀತಾರೆ. ಯಾಕಂದ್ರೆ ಅವರು ಯುದ್ಧಗಳನ್ನು ಜಾಸ್ತಿ ನೋಡಿರ್ತಾರೆ, ಅಥವಾ ಓದಿರ್ತಾರೆ, ಅಥವಾ ಕೇಳಿರ್ತಾರೆ. 3 ಪರ್ಸ್ಪೆಕ್ಟಿವ್ ಅಲ್ಲಿ ಬರಿಬೋದು: ಕೇಳೋದು, ಓದೋದು, ನೋಡೋದು. ಸೊ ಇದನ್ನು ದಾಟಿ ಬರಿಬೇಕು ಅಂದರೆ ಅವರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು, ಅವರ ನಾಲೆಜ್ ಹೆವಿ ಇರಬೇಕು. ಸೊ ಅಂದರೆ ಯುರೋಪಿಯನ್ ರೈಟರ್ಸ್ ಕಾಫ್ಕಾ, ಕಮು ಅವರದ್ದೆಲ್ಲ ನೋಡಿದರೆ ಅವರು ಬೇರೆ ಥರ ಪರ್ಸ್ಪೆಕ್ಟಿವ್ ಬರ್ತವರು. ನಮ್ಮ ಇಂಡಿಯಾದಕ್ಕೆ ಆ ಪರ್ಸ್ಪೆಕ್ಟಿವ್ ಇದಾಗಲ್ಲ, ಬಟ್ ಅವರ ನೋವುಗಳು ನಮ್ಗೆ ಅರ್ಥ ಆಗ್ತದೆ. ಸೊ ಅದು ಯಾಕೆ ಅರ್ಥ ಆಗ್ತದೆ ಅಂದರೆ ಅವರ ಅನುಭವ ಅಷ್ಟಿರ್ತದೆ. ಅವರು ಅಂದರೆ ಜಿಯೋಗ್ರಫಿಕಲ್ ರೀಜನನ್ನು ದಾಟಿ ಬರೆದಿರ್ತಾರೆ, ಅಷ್ಟು ಅನುಭವಗಳನ್ನು ಇಟ್ಕೊಂಡು. ಸೊ ಹಾಗೆ ಅನುಭವಕ್ಕಿಂತ ದೃಷ್ಟಿಕೋನಕ್ಕೆ ಸಹ ಬೇಕಾಗ್ತದೆ. ಅಂದ್ರೆ ಯಾವುದು ಹೆಚ್ಚು ಅಂದ್ರೆ ಜನರಿಗೆ ಅಟ್ರಾಕ್ಷನ್ ಆಗುದು? ಅದೇ ನಾನು ಬರ್ದಿದ್ದ ಅಥವಾ ಜನರಲ್ ಆಗಿ? ಜನರಲ್ ಆಗಿ ನನ್ನ ಪ್ರಕಾರ ಒಬ್ಬ ರೈಟರ್ ಹೇಗೆ ಬರಿಬೇಕು ಅಂದರೆ ಜನರಿಗೆ ಇಷ್ಟ ಆಗುವಂಥದ್ದು ಅವನ ಲೈಫಲ್ಲಿ ಏನಾಗಿದೆ ಅದನ್ನೇ ಬರಿಬೇಕು. ಅಂದರೆ ಅವನು ಹೇಗೆ ನೋಡಿರ್ತಾನೆ, ಏನು ಇನ್ನೊಂದು ಅವನಿಗೆ ಎಕ್ಸ್ಪೀರಿಯನ್ಸ್ ಇಲ್ಲದ್ದು ಬರೀಲಿಕ್ಕೆ ಹೋಗಬಾರ್ದು ಅಂತ. ಈಗ ನನ್ನ ಲೈಫಲ್ಲಿ ನನಗೆ ಒಂದು ಹೇಳ್ದಾಗೆ ಪ್ರೀತಿಯ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅದು ಎಲ್ಲ ರೀತಿಯ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನಾನು ಅದನ್ನೇ ಡೀಪಾಗಿ ಬರಿತಾ ಹೋಗ್ಬೇಕು. ಆ್ಯಂಡ್ ಬೇರೆ ಬೇರೆ ರೀತಿ ಬರಿತಾ ಹೋಗ್ಬೇಕು. ಒನ್ಸ್ ಅದು ಇಷ್ಟ ಆಗ್ತಾ ಹೋಗ್ತದೆ ಜನರಿಗೆ. ಯಾಕಂದರೆ ಅವರು ಸೇಮ್ ಎಕ್ಸ್ಪೀರಿಯನ್ಸ್ ಮಾಡಿರೋದು, ಬಟ್ ಅವರಿಗೆ ಅದನ್ನು ಅಂದರೆ ಹೇಳ್ಕೊಂಡಿರಲ್ಲ ಯಾರು ಕೂಡ. ಸೊ ಇನ್ನೊಬ್ಬ ಇದು ಓದುವಾಗ ನಾನು ಮಾಡಿದ್ದೇನಲ್ಲ ಇದನ್ನು, ಅಂದರೆ ನನಗೂ ಆಗಿದೆ ಅಲ್ಲ ಇದು ಅಂತ, ಅಥವಾ ನನ್ನ ಫ್ರೆಂಡಿದು ಲೈಫಲ್ಲಿ ಹೀಗೆ ಆಗಿರ್ಬೋದು, ಅಥವಾ ಇನ್ನೊಬ್ಬರ ಲೈಫಲ್ಲಿ ಹೀಗೆ ಆಗಿರ್ಬೋದು ಅಂತ. ಸೊ ಓನ್ ಎಕ್ಸ್ಪೀರಿಯನ್ಸನ್ನು ಬರೆದಾಗ. ಆ್ಯಂಡ್ ಇನ್ನೊಂದು ನಾನೇನು ಮಾಡ್ತೇನೆ ಅಂದರೆ ಬರೆಯುವಾಗ ಪಾತ್ರಗಳನ್ನು ಹೆಸರನ್ನು ಹಾಕಲ್ಲ. ಅವನು ಅಥವಾ ನಾನು ನನ್ನದರಲ್ಲೇ ಬರಿತಾ ಹೋಗ್ತೇನೆ. ಯಾಕಂದರೆ ನೀವು ಓದುವಾಗ ಅದನ್ನು ನಾನು ಅಂತ ಓದ್ತೀರಾ, ಆಗ ಅದು ನೀವಾಗ್ತೀರಾ ಕ್ಯಾರೆಕ್ಟರ್. ಸೊ ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ಅದರೊಳಗೆ ಆ್ಯಡ್ ಆಗ್ತಾ ಹೋಗ್ತದೆ. ಸೊ ನನ್ನ ಪರ್ಸ್ಪೆಕ್ಟಿವಲ್ಲಿ ಹಾಗೆ ಬರೆದ್ರೆ ನೀವೇನು ನೋಡಿದ್ದೀರಾ ಫಸ್ಟ್ ಇದರಲ್ಲಿ ಹಾಗೆ ಬರಿಬೇಕು ಇಷ್ಟ ಆಗೋ ತನಕ. ಮತ್ತೆ ಪುನಃ ನೀವು ಅದನ್ನು ಎಳಿತಾ ಹೋಗಬಾರ್ದು. ಆ ಜಾನರ್ ಬಿಟ್ಟು ಬೇರೆ ಜಾನರ್ ಟ್ರೈ ಮಾಡಬೇಕು. ಸೊ ಅದನ್ನೇ ಬರಿತಾ ಹೋದರೆ ಒಂದು ಕಡೆ ಸ್ಟಕ್ ಆಗ್ತೀರ ನಿಮಗೆ. ಯಾಕಂದರೆ ಒಂದೆಷ್ಟೊಂದು 10-20 ವರ್ಷ ಅದರ ಎಕ್ಸ್ಪೀರಿಯನ್ಸ್ ಇರ್ಬೋದು, ಮತ್ತು ಅದು ನೆನಪಾಗಿ ಹೋಗ್ತದೆ. ನಿಮಗೆ ಅದರ ಬಗ್ಗೆ ಗೊತ್ತಿರೋದಿಲ್ಲ. ನೆಕ್ಸ್ಟ್ ಬೇರೆ ಎಕ್ಸ್ಪೀರಿಯನ್ಸ್ ಆಗ್ತದೆ, ಅದರ ಬಗ್ಗೆ ಬರಿಬೇಕು. ಸೊ ಹಾಗೆ ಓಕೆ. ಅಂದ್ರೆ ಈಗ ನೀವು ಲಿರಿಕ್ಸ್ ಇಂದ ಲೇಖನಕ್ಕೆ ಅಂದ್ರೆ ಪುಸ್ತಕದಲ್ಲಿ ಒಂದು ಬರ್ದಿದ್ದೀರಿ ನೀವು, ಓಲ್ಡ್ ಮಾಂಕ್ ಅಂತ ಹೇಳಿ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಓಲ್ಡ್ ಮಾಂಕ್ ಅಂತ ಹೇಳಿದ್ರೆ ನನಗೆ ಅದರ ಅಭ್ಯಾಸ ಇಲ್ಲ ಹೇಳೋದಾದ್ರೆ. ಇದು ಅಂದರೆ ಹೆಸರು ಕೇಳುವಾಗ ನಾವು ಏನು ಅಂದ್ಕೊಳ್ತೀವಿ, ನನಗೆ ಒಂದು ಅಭ್ಯಾಸ ಇದೆ. ನಾನು ಕತೆ ಬರುವಾಗ ಒಂದು ಸ್ವಲ್ಪ ಪೆಕ್ಯುಲಿಯರ್ ಪಾತ್ರಗಳು ಅಂದರೆ ನಮ್ಮ ಸುತ್ತಮುತ್ತ ಇರ್ತದೆ, ಬಟ್ ನಮ್ಮ ಥರ ಇರೋದಿಲ್ಲ ಆ ಪಾತ್ರಗಳು, ವಿಚಿತ್ರ ಆಗಿರ್ತದೆ. ಸೊ ಅಂಥ ಪಾತ್ರ ನನಗೆ ಇಷ್ಟ ಆಗ್ತದೆ, ಅಂಥ ಕ್ಯಾರೆಕ್ಟರ್ಗಳನ್ನು ನೋಡಲಿಕ್ಕೆ. ಯಾಕಂದರೆ ಅವರ ಬಗ್ಗೆ ಯಾರು ಅಂದರೆ ಅಂಥ ವ್ಯಕ್ತಿಗಳನ್ನು ದೂರದಿಂದ ನೋಡ್ತಾರೆ, ಹತ್ತಿರ ಹೋಗಿ ಅವ್ರ ಜೊತೆ ಬದುಕಲಿಕ್ಕೆ ಅಥವಾ ಅವರನ್ನು ಸೂಕ್ಷ್ಮವಾಗಿ ನೋಡಲಿಕ್ಕೆ ಯಾರಿಗೂ ಇದಾಗಲ್ಲ. ಸೊ ಅವನ ಒಳಗೆ ಏನಿರ್ಬೋದು ಅಂಥ ವ್ಯಕ್ತಿಗಳ ಒಳಗೆ. ಸೊ ಹಾಗೆ ಹುಡುಕ್ತಾ ಹೋದಾಗ ಈ ಒಂದು ಓಲ್ಡ್ ಮಾಂಕ್ ಸಿಕ್ಕಿದ್ದು. ಓಲ್ಡ್ ಮಾಂಕ್ ಅದರ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಸುತ್ತಮುತ್ತಲು ಇರೋ ಒಂದು ಪರಿಸರದಲ್ಲಿ ಎಲ್ಲ ವ್ಯಕ್ತಿಗಳು ನಮಗೆ ಬೇಕಾಗಿರುವಂಥವ್ರೆ. ಬಟ್ ಏನಾಗ್ತದೆ ಅಂದರೆ ಕೆಲವರಿಗೆ ಇವನಿಂದ ಏನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಳ್ತೇವೆ. ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಹೊರಗಡೆ ಅವನಷ್ಟಕ್ಕೆ ಇರ್ತಾನೆ, ಅವನ ಜೀವನದಲ್ಲಿ ಅವನ ಒಂದು ಕಟ್ಟುಪಾಡುಗಳಿಲ್ಲದೆ ಅವನ ಥರನೇ ಇರ್ತಾನೆ. ಆದರೆ ನಮಗೆ ಇವನಿಂದ ಏನು ಪ್ರಯೋಜನ ಇಲ್ಲ, ಸೊಸೈಟಿಗೂ ಪ್ರಯೋಜನ ಇಲ್ಲ, ನಮಗೂ ಪ್ರಯೋಜನ ಇಲ್ಲ, ಯಾರಿಗೂ. ಬಟ್ ಎಲ್ಲರಿಗೂ ಬೇಕು, ಎಲ್ಲರೂ ಅವನಿಂದ ಕೆಲಸ ಮಾಡಿಸ್ಕೊಳ್ತಾರೆ. ಆ್ಯಂಡ್ ಅವನಿಗೆ ಬೇರೆ ರೀತಿಯ ಬೈಯುವುದಾಗಿರ್ಬೋದು ಅಥವಾ ಇದು ಮಾಡೋದಾಗಿರ್ಬೋದು ಅಂಥ ಒಂದು ಕ್ಯಾರೆಕ್ಟರ್.
ಆ ಕ್ಯಾರೆಕ್ಟರ್ ಹೇಗೆ ಇನ್ನೊಬ್ಬನ ಲೈಫಲ್ಲಿ ಒಂದು ಇಂಪ್ಯಾಕ್ಟ್ ಮಾಡುವಂಥ ಘಟನೆ ಮಾಡ್ಬೋದು, ಸೊ ಒಬ್ಬನ ಜೀವನ ಉಳಿಸ್ಬೋದು ಹೇಗೆ ಅಂತ. ಸೊ ಆ ಒಂದು ಹುಡುಕಾಟದಲ್ಲಿ ಇದು ಸಿಕ್ಕಿತ್ತು. ಅಂದ್ರೆ ಇದ್ದೇ ಬರಿಬೇಕಂತ ಹೇಗೆ ಅನಿಸ್ತು? ಓಲ್ಡ್ ಮಾಂಕ್ ಅಂತ ಹೇಳಿ ಒಂದು ಶೀರ್ಷಿಕೆ. ಓಲ್ಡ್ ಮಾಂಕ್ ಯಾಕಂದ್ರೆ ಅದೇ ನನಗೆ ಸ್ವಲ್ಪ ಜನರನ್ನ ಕ್ಯೂರಿಯಾಸಿಟಿಗೆ ಇದು ಮಾಡೋದು ನನಗೆ ಇಷ್ಟ ಟೈಟಲ್ ಅಲ್ಲಿ. ಆಮೇಲೆ ನನ್ನ ಈ 2 ಕತೆ ನೀವು ನೋಡಿರ್ಬೋದು, ನಿಮ್ಗೆ ಅದರ ಎಂಡಿಂಗ್ ನೋಡುವಾಗ ಒಂದು ಭಾವನೆ ಬರ್ತದೆ. ಅಂದ್ರೆ ನನಗೆ ಹೇಗಂದ್ರೆ ಕತೆ ನಾನು ಇನ್ಫ್ಲುಯೆನ್ಸ್ ಆಗಿದ್ದು ಅಂದ್ರೆ ಜೋಗಿ ಅವ್ರದ್ದು ನಾನು ಸ್ಟಾರ್ಟಿಂಗ್ ಅಲ್ಲಿ ರೀಡರ್ ಆಗಿರ್ಬೇಕಾದ್ರೆ ಅವ್ರದ್ದು ಎಲ್ಲ ಬುಕ್ ಒಂದೇ ಇದರಲ್ಲಿ ಓದಿದ್ದೇನೆ. ಆಗ ನನ್ಗೆ ಗೊತ್ತಾದದ್ದು ಓದುಗನಿಗೆ ಒಂದು ಸ್ಪೇಸ್ ಕೊಡಬೇಕು, ಅಂದ್ರೆ ಥಿಂಕ್ ಮಾಡಲಿಕ್ಕೆ. ಕಥೆಯನ್ನು ನನ್ನ ಪರ್ಸ್ಪೆಕ್ಟಿವ್ ನಾನು ಎಂಡ್ ಮಾಡಿದ್ರೆ ಇದು ಇಲ್ಲಿಗೆ ಮುಗೀತು ಅಂತ, ಆವಾಗ ಅವನು ಅದರಲ್ಲೇ ಓಕೆ ಹೀಗಾಯ್ತು ಅಂತ ಹೇಳ್ತಾನೆ. ಬಟ್ ಅದನ್ನು ಒಂದು ಮುಗ್ದಲ್ಲಿ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇನ್ನೊಂದು ಇಟ್ಟರೆ ನೆಕ್ಸ್ಟ್ ಅವನು ಓಕೆ ಇವನ ಜೀವನ ಇನ್ನೇನಾಗ್ಬೋದು, ಇವನು ಇಲ್ಲಿಂದ ಇನ್ನೆಲ್ಲಿಗೆ ಹೋಗ್ಬೋದು, ಆ ಕ್ವಶನ್ ನಮಗೆ ಬರ್ತಾ ಹೋಗ್ತದೆ. ಸೊ ಆಗ ಜಾಸ್ತಿ ಉಳಿತದೆ ಕತೆ, ಸುಮ್ಮನೆ ಓದಿ ಪಕ್ಕಕ್ಕೆ ಇಡುವುದಿಲ್ಲ. ಬಟ್ ನಾವು ಥಿಂಕ್ ಮಾಡ್ತಾ ಹೋಗಿ ನನಗೆ ಅದು ಮಾಡೋದು ಇಷ್ಟ, ಅಂದರೆ ಓದುಗರಿಗೆ ಒಂದು ಥಿಂಕಿಂಗ್ ಸ್ಪೇಸ್ ಕೊಡೋದು ಇಷ್ಟ. ಸೊ ಹಾಗಾಗಿ ನನಗೆ ಓಲ್ಡ್ ಮಾಂಕ್ ಓಕೆ ಯಾಕೆ ಓಲ್ಡ್ ಮಾಂಕ್ ಇಟ್ಟಿರ್ಬೋದು. ಆ್ಯಂಡ್ ಓಲ್ಡ್ ಮಾಂಕ್ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಆ್ಯಂಡ್ ಆ ಕಥೆಯಲ್ಲಿ ಬರುವ ಕ್ಯಾರೆಕ್ಟರ್ ಕೂಡ ಅದಕ್ಕೆ ಅವನಿಗೆ ಅದು ಇಷ್ಟ. ಸೊ ಹಾಗಾಗಿ ಅದನ್ನು ಇಟ್ಟದ್ದು ಅದೊಂದು ಇದರದ್ದು ಉದ್ದೇಶ. ಇನ್ನೊಂದು ಬರ್ದಿದ್ದೀರಿ ಅಂದ್ರೆ ಓಲ್ಡ್ ಮಾಂಕ್ ನಂತರ ಇನ್ನೊಂದು ಬರ್ದಿರುವಂತದ್ದು ಜನರ ಉಗಿಯೋ ಬಂಡಿ, ರೈಲು ಉಗಿ ಬಂಡಿ ಅಂತ ಹೇಳಿ. ಜನರ ಬಗ್ಗೆ ಒಂದು ಅಲ್ಲಿ ಎಕ್ಸ್ಪ್ಲೇನೇಷನ್ ಕೊಟ್ಟಿದ್ದೀರಿ. ಅಹಂ, ದ್ವೇಷ ಎಲ್ಲ ಜನರ ಒಂದು ಜೀವನದಲ್ಲಿ ಅಳವಡಿಸುವಂತದ್ದು. ಅದು ರೈಲು ಅಂತ ಹೇಳ್ತದೆ, ಅಂದ್ರೆ ಉಗಿ ಬಂಡಿ ಮಾತ್ರ ಕೊಡ್ತದೆ ಅಂತ ಹೇಳಿ ಅದರದ್ದು ಒಂದು ಹೊಗೆಯನ್ನ ಮಾತ್ರ ಹೊರ ಹಾಕ್ತದೆ. ಆದ್ರೆ ಜನರು ಏನಿರ್ತಾರೆ ಎಲ್ಲ ದ್ವೇಷಗೆ, ಅಸೂಯೆ ಆಗಿರ್ಬೋದು ಎಲ್ಲವನ್ನ ಮಾಡ್ತಾರೆ. ಸೊ ಈ ಒಂದು ಥಾಟ್ ಹುಟ್ಟಿಕೊಂಡದ್ದು ಹೇಗೆ ಅಂತ? ಅದು ಹುಟ್ಟಿದ್ದು ಹೇಗೆ ಅಂದ್ರೆ ಅದು ನಾನು ಬರಿತಾ ಇರ್ಬೇಕಾದ್ರೆ ಸೊ ಇವರು ಇನ್ನೊಂದು ಕತೆ ಎರಡು ಕತೆ ಬೇಕು ಅಂತ ಹೇಳಿದ್ರು. ಹೇಗಾದ್ರೂ ನಮ್ಗೆ ಪೇಜ್ ಫುಲ್ ಆಗ್ಬೇಕು, 2 ಕತೆ ಬೇಕೇ ಬೇಕು ಅಂತ. ನನಗೆ ನಿಜ ಹೇಳ್ಬೇಕು ಅಂದ್ರೆ ನಾನು ಕತೆ ಬರಿಬೇಕು ಅಂತ ಅಂದ್ರೆ ಬರಿಬೇಕು, ನಾನು ಕತೆ ಸ್ಟೋರೀಸ್ ಬರಿಬೇಕು, ಪೋಯಮ್ಸ್ ಬರಿತಾ ಇದ್ದೇನೆ, ಸ್ಟೋರೀಸ್ ಬರಿಬೇಕು ಅಂತ ಇತ್ತು. ಬಟ್ ಹೇಗೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಗೊತ್ತಿರಲಿಲ್ಲ. ಅಂದರೆ ಶಾರ್ಟ್ ಫಿಲ್ಮ್ಸ್ಗಳಿಗೆ ನಾನು ಸ್ಕ್ರೀನ್ ಪ್ಲೇಗಳನ್ನು ಬರೆದಿಟ್ಕೊಂಡಿದ್ದೇನೆ. ಬಟ್ ಕತೆಗೂ ಸ್ಕ್ರೀನ್ ಪ್ಲೇಗೂ ಡಿಫ್ರೆನ್ಸ್ ಇದೆ. ನಮ್ಮ ಲಿಟ್ರೇಚರ್ ಕತೆಗೂ ಸಿನಿಮಾದ ಸ್ಕ್ರೀನ್ ಪ್ಲೇಗೂ ಡಿಫ್ರೆನ್ಸ್ ಇದೆ. ಸೊ ಅದನ್ನು ಇಟ್ಕೊಂಡಿದ್ದೆ, ಬಟ್ ಶಾರ್ಟ್ ಸ್ಟೋರೀಸ್ ಬರಲಿಲ್ಲ. ಸೊ ಇವರು ಹೇಳಿದಾಗ ಓಕೆ ಬರೀಲಿಕ್ಕೆ ಕೂತ್ಕೊಂಡೆ, ಒಂದು ಕತೆ ಬಂತು. ಆವಾಗ ನನಗೆ ಗೊತ್ತಾದ್ದು ಸಣ್ಣ ಕತೆ ನನಗೆ ಬರೀಲಿಕ್ಕೆ ಬರ್ತದೆ ಅನ್ನೋ ಫಸ್ಟ್ ಥಾಟ್ ಬಂದದ್ದು ಇದರಿಂದ. ಇಲ್ಲಿ ಅವ್ರು ಬರಿಸದೇ ಇದ್ದರೆ ನನಗೆ ಗೊತ್ತಾಗ್ತಿರ್ಲಿಲ್ವೇನು. ಸೊ ಇದು ನನ್ನ ಫಾರ್ಮ್ಯಾಟ್ ಅಂತ. ಸೊ ಸಣ್ಣ ಕತೆ ಬರೀಲಿಕ್ಕೆ ಶುರು ಮಾಡಿದೆ. ಸೊ ತನ್ನಷ್ಟಕ್ಕೆ ಬರಿತಾ ಹೋಯಿತು. ಫಸ್ಟ್ ಕತೆ ಕೂಡ ಹಾಗೆ. ಫಸ್ಟ್ ಕತೆ ಅಂದರೆ ನಾನೊಂದು ಅದರಲ್ಲಿ ನಿಮಗೆ ಒಂದು ಹೆಸರು ಹಾಕಿದ್ದೇನೆ, ಸೌಪರ್ಣಿಕ ಅಂತ, ಓಲ್ಡ್ ಮಾಂಕಲ್ಲಿ. ಸೊ ನನ್ನ ಫ್ರೆಂಡಿದು ಒಂದು ಇದರಲ್ಲಿ ಇನ್ಸಿಡೆಂಟ್ ಅದು. ಅವನು ಸೌಪರ್ಣಿಕ ಯಾಕೆ ಹೆಸರು ಇಟ್ಟದಂತಂದರೆ ಆ ಬಾರಿಗೆ ನನ್ನ ಫ್ರೆಂಡ್ ಅವರೊಂದು ಬಾರಿಗೆ ಹೋಗಿದ್ದಾರೆ. ಸೊ ಅವನ ಫ್ರೆಂಡ್ ಹೊರಗಡೆ ಬಂದಿದ್ದಾರೆ ಬಾರಿಂದ. ಸೊ ಅವರು ಹೈ ಆಗಿದ್ದಾರೆ. ಹೊರಗಡೆ ಒಂದು ನಾಯಿ ಮರಿ ಇತ್ತು. ಸೊ ಆ ನಾಯಿ ಮರಿ ನೋಡಿ ಇದನ್ನು ಮನೆ ತಗೊಂಡು ಹೋಗ್ತೇನೆ ಅಂತ ಅವನು ಫುಲ್ ಜೋಶಲ್ಲಿ, ಇದಕ್ಕೆ ಎಂತ ಹೆಸರು ಇಡುದ ಅಂತ ಕೇಳ್ತಾನೆ ಅವನು. ಹೀಗೆ ಎಲ್ಲ ಕಡೆ ನೋಡ್ತಾನೆ, ಸೌಪರ್ಣಿಕ ಬಾರಿಂದ ಎದುರಿಗೆ ಸಿಕ್ಕಿದಲ್ಲ, ಸೌಪರ್ಣಿಕ ಅಂತ ಇಡುವ ಅಂತ ಆ ನಾಯಿ. ಸೊ ಹಾಗೆಲ್ಲ ಹುಟ್ಟಿಕೊಂಡ ಒಂದೊಂದು ಇನ್ಸಿಡೆಂಟ್ಗಳಿಂದ ಹುಟ್ಟಿಕೊಂಡಂತ ಒಂದು ಕತೆ. ಆಮೇಲೆ ಇದನ್ನು ನಾನು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಒಂದು ಕ್ಯಾರೆಕ್ಟರ್ ಇದ್ದದ್ದು, ಒಂದು ಶಾರ್ಟ್ ಫಿಲ್ಮ್ ಕ್ಯಾರೆಕ್ಟರ್ ಅದು. ನಾನು ಅದನ್ನು ಇಲ್ಲಿಗೆ ತಂದು ಆ ಒಂದು ಇದನ್ನು ಇಟ್ಟು ಒಂದು ಸ್ಪೇಸ್ ಕೊಟ್ಟು ಅದಕ್ಕೆ ಕನ್ಸ್ಟ್ರಕ್ಟ್ ಮಾಡಿ ಕತೆ ಮಾಡಿದ್ದು. 2ನೇ ಕತೆ ಏನಂದರೆ, ನಾನು ಇವತ್ತು ಕತೆ ಬರಿಬೇಕು ಅಂತ ಹೇಳಿದಾಗ ನಾನು ಬೆಂಗಳೂರಿಂದ ಮಂಗಳೂರಿಗೆ ಬರ್ತಾ ಇದ್ದೆ. ಸೊ ಟ್ರೈನಲ್ಲಿ ಬರ್ತಾ ಇದ್ದೆ. ಟ್ರೈನಲ್ಲಿ ಬರುವಾಗ ನನಗೆ ಥಾಟ್ ಬಂದದ್ದು, ಓಕೆ ಹೀಗೆ ಆದರೆ ಏನಾಗ್ತದೆ ಅಂದರೆ ಒಬ್ಬ ವ್ಯಕ್ತಿ ನನಗೆ ಪರಿಚಯ ಇಲ್ಲದವನ ಜೊತೆ ನಾನು ಮಾತಾಡಿದರೆ ಹೇಗಿರ್ತದೆ. ಸೊ ಒಂದು ಲೈನ್ ನಾನು ಓದಿದ್ದು, ನಮ್ಮ ಲೈಫಲ್ಲಿ ನಾವು ಬೆಸ್ಟ್ ನೋವೆಲ್ ಓದುವಂಥದ್ದು ಎದುರಿಗೆ ಇರುವವನ ಮನಸ್ಸು. ಸೊ ಅದು ಒನ್ ಆಫ್ ದ ಬೆಸ್ಟ್. ಯಾಕಂದರೆ ನಾವು ಒಮ್ಮೆ ಯಾರು ಅಪರಿಚಿತ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವನನ್ನು ಮಾತಾಡಿಸಿ ಅವನ ಕತೆ ಕೇಳಿದರೆ ಅಲ್ಲೊಂದು ಬ್ಯೂಟಿಫುಲ್ ನೋವೆಲ್ ಸಿಗ್ತದೆ, ಒಂದು ಸ್ಟೋರಿ ಸಿಗ್ತದೆ. ಸೊ ಅದಕ್ಕಿಂತ ಒಳ್ಳೆ ಸ್ಟೋರಿ ಬೇರೆ ಇಲ್ಲ, ಯಾಕಂದರೆ ಅವನ ಲೈಫ್ ಎಕ್ಸ್ಪೀರಿಯನ್ಸ್ ಅದು.
ಸೊ ಹಾಗೆ ಹುಟ್ಟಿಕೊಂಡ ಕತೆ. ಸೊ ರೈಲಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ನಾನು ಅವನನ್ನು ಮಾತಾಡಿಸಿದ್ರೆ ಏನಾಗ್ಬೋದು, ಆ್ಯಂಡ್ ಅದು ಜರ್ನಿ ಒಂದು ಸಣ್ಣ ಜರ್ನಿ. ನನ್ನ ಇದು ಸ್ಥಳ ಬಂದಾಗ ನಾನು ಹಿಡಿತೇನೆ, ಅವನು ಎಲ್ಲಿ ಹಿಡಿತಾನೆ ಗೊತ್ತಿಲ್ಲ, ಅವನು ಎಷ್ಟು ಮಾತಾಡ್ತಾನೋ ನನಗೂ ಗೊತ್ತಿಲ್ಲ, ಅವನು ಹೇಗಿರೋವನು ನನಗೂ ಗೊತ್ತಿಲ್ಲ, ಜಸ್ಟ್ ಮಾತಾಡುವ ಅಂತ. ಸೊ ಆ ಪಾತ್ರ ನಾರ್ಮಲ್ ಪಾತ್ರ ಆಗಿರಬಾರ್ದು, ಎದುರಿಗಿರುವವನು ಅವ್ನು ಸ್ವಲ್ಪ ವಿಚಿತ್ರ ಆಗಿರಬೇಕು. ಸೊ ವಿಚಿತ್ರ ಆಗಿದ್ದ ಕ್ಯಾರೆಕ್ಟರನ್ನು ನಾನು ಇಟ್ಟು ಸೊ ಹಾಗೆ ಬರ್ತದೆ. ತುಂಬಾನೇ ಅದ್ಭುತವಾಗಿ ಬರಿದ್ರಿ. ಓದಿದವರು ನಾನೇ ಹೇಳ್ತೇನೆ, ತುಂಬಾನೇ ಅಂದ್ರೆ ಅದೊಂದು ಓದುವಾಗ ಒಂದು ಅಪರಿಚಿತರ ಬಗ್ಗೆ ಒಂದು ಹೇಳಿಕೆ ಅಂದ್ರೆ ತುಂಬಾನೇ ಅಂದ್ರೆ ನಾವೊಂದು ಅಂದ್ರೆ ತಲೆಯಲ್ಲಿ ಥಿಂಕ್ ಮಾಡಿ ಆ ಒಂದು ಬರೀಲಿಕ್ಕೆ ತುಂಬಾನೇ ಅಂದ್ರೆ ನಿಮ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೇನೆ. ತುಂಬಾನೇ ಅದ್ಭುತವಾಗಿದೆ. ನೆಕ್ಸ್ಟ್ ಹೇಳ್ಬೇಕಂತ ಹೇಳಿದ್ರೆ ಸಪೋರ್ಟ್ ಯಾರು ಮಾಡಿರುವಂತದ್ದು ಈ ಒಂದು ಇದಕ್ಕೆ? ಬರೀಲಿಕ್ಕೆ ಇವರೇ ಮಾಡಿದ್ದು ಫಸ್ಟ್ ಸಪೋರ್ಟ್. ಬರೀಲೇಬೇಕು, ಇಲ್ಲ ನಾನು ಹೇಳಿದ್ದೆ ಇಲ್ಲ ನೀವು ನಾನು ಕೊಡುದಿಲ್ಲ ಕತೆ, ನಾನು ಯಾಕಂದ್ರೆ ನಾನು ಇನ್ನೂ ಕತೆ ಬರೀಲಿಲ್ಲ, ನೀವು ಬೇರೆಯವ್ರ ಹತ್ರ ಬರೀಸಿ ಅಂತ. ಯಾಕೆಂದರೆ ನಾನು ಬುಕ್ ಮಾಡಬೇಕು ಅಂತ ಇದ್ದೆ, ಬಟ್ ನಂದು ಕವಿತೆಗಳದ್ದೊಂದು ಆಲ್ರೆಡಿ ರೆಡಿ ಆಗಿದೆ. ಸೊ ನನ್ನದೇ ಓನ್ ಪುಸ್ತಕ, ಅದರಲ್ಲಿ ನಾನು ಇಲ್ಲಿವರೆಗೂ ಬರೆದಂಥ ಒಂದು ಕವನ ಸಂಕಲನ ಅಂತ ಹೇಳ್ಬೋದು. ಸೊ ಅದನ್ನು ನಾನು ಬಿಡುಗಡೆ ಮಾಡಬೇಕು ಫಸ್ಟಿಗೆ, ಯಾಕಂದರೆ ಫಸ್ಟ್ ನಾನು ಕವಿತೆ ಬರೆದಾದ್ರಿಂದ ಸೊ ಅದನ್ನು ಮಾಡುವ ಅಂತ. ಇವ್ರು ಹೇಳಿದ್ರು ಇಲ್ಲ ಕತೆ ಬರೀರಿ ಅಂತ. ಸಾರಿ ಅಂತ ಹೇಳಿ ಅವರು ಬೆನ್ನು ಬಿದ್ರ, ಒಂದು ಬರೆದೆ. ಸೊ ಬರೆದಾಗ 2 ಕತೆ ಬಂತು, 2 ಕತೆ ಅವರಿಗೆ ನಾನು ಕೊಟ್ಟೆ. ಫಸ್ಟ್ ಸಪೋರ್ಟ್ ಅವರದ್ದು, ಆಮೇಲೆ ಗುರುಪ್ರಸಾದ್ ಅಂತ ಇದ್ದರು, ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ಕತೆ ಬರೆದು ಕೇಳಿದ ನನ್ನ ಬ್ಯಾಂಗ್ಳೂರಲ್ಲಿ ಒಬ್ಬ ಫ್ರೆಂಡ್, ಅವನು ಹೇಳಿದ ಓಕೆ ತುಂಬ ಒಳ್ಳೆ ಉಂಟು, ನೀನು ಕೊಡ್ಬೋದು ಅಂತ ಕೊಟ್ಟೆ. ಸೊ ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಸೊ ಇನ್ನೂ ಸಪೋರ್ಟ್ ಮಾಡಿದ್ದು ನಾನು ಓದುವಂಥ ಪುಸ್ತಕಗಳು, ಸೊ ಅದೆಲ್ಲ ಕೂಡ ಸಬ್ಕಾನ್ಷಿಯಸ್ಲಿ ಸಪೋರ್ಟ್ ಮಾಡಿದೆ. ಸೊ ಇವರು ನಮ್ಮ ಟೀಮ್ ಮೆಂಬರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ, ಯಾಕಂದರೆ ನಾನು ಓದಿ ಎಲ್ಲರಿಗೂ ಫಸ್ಟ್ ಕೊಟ್ಟೆ, ಒಂದು 3-4 ಜನರಿಗೆ ಕೊಟ್ಟೆ. ಅವ್ರು ಹೇಳಿದರು ಎಲ್ಲ ಕತೆಗಿಂತ ಇದು ಡಿಫ್ರೆಂಟ್ ಉಂಟು ಅಂತ, ಅಂದರೆ ಡಿಫ್ರೆಂಟ್ ಜಾನರ್, ಅಂದರೆ ಎಲ್ಲ ಕತೆಗಳು ಅಂದರೆ ಹ್ಯೂಮನ್ ಪರ್ಸ್ಪೆಕ್ಟ್, ಅಂದರೆ ಮನುಷ್ಯನ ಬೇರೆ ಬೇರೆ ರೀತಿಯಲ್ಲಿ ಬರೆದಿದ್ದಾರೆ. ಅಂದರೆ ಒಂದು ಸ್ಟ್ರೈಟ್ ಲೈನಲ್ಲಿ ಒಂದು ಬರೆದಿದ್ದಾರೆ ಅಂತ ಹೇಳ್ಬೋದು. ನನ್ನದು ನಾನ್ ಲೀನಿಯರ್ ಉಂಟು, ಹೇಗೆ ಅಂದರೆ ಆ ಪಾತ್ರಗಳನ್ನು ನಾವು ನೋಡಿರಲ್ಲ, ಸೊ ಜಾಸ್ತಿಯಾಗಿ ನೋಡಿರಲ್ಲ. ಸೊ ಅಂಥ ಕತೆಗಳು ತುಂಬ ಚಂದ ಉಂಟು ಅಂತ ಹೇಳಿದರು, ಖುಷಿ ಆಯಿತು. ಅದೊಂದು ಸಪೋರ್ಟ್ ನಮ್ಮ ಟೀಮಿಂದ, ಇದು ಚಂದ ಉಂಟು ಅಂತ ಬಂದಿದ್ದಲ್ಲ, ಅದೊಂದು ಖುಷಿ ಆಯಿತು. ಮತ್ತು ಇದಕ್ಕೆ ಮುನ್ನೋಡಿ ಬರೆದವರು, ಸೊ ಅವರು ಕೂಡ ಚಂದ ಇದೆ ಅಂತ ಹೇಳಿದ್ದಾರೆ, ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ 2 ಕತೆ. ಸೊ ಅದು ಖುಷಿ ಆಯಿತು, ತುಂಬಾನೇ ಖುಷಿ ಅಂತ ಆಯ್ತು. ಹೆಮ್ಮೆ ಪಡ್ತೀರಿ, ಒಂದು ಬುಕ್ಕಲ್ಲಿ ನಂದು ಕೂಡ ಒಂದು ನೇಮ್ ಬರ್ತಾ ಉಂಟು ಅಂತ ಹೇಳಿ. ಲಿರಿಕ್ಸ್ ಅಲ್ಲಿ ಇದ್ದವರು ನಂತರ ಕತೆಗಳನ್ನ ಅಂದ್ರೆ ಒಂದು ಪುಸ್ತಕ ರೂಪದಲ್ಲಿ ತಂದಿರೋದು ತುಂಬಾನೇ ಖುಷಿ ಇದೆ ಅನ್ಕೊಳ್ತೇನೆ. ಖುಷಿ ಇದೆ, ಯಾಕಂದ್ರೆ ನಾನು ಬುಕ್ ಸ್ಟಾಲಿಗೆ ಹೋಗುವಾಗ ಎಲ್ಲ ಪುಸ್ತಕಗಳನ್ನು ನೋಡ್ತಿರ್ತೇನಲ್ಲ. ಸೊ ನನಗೆ ನಾನು ಬುಕ್ ಬರೀಬೇಕು, ಬಟ್ ಒಂದು ಬರೀಲಿಕ್ಕೆ ಅಂದರೆ ಸುಮ್ಮನೆ ಬರೆದು ಅದನ್ನು ಇದು ಮಾಡೋದು ಬೇಡ. ಬಟ್ ನಾನು ಬರೆದ ಬುಕ್ ಇರಬೇಕು ಅಂದರೆ ಓಕೆ, ಫಸ್ಟ್ ಬುಕ್ಕಲ್ಲಿ ನಾನೊಬ್ಬ ಕೆಪಬಲ್ ರೈಟರ್ ಅಂತ ನನಗೆ ಓದುಗರಿಗೆ ಅನ್ನಿಸ್ಬೇಕು. ಸೊ ಅಲ್ಲಿವರೆಗೆ ನಾನು ಬರೆಯೋದು ಬೇಡ ಅಂತ. ಬಟ್ ಈ ಶೆಲ್ಫ್ಗಳಲ್ಲಿ ನಾನು ನೆಕ್ಸ್ಟ್ ಟೈಮ್ ಬರುವಾಗ ನನ್ನದು ಕೂಡ ಬುಕ್ ಇರಬೇಕು ಅಂತ. ಇಷ್ಟು ಬೇಗ ಆಗ್ತದೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ನಮ್ಮ ಟೀಮಿಗೆ ಮತ್ತು ರಂಜಿತ್ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಹೇಳಿದಾಗೆ ರಂಜಿತ್ ಅವರು ಹೇಳಿದ್ರಿ, ಅಂದ್ರೆ ನಿಮ್ಮ ಬಗ್ಗೆ ತುಂಬಾನೇ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಕ್ರೆಡಿಟ್ ಗೋಸ್ ಟು ರಂಜಿತ್ ರೈ ಅಂತಾನೆ ಹೇಳ್ತಾರೆ. ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ಹಾಗೆ ಇಲ್ಲ, ರಂಜಿತ್ ಅನ್ನುವುದಕ್ಕಿಂತ ಸಾಹಿತ್ಯ ಕೂಟ ಮಂಗಳೂರು ಅಂತ ಹೇಳ್ಬೋದು. ನಾನು ಯಾವತ್ತಿಗೂ ನಾನು ಕ್ರೆಡಿಟನ್ನು ಬಯಸಿದವನಲ್ಲ, ಕ್ರೆಡಿಟ್ ನಂಗೆ ಸಿಗಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದವನಲ್ಲ. ಯಾಕಂತ ಹೇಳಿದರೆ ಹೆಸರು ಮಾಡಬೇಕು ಅಂತ ಹೇಳಿತ್ತು ಅಷ್ಟೇ. ಯಾಕಂತ ಹೇಳಿದರೆ ನನಗೆ ಇನ್ಸ್ಪಿರೇಷನ್ ನೀಲಿ ನನಗೊಂದು ಏನಾದರೂ ಮಾಡಬೇಕು ಅಂತ ಹೇಳಲಿಕ್ಕೆ ಇನ್ಸ್ಪಿರೇಷನ್ ಬಂದ ನನ್ನ ಮಾವ. ಇವತ್ತು ಇಲ್ಲ ಅವನ ಜೊತೆ, 2 ವರ್ಷ ಆಯಿತು ಅವ್ರು ಎಕ್ಸ್ಪೈರ್ ಆಗಿ. ಸೊ ಅವರ ಕೊನೆ ಟೈಮಲ್ಲಿ ಅದು ನನ್ನ ಫ್ಯಾಮಿಲಿ ಅವರ್ಸ್ ನಾನು ಇವತ್ತುವಾಗ ನಾನು ಹೇಳಿಲ್ಲ, ಅಂದರೆ ಅವರ ಮಕ್ಕಳೇ ಆಗಲಿ ಅಥವಾ ಅವರ ಹೆಂಡತಿಗಾಗಿ ನಾನು ಇವತ್ತು ಹೇಳಿಲ್ಲ, ನನ್ನ ಅತ್ತೆಗಾಗಲಿ ಅಥವಾ ಅವರ ಮಕ್ಕಳಿಗಾಗಿ. ಅವರ ಕಡೆ ಟೈಮಲ್ಲಿ ನಾನು ಒಂದು ಮಂಗಳೂರಿನ ಒಂದು ಆಸ್ಪತ್ರೆಯಿಂದ ಮನೆಗೆ ತಗೊಂಡು ಹೋಗ್ತಾ ಇದ್ದೆ. ಸೊ ಇಲ್ಲ ಇದು ಬಟ್ ಜೀವ ಇದ್ರು ತಗೊಂಡು ಹೋಗ್ತಾ ಇದ್ದೆ. ಯಾರಿಗೂ ಧೈರ್ಯ ಇಲ್ಲ ಆ್ಯಂಬುಲೆನ್ಸಲ್ಲಿ ಕೂತ್ಕೊಳ್ಳಿ, ಬಟ್ ಆ್ಯಂಬುಲೆನ್ಸಲ್ಲಿ ಒಬ್ರು ಕೂತ್ಕೊಳ್ಳೇಬೇಕು ಅಂತ. ಆ ಟೈಮಲ್ಲಿ ನಾನು ಕೂತ್ಕೊಂಡೆ. ಅಂದರೆ ನಾನು ಸ್ವಲ್ಪ ಹಾಸ್ಪಿಟಲ್ ಫೀಲ್ಡಲ್ಲಿ ಮೊದಲು ಕೆಲಸ ಮಾಡಿದ್ರಿಂದ ಗೊತ್ತಿತ್ತು, ಹಾಗಾಗಿ ನಾನು ಕೂತ್ಕೊಂಡೆ. ಜೀವನದಲ್ಲಿ ನನಗೆ ಒಂದು
ಘಟನೆ ಒಂದು ಕ್ಷಣ ನನಗೆ ಮರಳಿಕ್ಕೆ ಆಗುವುದಿಲ್ಲ ಅಥವಾ ನಾನು ಮರಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ, ಮಂಗಳೂರಿಂದ ಮೂಡುಬಿದ್ರೆಗೆ ಹೋಗುವ ರಸ್ತೆಯಲ್ಲಿ ನಾನು ಮತ್ತು ನನ್ನ ಮಾವ ಮಲಗಿದ್ರು, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ವೆಂಟಿಲೇಟರ್ ಅಲ್ಲಿತ್ತು. ಆಗ ಅವರು ಅವ್ರ ಜೊತೆ ನಾನು ಮಾತಾಡಿದ್ನಲ್ಲ, ಅದು ನನ್ನ ಜೀವನದಲ್ಲಿ ನಾನು ಮರಳಿಕ್ಕೆ ಸಾಧ್ಯನೇ ಇಲ್ಲ. ಅವರು ಮೂಲತಃ ಬಂದು ರಂಗಭೂಮಿ ಕಲಾವಿದರಾಗಿದ್ರು. ನಮ್ಮ ಕಲಾವಿದರು ಬೆದ್ರ ಅಂತೇಳಿ ತಂಡದಲ್ಲಿ ನಾಟಕ ಮಾಡ್ತಾ ಇದ್ರು, ವಸಂತ್ ಶೆಟ್ಟಿ ತೋಡರ್ ಅಂತೇಳಿ. ಅವ್ರು ಯಾವಾಗಲೂ ಹೇಳ್ತಾರೆ ನನಗೆ, ಆ ಕಡೆ ನನ್ನ ಹತ್ರ ಹೇಳಿದ್ರು ಏನಂತ ಹೇಳಿದ್ರೆ, ಏನಾದೊಂದು ಮಾಡಬೇಕು ನೀನು, ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬ ಗುರುತಿಸಿಕೊಳ್ಳುವಂತಹ ವ್ಯಕ್ತಿ ನೀನು ಆಗಬೇಕು. ಬರೇ ಕೆಲಸಕ್ಕೆ ಹೋಗು ಹಣ ಮಾಡು ಇದು ಮಾತ್ರ ಅಲ್ಲ, ಇದ್ರ ಜೊತೆಗೆ ನಿನ್ನದು ಒಂದು ಇಂಥವನೊಬ್ಬ ಇದ್ದಾನೆ, ಇಂಥ ಕ್ಷೇತ್ರದಲ್ಲಿ ಇದ್ದಾನೆ, ಇಂಥದ್ದನ್ನು ಮಾಡ್ತಾ ಇದ್ದಾನೆ ಅಂತೇಳಿ ಗೊತ್ತಾಗಬೇಕು ಅಂತಿದ್ರೆ ನೀನಾದರೂ ಮಾಡಲೇಬೇಕು ಅಂತ ಹೇಳಿದ್ರು. ಅಂದರೆ ಅದು ಹೇಳಬೇಕಿದ್ರೆ ಅವರು ಇದ್ದ ಪರಿಸ್ಥಿತಿ, ಅವರು ಇಲ್ಲ ಅದು ಹೇಳಿ ಅವರು ಇನ್ನೊಂದು 15-20 ನಿಮಿಷ ಒಳಗೆ ಅವರ ಪ್ರಾಣ ಕಳೆದುಕೊಂಡ್ರು. ಬಟ್ ಅವರ ಪ್ರಾಣ ಹೋಗ್ತಾ ಇದೆ, ಅವರು ನಾನು ಸಾಯ್ತೇನೆ ಅಂತೇಳಿ ಗೊತ್ತಿದ್ರು ಕೂಡ ನನ್ನ ಮಾವನಾಗಿ ನನಗೊಂದೇನೋ ಹೇಳಿದ್ರಲ್ಲ. ಸೊ ನಾನು ಏನು ಮಾಡಿದ್ರು ರಂಜಿತ್ ರೈ ಕಮ್ಮಾಜಿ ಅಂತೇಳಿ ಇವರು ನಂಗೆ ಹೇಳ್ಬೇಕಿದ್ರೆ ಎಲ್ಲ ರಂಜಿತ್ ಮಾಡಿದ್ರು. ನನಗೆ ನಾನು ಅನ್ಕೊಳ್ಳಿದ್ದೆ ನನ್ನ ಮಾವ ಮೇಲಿಂದ ನೋಡ್ತಾ ಇರ್ಬೋದು, ನನ್ನ ಅಳಿಯ ಈ ರೀತಿಯಾಗಿ ಮಾಡಿದ್ದಾನೆ, ನನ್ನ ಅಳಿಯನಿಗೆ ಹೊಗಳ್ತಾ ಇದ್ದಾರೆ, ಇದು ಎಲ್ಲ ಬಂದು ನನ್ನ ಮಾವನಿಗೆ ಸಲ್ತು. ನಾನು ಯಾವತ್ತಿಗೂ ಇದು ನನ್ನ ಕೊನೆಯವರೆಗೂ ಒಬ್ರು ರಂಜಿತಿಂದ ನಾನು ಹೀಗೆ ಆದ, ಅಥವಾ ರಂಜಿತ್ ನನಗೆ ಈ ರೀತಿ ಮಾಡಿದ್ದು, ಅಥವಾ ರಂಜಿತಿಂದ ಇದು ಮಾಡಿದೆ, ನನ್ನ ಮೈನಸ್ಗಳಿದ್ರು ಏನಿದ್ರು ನನ್ನಲ್ಲೇ ಉಳಿತದೆ, ನನ್ನ ಪ್ಲಸ್ಗಳೇನಿದ್ರು ಅದು ನನ್ನನ್ನು ದಾಟಿ ನನ್ನ ಮಾವನ ಕಡೆ ಹೋಗ್ತದೆ. ಯಾಕಂತ ಹೇಳಿದ್ರೆ ಈಸ್ ಅ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಹಾಗಾಗಿ ಎಲ್ಲ ನನ್ನ ಮಾವನ ಇಚ್ಛೆ ಅಂತ ಸಾಕ್ತಾ ಉಂಟು. ಮತ್ತೆ ಬರವಣಿಗೆ ಅಂತ ಹೇಳಿದ್ರೆ, ನಾನು ಈ ಪುಸ್ತಕಗಳನ್ನು ಜಾಸ್ತಿ ಓದೋದ್ರಿಂದ ನನಗೆ ಕೆಲವೊಂದು ಪಾತ್ರಗಳು ಉಳಿತದೆ ನಮ್ಮ ಲೈಫಲ್ಲಿ. ನಾನು ಇಲ್ಲೆಲ್ಲ ಓದಬೇಕಿದ್ರೆ ಬೇಂದ್ರೆ ಅವರದ್ದು ಲೈಫ್ ಸ್ಟೈಲ್ ಓದಬೇಕಿದ್ರೆ, ಅವರ ಜೀವನ ನೋಡಬೇಕಿದ್ರೆ, ಅವರ ಮಗ ಅಂದರೆ ಹಣ ಇಲ್ಲ, ಆ ಟೈಮಲ್ಲಿ ಹಣ ಇಲ್ಲ, ಏನಿಲ್ಲ, ಇನ್ನು ಹೋಗ್ಲಿಕ್ಕೆ ಬಸ್ಸು ಇಲ್ಲ, ಬಸ್ ಇದ್ರು ಟೈಮ್ ಬಸ್ ಇಲ್ಲ, ಆ ಬಸ್ ಇದ್ರು ಬಸ್ಸಲ್ಲಿ ಹೋಗ್ಲಿಕ್ಕೆ ಹಣ ಇಲ್ಲ, ಅಂತ ಪರಿಸ್ಥಿತಿಯಲ್ಲಿದ್ದಂಥ ಒಬ್ಬ ವ್ಯಕ್ತಿ, ಅವನ ಮಗ ಬೇಂದ್ರವರ ಮಗ ಅವರ ಬದಿಯಲ್ಲಿ ಇನ್ನೇನು ಕೊನೆ ಉಸಿರು ಎಳಿತಾ ಇದ್ದಾನೆ, ಸಾಯಬೇಕು ಅಂದಿದ್ದಾನೆ. ಆಗ ಕೂಡ ಬೇಂದ್ರೆ ಬರೀತಾರಂತೆ, ಆಗುದೆಲ್ಲ ಆಗ್ಲಿ ಎಲ್ಲ ದೇವರ ಚಿತ್ತ ಅಂತೇಳಿ. ಇವತ್ತಿಗೆ ನಾವು ಆ ಕಡೆ ಅವರ ಊರಿನ ಕಡೆ ಹೋದ್ರೆ ಬೇಂದ್ರೆ ಸಾರಿಗೆ ಅಂತೇಳಿ ಉಂಟು. ಬೇಂದ್ರೆ ಸಾರಿಗೆ ಯಾಕೆ ಆಯ್ತು ಅಂತ ಹೇಳಿದ್ರೆ, ಇದೇ ತನ್ನ ಮಗನನ್ನ ಆಸ್ಪತ್ರೆ ತಗೊಂಡೋಗ್ಲಿಕ್ಕೆ ಅವರಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ, ಬಸ್ ವ್ಯವಸ್ಥೆ ಇದ್ರೂ ಬಸ್ಸಿಗೆ ಹಣ ಇಲ್ಲ. ಜ್ಞಾನಪೀಠ ಪುರಸ್ಕೃತ ಒಬ್ಬ ಕವಿ, ಅವರ ಮಗ ಇನ್ನೇನು ಸಾಯ್ತಾನೆ, ಆಗ ಅವರು ಬರೀತಾರಂತೆ, ಆಗುದೆಲ್ಲ ಆಗ್ಲಿ ಎಲ್ಲ ದೇವರ ಚಿತ್ತ ಅಂತೇಳಿ. ಅಂದ್ರೆ ಈ ರೀತಿಯಾದ ಕಥೆಗಳು ನಾವು ಕೇಳಿದೆ, ನಾನು ಇನ್ಸ್ಪೈರ್ ಆಗ್ತದೆ. ಜೊತೆಗೆ ಬಂದು ನನಗೆ ಒಂದು ಕತೆ, ಒಂದು ಪಾತ್ರ ನಾನು ಯಾವತ್ತಿಗೂ ಮರೆಯುವುದಿಲ್ಲ ಅಂತಿದ್ರೆ ಅದು ರವಿ ಬೆಳಗೆರೆ ಅವರದ್ದು ಹೇಳಿ ಹೋಗೋ ಕಾರಣ ಅಂತ ಹೇಳಿದ ಪುಸ್ತಕ. ಈ ಪುಸ್ತಕವನ್ನು ನಾನು ಒಂದು 20-25 ಸಲ ಓದಿದ್ದೇನೆ. ನನಗೆ ಯಾವಾಗ ಓದಬೇಕಿದ್ರು ಅದರಲ್ಲಿ ಬರುವಂಥ 2 ಪಾತ್ರಗಳು ಹಿಮವಂತ ಮತ್ತು ಪ್ರಾರ್ಥನಾ ಅಂತೇಳಿ. ಪ್ರಾರ್ಥನಾ ಬಂದು ಅವರ ಪ್ರಾರ್ಥನೆ ಸ್ಕೂಲ್ ಇದೆ ರವಿ ಬೆಳಗೆರೆ. ನಾನು ಸ್ವಲ್ಪ ಅವರನ್ನು ತೀರಾ ಹತ್ತಿರದಿಂದ ಬಲ್ಲವನಾಗಿರೋದ್ರಿಂದ ಅವರು ಸ್ಕೂಲ್ ಇದೆ ಪ್ರಾರ್ಥನಾ ಅಂತೇಳಿ. ಸೊ ಅದನ್ನು ಇನ್ಸ್ಪೈರ್ ಆಗಿ ಇಟ್ಕೊಂಡು ಅವ್ರ ಕತೆ ಬದ್ರು ಹೇಳಿ ಹೋಗೋ ಕಾರಣ ಅಂತೇಳಿ. ಅದು ಇವಾಗ ನಾನು ಆ ಪುಸ್ತಕ ಓದಿದ್ರು, ಪ್ರೆಸೆಂಟ್ ಈಗ ಮನೆಗೆ ಹೋಗಿ ಓದಿದ್ದು ನನಗೆ ಬೇರೆ ಪರ್ಸ್ಪೆಕ್ಟಿವ್ ಕಾಣ್ತದೆ. ಹಿಮವಂತ ಪ್ರಾರ್ಥನೆ ಯಾಕೆ ಹಿಮವಂತನನ್ನ ಬಿಟ್ಟು ಹೋಗ್ಬಿದ್ರೆ ಕಾರಣ ಯಾಕೆ ಹೇಳಿಲ್ಲ, ಅಥವಾ ಹೇಳಿದ್ರೆ ಏನು ಹೇಳಿಲ್ವಾ, ಅದು ಯಾಕೆ ಹೇಳಿಲ್ಲ, ಅದು ಹೇಳುವ ಕಾರಣ ಯಾಕೆ ಇಟ್ಟರು, ಅದು ತುಂಬಾ ಕಾಡ್ತದೆ. ಅವರಿಗೆ ಸುಕೀರ್ತಿ ಅವ್ರು ಮಾತಾಡ್ಬೇಕು ಹೇಳಿದ್ರು, ಓಲ್ಡ್ ಮಾಂಕ್ ಯಾಕೆ ಇಟ್ಟೆ ಅಂತ ಹೇಳಿದ್ರೆ ಒಂದು ಕ್ಯಾಚಿ ಆಗಿರ್ಬೇಕು, ಅದು ಓದುಗರಿಗೆ ಕ್ಯೂರಿಯಾಸಿಟಿ ಇಟ್ಕೊಳ್ಬೇಕು ಅಂತೇಳಿ. ಈ ಕ್ಯೂರಿಯಾಸಿಟಿ ನಾನು ಮೊದಲು ನೋಡಿದ್ದು ಹೇಳಿ ಹೋಗೋ ಕಾರಣದಲ್ಲಿ. ಸೊ ಈ ರೀತಿಯಾಗಿ ಓದ್ತಾ ನಾವು ಇನ್ಸ್ಪೈರ್ ಆದವರು. ಅಂದ್ರೆ ನಾವು ಪ್ರೆಸೆಂಟ್ ಏನೊಂದು ಪುಸ್ತಕ ಮಾಡಿದೆ, ನನ್ನ ತಲೆಯಲ್ಲಿ ಒಂದಿತ್ತು, ನಾನು ಬರೀಲಿಕ್ಕೆ ಕೂತ್ಕೊಳ್ಬೇಕು ಇದ್ರೆ, ನಾನು ಈ ಕಥೆಯಲ್ಲಿ ಈ ಪುಸ್ತಕದಲ್ಲಿ ಕಥೆ ಬರೀಲಿಕ್ಕೆ ಕೂತ್ಕೊಳ್ಬೇಕು ನನ್ನ ತಲೆಯಲ್ಲಿ ಇತ್ತು. ನಾನು ಅಂದ್ರೆ ಹೇಗೆ ಆಯ್ತು ಅಂದ್ರೆ, ನನ್ನ ಮನೆಯಲ್ಲಿ ಒಂದು ಶೆಲ್ಫ್ ಇದೆ, ಆ ಶೆಲ್ಫಲ್ಲಿ ಫುಲ್ಲು ಬುಕ್ಸ್ ಇದೆ. ಅಂದ್ರೆ ಬುಕ್ಸ್ ಕಲೆಕ್ಷನ್ ಮಾಡ್ತೇನೆ ನಾನು, ಒಂದು 1000+ ಪುಸ್ತಕ ಇದೆ. ಆದರೆ ಸದ್ಯ ಬರೆಯಲಿಕ್ಕೆ ನಾನು ಬರೀತೇನೆ, ಬದಿಯಲ್ಲಿ ಬರೋಕ್ಕೆ ನಾನು ಈಗ ಪುಸ್ತಕ ನೋಡ್ತೇನೆ, ಇಷ್ಟು ಪುಸ್ತಕ ಓದಿದ್ರೆ ಸಾಕಲ್ಲ, ನಾಲೆಜ್ ಇದೆಯಲ್ಲ ಅಂತೇಳಿ. ಬಟ್ ನಂಗೆ ಬರ್ದಾದ್ಮೇಲೆ ಗೊತ್ತಾಯಿತು, ಜಗತ್ತಿನಲ್ಲಿರುವ ಎಷ್ಟೇ ಪುಸ್ತಕ ಓದಿದ್ರು ನನಗೆ ಇನ್ನೂ ಓದಬೇಕು, ಇನ್ನೂ ಸಾಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇದು ಸಾಹಿತ್ಯ ಲೋಕ ಅನ್ನುವಂಥದ್ದು ಸಾಗರ. ನಾನು ಇನ್ನೂ ಬಾವಿಯಲ್ಲಿದ್ದೇನೆ ಅಷ್ಟೇ, ಇನ್ನು ಬಾವಿಯಿಂದ ಕೂಡ ಮೇಲೆ ಬರಲಿಲ್ಲ ಅಂತೇಳಿ.
ಬಟ್ ಒಂದೇನೋ ಆಸೆ ಉಂಟು ಮನದ, ಅಂದರೆ ಏನೋ ಒಂದು ಮಾಡಬೇಕು, ನಾವು ಒಂದು ಈ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಬೇಕು ಅನ್ನೋ ಇದಿತ್ತು. ಅದಕ್ಕೆ ನನಗೆ ಸಪೋರ್ಟ್ ಮಾಡಿದ ಬಂದು ನನ್ನ ತಂಡ, ಸಾಹಿತ್ಯ ಕೂಟ ಮಂಗಳೂರು. ತಂಡದ ಬಗ್ಗೆ ಏನು ಹೇಳಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ಎಲ್ಲ ಗೊತ್ತಿದೆ. ಬಟ್ ತಂಡದಲ್ಲಿರುವವರು ಯಾವತ್ತೂ ನನಗೆ ಸಪೋರ್ಟ್ ಮಾಡಿದರು, ಬೆನ್ನು ತಟ್ಟಿದ್ದಾರೆ. ಮಾಡಿ, ಈ ರೀತಿಯಾಗಿ ಮಾಡಿ, ಆ ರೀತಿಯಾಗಿ ಮಾಡುವ, ಈ ರೀತಿಯಾಗಿ ಮಾಡುವ, ಏನೋ ಒಂದು ಮಾಡುವ ಅಂತೇಳಿ. ತಂಡದಲ್ಲಿರುವಂಥ ಎಲ್ಲರೂ, ಇವನ್ ಸುಕೀರ್ತ ಆಗಿಲ್ಲ, ಅವರು ಸುಕೀರ್ತ ನಿಜ ಹೇಳಬೇಕಾದ್ರೆ ತುಂಬ ಬ್ಯುಸಿ ಇರ್ತಾರೆ. ಸೊ ಇಲ್ಲಿಂದ ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗಬೇಕು, ಬ್ಯಾಂಗ್ಳೂರಿಂದ ಮೀಟಿಂಗು, ಮತ್ತು ಅಲ್ಲಿ ಅವರದ್ದೇನೋ ಒಂದು ಅವರೊಂದು ಪ್ರೊಫೆಷನಲ್ ಇರುವವರು. ನಾನಾದರೂ ಕೆಲಸಕ್ಕೆ ಹೋಗ್ತೇನೆ, ನನಗೆ ಅಲ್ಲಿಂದ ಏನೋ ಒಂದು ಅರ್ನಿಂಗ್ ಆಗ್ತದೆ. ಅವರಿಗೆ ಎಲ್ಲವನ್ನ ಬಿಟ್ಟು ಸಾಹಿತ್ಯಕ್ಕೆ ಅಂತೇಳಿ ಸೀಮಿತವಾಗಿದ್ದಾರೆ. ಸೊ ಅವರಿಗೆ ಒಂದು ಅರ್ನಿಂಗ್ಸ್ ಆಗಬೇಕು ಅಂತಿದ್ರೆ ಅವರು ಬರೆಯದಿದ್ರೆ ಅವರಿಗೆ ಏನಿಲ್ಲ. ಸೊ ಆ ಸಮಯದಲ್ಲಿಯೂ ಆ ಬ್ಯುಸಿ ಇದ್ರೂ ಕೂಡ ನನ್ನ ಕಥೆಯನ್ನು ಓದಿ ಇಮೇಲ್ ಕಾಲ್ ಮಾಡಿ ನನಗೆ, ಇದು ನನಗೆ ಸರಿ ಅನ್ನಿಸ್ಲಿಲ್ಲ, ಇದು ನೀವು ಚೇಂಜ್ ಮಾಡಬೇಕು, ಇದು ನನಗೆ ಬೇಡ, ಚೇಂಜ್ ಮಾಡಿ. ನಾನು ಅಲ್ಲಿ ಬರೀತೇನೆ. ಈ ಪ್ರಯಾಣದಲ್ಲಿ ನನಗೊಬ್ಬರು ವ್ಯಕ್ತಿ ಸಿಕ್ಕಿದ್ರು, ಸುಕೀರ್ ಶೆಟ್ಟಿ ಅಂತೇಳಿ, ಅವರು ಒಳ್ಳೆ ರೈಟರ್ ಅಂತೇಳಿ. ಅವ್ರು ಹೇಳಿದಾಗ, ಇಲ್ಲಪ್ಪ ನಾನು ರೈಟರೇ ಅಲ್ಲ, ನನ್ನ ಹೆಸರು ಕೂಡ ಬಳಸಬೇಡಿ ಅಂತಲ್ಲ, ಕೊನೆಗೆ ನನ್ನ ಹೆಸರೇ ಬಳಸಬೇಡಿ, ಯಾಕಂದ್ರೆ ನಾನು ಅವರನ್ನು ಸ್ವಲ್ಪ ಹೊಗಳಿ ಬರದೆ, ಅದು ಬೇಡ ಅಂತೇಳಿ. ಅಂದರೆ ಅಂಥ ಪರ್ಸನ್ಸ್ಗಳು ನಿಮ್ಮ ಜೊತೆ ಇದ್ದಾರೆ. ಅಂದರೆ ಈ ಟೀಮ್ ಹೇಗುಂಟು ಅಂತ ಹೇಳಿದ್ರೆ, ನಾನು ನನ್ನದು ಅನ್ನುವಂಥ ಈ ಪ್ರಪಂಚದಲ್ಲಿ ನಾವು ನಮ್ಮದು ಅನ್ನುವರು ಅಂತ ಹೇಳುವವರು ಸಿಕ್ಕುವುದು ತುಂಬ ಕಡಿಮೆ. ಅಂಥವರು ಸಿಕ್ಕಿದ್ದಾರೆ. ಸೊ ನಡೀತಾ ಉಂಟು ಪ್ರಯಾಣ, ಇನ್ನೂ ತುಂಬ ನೋಡ್ಲಿಕ್ಕುಂಟು. ಜೊತೆಯಾಗಿ ಬರುವವರಿಗೆ ಮುಕ್ತ ಅವಕಾಶ ಇದೆ, ಒಂದು ಸೇರ್ಕೊಳ್ಬೋದು, ನಮ್ಮ ಜೊತೆ ಸೇರ್ಕೊಳ್ಬೋದು. ಸಾಹಿತ್ಯ ಕೂಟ ಮಂಗಳೂರಿನ ಬಾಗಿಲು ಯಾವತ್ತಿಗೂ ತೆರೆದಿರ್ತದೆ. ಇದರಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಏನಿಲ್ಲ. ನಾನು ಹೇಳುದು ಸರಿಯಾ, ಹೌದು ಸರಿ, ನಾನು ಹೇಳಿದಾಗ ಸಮ್ಮತ ಎಲ್ರದ್ದು ಜೈ ಅಂತೇಳಿ ಜೈ, ಅದು ಬೇಡ ಇವನು ಹೇಳಿ ಸರಿ ಉಂಟು, ಅವನು ಹೇಳುದು, ಯಾರ್ದು ಮೆಜಾರಿಟಿ ಸರಿ ಇರ್ತದೆ ಅದರ ಮೇಲೆ ಹೋಗ್ತದೆ. ಇವನು ಹೇಳಿದ್ದೆ ನಡಿಬೇಕು, ಇವನು ಮಾಡಿದ್ದೆ ಮಾಡಬೇಕು ಅಂತೇನಿಲ್ಲ. ಎಲ್ಲರದ್ದು ಒಪಿನಿಯನ್ ಇಲ್ಲಿ ಮ್ಯಾಟರ್ ಆಗ್ತದೆ. ಎಲ್ಲರೂ ಹೇಳಿದ್ದನ್ನು ಕೂಡ ನಡೀತೇವೆ, ಮಾಡ್ತೇವೆ. ಆ ರೀತಿಯಾಗಿ ಹೋಗ್ತಾ ಉಂಟು ಮಂಗಳೂರಿನ ಓದುಗಾರ ತಂಡ ಸಾಹಿತ್ಯ ಕೂಟ ಮಂಗಳೂರು. ಸಾಹಿತ್ಯ ಕೂಟ ಅಂತ ಹೇಳುವಾಗ ನಾನಿಲ್ಲಿ ತಿಳಿದದೇನಂತ ಹೇಳಿದ್ರೆ, ನಾನು ನನ್ನದಂತ ಇಲ್ಲ, ನಾವು ನಮ್ಮದು ಅಂತ ಇದೆ. ಖಂಡಿತ. ಸೊ ಅದು ಇರುವುದೇ ತುಂಬಾ ಕಡಿಮೆ. ನೀವು ಹೇಳಿದಾಗೆ ತುಂಬಾ ಕಡಿಮೆ. ಅಂದ್ರೆ ನಾನು ಮೇಲೆ ಹೋಗ್ಬೇಕು ಮೊದಲಂತ ಹೇಳುವವರೇ ಇರುವವರೇ ಹೊರತು ನಮ್ಮವರ ಮೇಲೆ ಹೋಗ್ಬೇಕಂತ ಯಾರು ಕೂಡ ಅನ್ಕೊಳ್ಳೋದಿಲ್ಲ. ಕೆಲವರು ಅನ್ಕೊಳ್ಬಹುದು, ಆದ್ರೆ ಕೆಲವರು ಅನ್ಕೊಳ್ಳೋದಿಲ್ಲ. ಸೊ ಅದನ್ನ ನಾನು ಸಾಹಿತ್ಯ ಕೂಟದಲ್ಲಿ ತಿಳಿದುಕೊಂಡೆ. ಸಾಹಿತ್ಯ ಕೂಟ ಅಂತ ಹೇಳುವಾಗ ಒಂದು ಲೈನಲ್ಲಿ ವಿವರಿಸ್ಬೇಕಂತ ಹೇಳಿದ್ರೆ ಏನ್ ಹೇಳ್ತೀರಾ? ಸಾಹಿತ್ಯ ಕೂಟ ನಾವು ನಮ್ಮವರು ಅಷ್ಟೇ. ಅದಕ್ಕಿಂತ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರುವವರು ಬರ್ತಾರೆ, ಆಸಕ್ತಿ ಇಲ್ಲದಿರುವವರು ಕೂಡ ಬರ್ತಾರೆ, ಕೂತ್ಕೊಳ್ತಾರೆ. ನಾವು ಪುಸ್ತಕದ ಬಗ್ಗೆ ಓದ್ತೇವೆ, ಪುಸ್ತಕದ ಬಗ್ಗೆ ಮಾತನಾಡ್ತೇವೆ, ಅದರ ಬಗ್ಗೆ ಇನ್ಸ್ಪೈರ್ ಆಗಿ ಪುಸ್ತಕ ಓದಿದವರು ಇದ್ದಾರೆ. ಅಥವಾ ನನಗೆ ಇನ್ನೊಂದು, ನಾನು ಕೆಲವೊಂದು ಲಿಮಿಟೆಡ್ ಪುಸ್ತಕಗಳನ್ನ ಓದ್ತಾ ಇದ್ದೆ. ನನಗೆ ಇಷ್ಟೇ ರೈಟರ್ಗಳಂತೇಳಿ ಇದ್ರು ನಾನು ಓದುವ ಸಮಯದಲ್ಲಿ. ಬಟ್ ಸಾಹಿತ್ಯ ಕೂಡ ಸಿಕ್ಕಿದ ಮೇಲೆ ನನಗೆ ಇನ್ನಷ್ಟು ಪುಸ್ತಕಗಳು ಪರಿಚಯ ಆದವು, ಇನ್ನಷ್ಟು ರೈಟರ್ಸ್ಗಳು ಪರಿಚಯ ಆದರು. ಅವರ ಕಥೆಗಳನ್ನ ಓದಲಿಕ್ಕೆ ಶುರು ಮಾಡಿದೆ. ಅವರ ಕಥೆಗಳು ನನಗೆ ಮನಸ್ಸಲ್ಲಿ ಅಡಕವಾಗ್ತಾ ಹೋಯಿತು. ಅಂದರೆ ಪುಸ್ತಕ ಓದುವ ಗೀಳನ್ನು ಹೆಚ್ಚಿಸ್ತದೆ ಸಾಹಿತ್ಯ ಕೂಟ ಮಂಗಳೂರು. ಅಂದರೆ ಇಲ್ಲಿ ಆಗಿದ್ರೆ ಪುಸ್ತಕ ಓದುಗವರು ಮಾತ್ರ ಇಲ್ಲಿಗೆ ಬರಬೇಕಾ? ಇಲ್ಲ, ಓದಲಿಕ್ಕೆ ಆಸಕ್ತಿ ಇದೆ, ಸಮಯ ಇಲ್ಲ ಅಂಥವರು ತಿಂಗಳಿಗೆ ಒಂದಿನ ಬರ್ಬೋದು, ಇಲ್ಲಿ ಓದ್ಬೋದು. ನನಗೆ ಓದಲಿಕ್ಕೆ ಆಗ್ತಾ ಇಲ್ಲ, ನಾವು ಹೇಳೋದನ್ನು ಕೇಳ್ಕೊಳ್ಬೋದು, ನಾವು ಓದಿದ ಪುಸ್ತಕವನ್ನ ಬಗ್ಗೆ ಮಾತಾಡುವ ಅದನ್ನು ಕೇಳ್ಬೋದು, ಅದರಿಂದ ಇನ್ಸ್ಪೈರ್ ಆದರೆ ಓದ್ಬೋದು. ಇದೆ. ಯಾಕಂತ ಹೇಳಿದ್ರೆ ನಾನು ಎಲ್ರಿಗೂ ಸಜೆಸ್ಟ್ ಮಾಡಿ, ಈ ವಾಹಿನಿಯ ಮುಖಾಂತರ ಸಜೆಸ್ಟ್ ಮಾಡುವಂಥದ್ದು, ಪುಸ್ತಕ ಓದಲಿಕ್ಕೆ ಆರಂಭಿಸುವವರು ಯಾರಾದ್ರೂ ಇದ್ದೆ, ಇನ್ನು ನನ್ನ ಪುಸ್ತಕ ಓದಬೇಕು ಅಂತ ಹೇಳಿದರೆ ಅಂಥವರು ತೇಜಸ್ವಿಯವರ ಪುಸ್ತಕವನ್ನು ಓದಿದರೆ ತುಂಬ ಒಳ್ಳೆಯದು. ನನ್ನ ಅಭಿಪ್ರಾಯದಲ್ಲಿ ತೇಜಸ್ವಿಯವರ ಪುಸ್ತಕಗಳನ್ನು ಓದಿದರೆ ಇನ್ನೂ ಒಳ್ಳೆಯದು. ಯಾಕಂತ ಹೇಳಿದರೆ ಅವರ ಪುಸ್ತಕ ಓದ್ತಾ ನಾವು ಪರಿಸರದೊಳಗೆ ಹೋಗ್ತೇವೆ, ಆ ಪರಿಸರ ಏನಾಗ್ತಿದೆ ಅಂತ ಕಂಡುಕೊಳ್ತೇವೆ, ಓದಲಿಕ್ಕೆ ಆಸಕ್ತಿ ಹೆಚ್ಚುತ್ತದೆ. ಹಾಗಾಗಿ ಅವರದ್ದು ಪರಿಸರದ ಕಥೆ ಆಗಿರಲಿ, ಕರ್ವಾಲು ಆಗಿರಲಿ, ಚಿದಂಬರಾಸಿ ಆಗಿರಲಿ, ಜುಗಾರಿ ಕಾಸ್ ಆಗಿರಲಿ, ಇಂಥದ್ದು ಈಗ ಹೆಚ್ಚು ಗೊತ್ತಿಲ್ಲ. ಅವರದ್ದು ಒಂದು ಕಿರಗೂರಿನ ಗೈಯಾಳಿಗಳಲ್ಲಿ ಪುಸ್ತಕ ಇದೆ. ಸೊ ಸೆಕೆಂಡ್ PUC ಅಲ್ಲೇ ಫಸ್ಟ್ PUC ಅಲ್ಲಿ ಒಂದು ಕೃಷ್ಣೇಗೌಡನ ಆನೆ ಅಂತೇಳಿ ಒಂದು ಲೆಸನ್ ಇದೆ. ಸೊ ಅದು ಬಂದು ಆ ಕಥೆಯಲ್ಲಿ, ಆ ಕಥೆಯಿಂದ ಹೆಕ್ಕಿದ್ದು ಕಿರಗೂರಿನ ಮೂವಿ ಆಯಿತು. ಸೊ ಆ ಕಿರಗೂರಿನ ಗೈಯಾಳಿ ಪುಸ್ತಕದಲ್ಲಿ 2 ಕಥೆಗಳು, ಒಂದು ಕೃಷ್ಣೇಗೌಡನ ಆನೆ, ಇನ್ನೊಂದು ಕಿರಗೂರಿನ ಗೈಯಾಳಿ, ಒಂದು ಮೂವಿ ಆಯಿತು, ಇನ್ನೊಂದು ಸೆಕೆಂಡ್ PUCಗೆ ಅಥವಾ ಫಸ್ಟ್ PUCಗೆ ಕಥೆ ಆಗಿದೆ. ಸೊ ಅದು ಇಷ್ಟಪಡುವವರು ಇದನ್ನು ಇಲ್ಲಿ ಓದಿದರೆ ನಮಗೆ ತುಂಬ ಇಷ್ಟ ಆಗ್ತದೆ. ಹಾಗಾಗಿ ಪುಸ್ತಕ ಓದುವವರದ್ದು ತೇಜಸ್ವಿಯವರ ಪುಸ್ತಕಗಳನ್ನು ಆದಷ್ಟು ಇನಿಷಿಯಲಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿ, ಮತ್ತೆ ಓದ್ತಾ ಸಾಹಿತ್ಯ ಏನು, ಸಾಹಿತ್ಯ ಯಾಕೆ, ಸಾಹಿತ್ಯ ಏನಕ್ಕೆ ಬೇಕು ಅಂತ ಗೊತ್ತಾಗ್ತದೆ. ಸಾಹಿತ್ಯ ಇಲ್ಲದೆ ನಾವಿಲ್ಲ. ಯಾಕಂತ ಹೇಳಿದರೆ ಕನ್ನಡ ಸಾಹಿತ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು. ಇದು ನಾವು ಮಾತನಾಡಬೇಕಾದ್ರೆ ಜ್ಞಾನಪೀಠ ಅಲ್ಲ ಅಂತ ಹೇಳ್ತೇವೆ.
ಪುಸ್ತಕ ಓದಲಿಕ್ಕೆ ಶುರು ಮಾಡಿದ್ಮೇಲೆ ಅಥವಾ ಬರಲಿಕ್ಕೆ ಶುರು ಮಾಡಿದ್ಮೇಲೆ ಒಂದು ಪುಸ್ತಕವನ್ನು ನಾನು ಹೊರಗಡೆ ತರಬೇಕು ಅಂತೇಳಿದ್ರೆ ಎಷ್ಟು ಕಷ್ಟ ಉಂಟಂತೇಳಿ ನನಗೆ ಈಗ ಗೊತ್ತಾಗ್ತಾ ಉಂಟು. ಈಗ ಎಲ್ಲ ಡಿಜಿಟಲ್ ಮೀಡಿಯಾಗಳಿದ್ದು ಎಲ್ಲ ಆಗ ಟೈಪ್ ರೈಟರ್ಗಳು, ಈಗ ಲ್ಯಾಪ್ಟಾಪ್, ನುಡಿ ಬರಹ ಎಲ್ಲ ಉಂಟು, ಎಲ್ಲ ಸೌಕರ್ಯಗಳುಂಟು. ಬೇಕಿದ್ರೆ ವಾಟ್ಸಪ್ಪಿಗೆ ಹೋಗಿ ವಾಯ್ಸ್ ಮೆಸೇಜಲ್ಲಿ ಹೇಳಿದ್ದು ವಾಯ್ಸಲ್ಲಿ ಹೇಳಿದ್ದು ಟೈಪ್ ಆಗ್ತದೆ ಅಂತ. ಈ ಸಮಯದಲ್ಲಿ ನಾವು 6 ತಿಂಗಳು 7 ತಿಂಗಳು ತಗೊಂಡ್ವಿ ಒಂದು ಪುಸ್ತಕ ಮಾಡಲಿಕ್ಕೆ. ಹಾಗಿರ್ಬೇಕಿದ್ರೆ ಒಂದು ಜ್ಞಾನಪೀಠ ಪ್ರಶಸ್ತಿ ಪಡೆದ ಪುಸ್ತಕಗಳು ಆಗಿನ ಕಾಲದಲ್ಲಿ ಎಷ್ಟು ಕಷ್ಟ ಆಗಿರ್ಬೋದು. ಇದು ಊಹೆಗೂ ನಿಲುಕದ ಸತ್ಯಗಳು ಮತ್ತು ಮಿಥ್ಯಗಳು. ಕನಸಿನ ಜೋಳಿಗೆಯ ಸಂಪಾದಕರು ನೀವು. ಸಾಹಿತ್ಯ ಕೂಟ ಯಾವಾಗ ಪ್ರಾರಂಭವಾಯ್ತಂತ ಹೇಳ್ತೀರಾ? 2 ವರ್ಷಗಳಿಂದ ಡಿಸೆಂಬರ್ 28ಕ್ಕೆ ಅನ್ಕೊಳ್ತೇನೆ ಸಾಹಿತ್ಯ ಕೂಟ ಅಂತೇಳಿ ಅಪರಿಚಿತ ಓದುಗರಾಗಿ ನಾವು ಸೇರಿಕೊಂಡ್ವಿ. ಫೆಬ್ರವರಿಗೆ ಅಷ್ಟೊತ್ತಿಗೆ ನಾವು ಸಾಹಿತ್ಯ ಕೂಟ ಮಂಗಳೂರು ಅಂತೇಳಿ ನಾಮಕರಣ ಮಾಡಿಕೊಂಡ್ವಿ. ಅದಾದ್ಮೇಲೆ ಸಾಹಿತ್ಯ ಕೂಟದಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಒಂದು ಲೇಖಕರ ಅಥವಾ ಒಬ್ಬರು ಲೇಖಕರ ಪುಸ್ತಕವನ್ನು ಹಿಡಿದುಕೊಂಡು ಅದರ ಬಗ್ಗೆ ಮಾತನಾಡುವಂಥದ್ದು, ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು, ಸಂವಾದ ಮಾಡುವಂಥದ್ದು. ಇದಾದ ಮೇಲೆ ಪ್ರಸಿದ್ಧ ಲೇಖಕರನ್ನು ಮಂಗಳೂರಿಗೆ ಕರೆಸಿ ಅವರನ್ನು ಮಂಗಳೂರಲ್ಲೇ ಮಾತನಾಡಿಸ್ತೇವೆ. ಈಗಾಗಲೇ ಇತ್ತೀಚೆಗೆ ಬಿಡುಗಡೆದ ರೇಷ್ಮೆ ಬಟ್ಟೆ ಅಂತೇಳಿ ವಸುಧೇಂದ್ರ ಅಂತೇಳಿ ತೇಜತುಂಗ ಭದ್ರ ಅನ್ನುವಂಥ ಹಿಟ್ ಪುಸ್ತಕ ಕೊಟ್ಟವರು ವಸುಧೇಂದ್ರ ಸರ್. ಸೊ ಅವರು ಮಂಗಳೂರಿಗೆ ಬಂದು ಮಂಗಳೂರಿನಲ್ಲಿ ಸಾಹಿತ್ಯ ಕೂಟ ತಂಡದಲ್ಲಿ ಅವರು ಬಂದು ಇಲ್ಲಿದ್ದು ಅವರ ರೇಷ್ಮೆ ಬಟ್ಟೆಯ ಬಗ್ಗೆ ಸಂವಾದ ಮಾಡಿ ಹೋಗಿದ್ದಾರೆ. ಇನ್ನು ಇದನ್ನು ಹೊರತುಪಡಿಸಿ ಸಾಹಿತ್ಯ ಕೂಟ ಏನು ಅಂತ ಹೇಳಿದ್ರೆ ಈ ಶಾಲೆಗಳಿಗೆ ಹೋಗಿ ಅಲ್ಲಿರುವಂಥ ಮಕ್ಕಳಿಗೆ, ಅಂದರೆ ಈಗ ನಾನು ಹೋಗಿ ಡಿಗ್ರಿ ವಿದ್ಯಾರ್ಥಿಗಳಲ್ಲಿ ಕೂತು ಸಾಹಿತ್ಯ ಹಾಗೆ ಅಂತ ಹೇಳಿದರೆ ಅವರು ತಲೆಗೂ ಹಾಕ್ಕೊಳ್ಳೋದಿಲ್ಲ. ಯಾಕಂದರೆ ಒಂದು ಗಾದೆ ಇದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೇಳಿ. ಹಾಗಾಗಿ ಈಗಾಗಲೇ ಬೆಳೆಯುವಂಥ ಮಕ್ಕಳು ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಅಲ್ಲಿ ಹೋಗಿ ಸಾಹಿತ್ಯದ ಬಗ್ಗೆ ಅರಿವನ್ನು ಮೂಡಿಸೋದು, ಸಾಹಿತ್ಯ ಯಾಕೆ ಬೇಕು, ಸಾಹಿತ್ಯದಲ್ಲಿ ಏನಿದೆ, ಅದನ್ನು ಓದಿ ನಮಗೇನು ಉಪಯೋಗ, ಪುಸ್ತಕ ಓದಿ ನಿನಗೆ ಏನು ಸಿಗ್ತದೆ ಅಂತ ಕೇಳ್ತಾರೆ. ನನಗೆ ಮನಃಶಾಂತಿ ಸಿಗ್ತದೆ. ಮನುಷ್ಯನಿಗೆ ಮನಃಶಾಂತಿಗಿಂತ ಹೆಚ್ಚು ಬೇರೆ ಏನಿಲ್ಲ ಅಂದ್ಕೊಳ್ತೇನೆ ನಾನು. ಜೀವನ ನಡೆಸಲಿಕ್ಕೆ ಎಷ್ಟು ಬೇಕು ಅಷ್ಟು ದುಡ್ಡು ಸಾಕು, ಅದಕ್ಕಿಂತ ಹೊರತುಪಡಿಸಿ ಮನಃಶಾಂತಿ ಬೇಕು. ಎಷ್ಟು ಹಣ ಇದ್ರೂ ಕೂಡ ಮನಃಶಾಂತಿ ಇಲ್ಲದಿದ್ದರೆ ಇದು ಪ್ರಯೋಜನ ಇಲ್ಲ. ಇದು ನನ್ನ ಅಭಿಪ್ರಾಯ, ಇದು ಪ್ರಯೋಜನ. ಹಾಗಾಗಿ ಮನಃಶಾಂತಿ ಬೇಕು ಅಂದರೆ ಪುಸ್ತಕವನ್ನು ಓದಿ, ಅದರಿಂದ ನಮಗೇನೋ ಸಿಗ್ತದೆ ನಾಲೆಜ್, ಅದರಿಂದ ಮನಃಶಾಂತಿ ಸಿಗ್ತದೆ. ಸೊ ಹಾಗಾಗಿ ಮಕ್ಕಳಿಗೆ ಅದನ್ನು ಅರಿವು ಮೂಡಿಸಿ ಅಲ್ಲಿ ಕೂಡ ನಾವು ರಿಸೋರ್ಸ್ ಪರ್ಸನ್ಗಳನ್ನು ಕರೆಸಿ ಅವರ ಹತ್ರ 2-3 ಸೆಷನ್ಗಳನ್ನು ಮಾಡಿಸಿ ಅಲ್ಲಿ ಪುಸ್ತಕವನ್ನು ಮಕ್ಕಳಿಗೆ ಅರಿವು ಮೂಡಿಸಿ, ಇನ್ನು ಪುಸ್ತಕಗಳನ್ನು ಮಕ್ಕಳಿಗೆ ಅಲ್ಲಿ ಶಾಲೆ ಲೈಬ್ರರಿಗಳಿಗೆ ಡೊನೇಟ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಪುಸ್ತಕ ಈಗ ನನ್ನ ಮನೆಯಲ್ಲಿ ಪುಸ್ತಕ ನೋಡಿದ ತಕ್ಷಣ ಮನೆಗೆ ಬಂದು ನೋಡ್ತಾರೆ, ಪುಸ್ತಕನ ತಗೊಂಡು ಹೋಗ್ತೇನೆ ಅಂತೇಳಿ. ಅವ್ರು ಓದ್ತಾರೆ ಎಲ್ಲೋ ಗೊತ್ತಿಲ್ಲ. ಅದು ತಗೊಂಡಂಥ ಪುಸ್ತಕ ಇಷ್ಟು ಕೆಲವು ಪುಸ್ತಕ ಬರಲೇ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೇನೆ, ಪುಸ್ತಕ ಕೊಡಬೇಕಾದ್ರೆ ಅಲ್ಲಿ ಬರೆದು ಕೊಡ್ತೇನೆ, ಟೇಕ್ ಇಟ್, ರೀಡ್ ಇಟ್ ಆ್ಯಂಡ್ ರಿಟರ್ನ್ ಇಟ್ ಅಂತೇಳಿ. ನನಗೆ ರಿಟರ್ನ್ ಕೊಡ್ಲಿಕ್ಕಿದ್ರೆ ಮಾತ್ರ ಓದಿ. ಯಾಕಂತ ಹೇಳಿದ್ರೆ 100-200 ರೂಪಾಯಿ ವಿಷಯ ನನಗೆ ಖರ್ಚು ಮಾಡಿದೆ, ದೊಡ್ಡ ವಿಷಯ ಅಲ್ಲ. ಬಟ್ ನನಗೆ ಒಂದು ಪುಸ್ತಕವನ್ನು ಕಲೆಕ್ಟ್ ಮಾಡುವಂಥ ಅಭ್ಯಾಸ. ನಾನು ಓದಿದ ಪುಸ್ತಕಗಳು ನನ್ನ ಮನೆಯಲ್ಲಿ ಇರಬೇಕು. ಯಾಕಂತ ಹೇಳಿದ್ರೆ ಇವತ್ತಿಗೆ ಎಷ್ಟೋ ಪುಸ್ತಕಗಳು, ಒಳ್ಳೊಳ್ಳೆ ಪುಸ್ತಕಗಳು ನಮಗೆ ಔಟ್ ಆಫ್ ಸ್ಟಾಕ್ ಇದೆ, ಸಿಗ್ತಾ ಇಲ್ಲ. ಹಾಗಿರುವಾಗ ಮುಂದೊಂದು ದಿನ ಎಲ್ಲ ಪುಸ್ತಕಗಳ ಜೊತೆ ಇರಬೇಕು, ಅಂಥ ಪುಸ್ತಕಗಳ ಜೊತೆ ಇರಬೇಕು ಅಂತ ನಾನು ಬೇರೆ ಯಾವುದನ್ನು ಎಷ್ಟು ಜಾಗ್ರತೆ ಮಾಡ್ತೀನಿ ಗೊತ್ತಿಲ್ಲ. ಪುಸ್ತಕವನ್ನು ಅಷ್ಟು ಜಾಗ್ರತೆ ಮಾಡ್ತೇನೆ. ವಾರಕ್ಕೊಮ್ಮೆ ಪುಸ್ತಕವನ್ನು ಒರೆಸಿ ಮಾಡಿ ಅಲ್ಲಿ ಇಟ್ಕೊಳ್ತೇನೆ. ನಮ್ಮ ಜೀವನದಲ್ಲಿರುವಂಥ ದೊಡ್ಡ ಸ್ನೇಹಿತ, ದೊಡ್ಡ ಆಸ್ತಿ ನನ್ನ ಪುಸ್ತಕಗಳು. ಅದನ್ನು ನಾನು ಜೋಪಾನ ಮಾಡ್ತೇನೆ, ಕಾಪಾಡಿಕೊಳ್ತೇನೆ. ಸಾಧ್ಯ ಆದಷ್ಟು ಪರ್ಚೇಸ್ ಮಾಡಿ ಇಟ್ಕೊಂಡಿರಿ, ಓದಿ ಪುಸ್ತಕವನ್ನು ಅಷ್ಟೇ. ಇದರ ಅಂದ್ರೆ ಈ ಒಂದು ಪುಸ್ತಕದ ಕಾಸ್ಟ್ ಎಷ್ಟು ಅಂತ ಹೇಳಿ? ಅಂದರೆ ಯೂಶ್ವಲಿ ನಾವು ನಮಗೆ ಡಿಸ್ಕಷನ್ ಮಾಡಬೇಕಂದ್ರೆ ನಮಗೆ ಬಂದದ್ದು ಥಾಟ್, ನಾವು 150 ರೂಪಾಯಲ್ಲಿ ಹೋಗುವ ಅಂತೇಳಿ ಅಂದ್ಕೊಂಡ್ವಿ. 150 ರೂಪಾಯಿ ಪುಸ್ತಕದ ಬೆಲೆ ಇಡುವ. ಯಾಕಂತ ಹೇಳಿದ್ರೆ ಹಾಕಿದ ಹಣ ಅದು ಸ್ವಲ್ಪ ಬರಬೇಕಲ್ಲ ಅಂತೇಳಿ. ಆದರೆ ಮತ್ತೆ ಆಯಿತು, ನಾವೇನೋ ಒಂದು ಸಾಹಸ ಕೈ ಹಾಕಿದ್ದೇವೆ, ಏನೋ ಒಂದು ಮಾಡ್ತಾ ಇದ್ದೇವೆ. ನಾನು ಒಬ್ಬ ಓದುಗನಾಗಿರೋದು. ನಾನು ಪುಸ್ತಕವನ್ನು ಮೊದಲು ಮುಖಪುಟ ನೋಡ್ತೇನೆ, ಹಿಂಬದಿ ನೋಡ್ತೇನೆ, ಹಿಂಬದಿದ್ದು ಬೆನ್ನುಡಿಯನ್ನು ಓದ್ತೇನೆ, ಪುಸ್ತಕದ ಕಾಸ್ಟ್ ನೋಡ್ತೇನೆ. ಯಾಕಂದರೆ ನಾವು ಅಳತೆಗೂ ಮೀರಿ ಯಾವುದನ್ನು ಪರ್ಚೇಸ್ ಮಾಡಬಾರ್ದು ಅನ್ನೋದು. ಹಾಗಾಗಿ ಇನಿಷಿಯಲ್ ರೈಟರ್ಸ್ ಆಗಿರೋದ್ರಿಂದ ಪುಸ್ತಕ ಓದುಗರು ತಗೊಳ್ಳಿಕ್ಕೆ ಒಮ್ಮೆ ಹಿಂದೆ ಮುಂದೆ ನೋಡ್ತಾರೆ. ಹಾಗಾಗಿ 99 ರೂಪಾಯಲ್ಲೇ ಹೋಗ್ತಾ ಇದ್ದೇವೆ. 99 ರೂಪಾಯಿ ಪುಸ್ತಕದ ಬೆಲೆ ಅಷ್ಟೇ. 170 ಪೇಜ್ ಇರುವಂಥ ಪುಸ್ತಕವನ್ನು 99 ರೂಪಾಯಲ್ಲಿ ಕೊಡ್ತಾ ಇದ್ದಾರೆ. ದೂರದಲ್ಲಿರುವವರಿಗೆ ನಾವು ತಲುಪಿಸಬೇಕು ಅಂದರೆ ಒಂದು ಅಂಚೆ ಮುಖಾಂತರ ತಲುಪಿಸಬೇಕಾಗ್ತದೆ. ಸೊ ಅಂಚೆ ಕಾಸ್ಟ್ ಎಷ್ಟು ಅಂತ ಕೇಳಿದ್ರೆ ಈಗ ಕೆಲವು ಕಡೆ 20 ರೂಪಾಯಿ 30 ರೂಪಾಯಿ ತಗೊಳ್ತಾರೆ ಅಂಚೆ ಕಾಸ್ಟ್. ಬಟ್ ನಾವು ಬಂದು ಬರೀ 10 ರೂಪಾಯಲ್ಲಿ ಒಂದು ಪುಸ್ತಕವನ್ನು ಮನೆಗೆ ತಲುಪಿಸ್ತೇವೆ. ಅಂದರೆ 109 ರೂಪಾಯಲ್ಲಿದ್ದರೆ ಕರ್ನಾಟಕದ ಯಾವ ಮೂಲೆಯಲ್ಲಿದ್ದರೂ ಅವರಿಗೆ ಪುಸ್ತಕವನ್ನು ತಲುಪಿಸ್ತೇವೆ 109 ರೂಪಾಯಲ್ಲಿ. ಬಂದು ಪರ್ಚೇಸ್ ಮಾಡುವವರಿದ್ರೆ 99 ರೂಪಾಯಲ್ಲಿ ನಾವು ಕೊಡ್ತೇವೆ. ಅಂಚೆ ಮುಖಾಂತರ 109 ರೂಪಾಯಲ್ಲಿ ಅವರಿಗೆ ಪುಸ್ತಕವನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ನಾವು. ಸುಕೀರ್ತಿ ಶೆಟ್ಟಿ, ಹಾಗೆ ಹೇಳಿದ್ರಿ ನೀವು ಗ್ರಂಥಾಲಯಕ್ಕೆ ನಾನು ಹೋಗ್ತಾ ಇದ್ದೆ, ಅಲ್ಲಿ ಪುಸ್ತಕಗಳನ್ನ ಓದ್ತಾ ಇದ್ದೆ ಕ್ಲಾಸ್ ಬಿಟ್ಟು ಅಂತ ಹೇಳ್ತೀರಿ. ಈಗ
ಪ್ರೆಸೆಂಟ್ ಆಗಿ ಏನು ಆಗ್ತದೆ ಅಂತ ಹೇಳಿದ್ರೆ ಪುಸ್ತಕಗಳನ್ನು ಓದುವರ ಸಂಖ್ಯೆ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು PDF ಗಳೇ ಆಗಿರ್ಬೋದು, ಪುಸ್ತಕಗಳನ್ನ ಖರೀದಿಸಿಕೊಳ್ಳುವವರು ಕೂಡ ಕಡಿಮೆ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಇದ್ರ ಬಗ್ಗೆ ಹೇಳಬೇಕು ಅಂದರೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ ಅಂದರೆ ಎಲ್ರಿಗೂ ಅವರವ್ರ ಒಪಿನಿಯನ್ ಇರ್ತದೆ. ಸೊ ಅದನ್ನು ಹಾಕ್ಕೊಳ್ಬೇಕು. ಕವಿತೆಗಳು ಅಂದರೆ ಸಾಲುಗಳು ಎಲ್ಲರ ಇದರಲ್ಲೂ ಬರ್ತಾ ಇರ್ತದೆ ತಲೆಯಲ್ಲಿ. ಈಗ ಏನಾಗಿದೆ ಅಂದರೆ ಒಂದು ಬಂತ ಸೀದಾ ನಾವು ಕಾಪಿ ಮಾಡ್ತೇವೆ, ಅದನ್ನು ಬರಿತೇವೆ, ಇನ್ಸ್ಟಾದಲ್ಲಿ ಹಾಕ್ತೇವೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಹಾಕ್ತೇವೆ. 4 ಜನದ ಅಭಿಪ್ರಾಯ ಬರ್ತದೆ, ಒಳ್ಳೆ ಇರ್ಬೋದು, ಒಳ್ಳೆ ಇಲ್ಲದೇ ಇರ್ಬೋದು. ಬಟ್ ಓದಿದವರಲ್ಲಿ ಎಷ್ಟೋ ಜನ ಸಾಹಿತ್ಯದ ಗೊತ್ತಿರಲ್ಲ, ನಮ್ಮದು ಮಾತ್ರ ನೋಡಿರ್ತಾರೆ. ಸೊ ಅದನ್ನೇ ದೊಡ್ಡ ಪ್ರಶಸ್ತಿ ಅಂತ ಅಂದ್ಕೊಳ್ತೇವೆ. ಸೊ ನಾವು ಬರ್ದದ್ದು ಅವತ್ತು ಹುಟ್ಟಿದ್ದು ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಸೊ ಒಂದು 4 ಜನರ ಲೈಕ್ಸಿಗೆ, ಒಂದು 10 ಜನರ ಲೈಕ್ಸಿಗೆ ಸೀಮಿತವಾಗಿ ಅಲ್ಲಿ ಉಳ್ಕೊಂಡಿರ್ತದೆ. ನಾವೇನು ಮಾಡ್ತೇವೆ, ಓಕೆ ನಾನು ಬರೆದದ್ದು ವರ್ಕ್ ಆಗ್ತಾ ಇದೆ, ಸೊ ಓದ್ತಾ ಇದ್ದಾರೆ, ನಾನು ಬರಿತೇನೆ ಅಂತ ಆ ಒಂದು ಇದರಲ್ಲಿ ಬರೆದು ಅಲ್ಲಿ ಹಾಕ್ತಾರೆ. ಸೊ ನಮ್ಮ ಎನರ್ಜಿಯನ್ನು ನಾವು ಅಲ್ಲಿಗೆ ಕಳಿಸ್ತಾ ಇದ್ದೇವೆ. ಸೊ ಅದು ನೆಕ್ಸ್ಟ್ ಏನಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅದರಿಂದ ಏನು ಓಕೆ ನನಗೆ ಅದರ ಬಗ್ಗೆ ಪರ್ಸ್ನಲಿ ಒಂದು ಒಪಿನಿಯನ್ ಆ ಥರ ಇಲ್ಲ. ಅಂದರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಸ್ ಮಾಡಿಕೊಂಡು ಸಾಹಿತ್ಯ ಬೆಳಿಬೋದು ಅಂತ. ಬಟ್ ನಾನೇನು ಹೇಳ್ತಿದ್ದೆ ಅಂದರೆ ಯಾರೇ ಬರಿಬೇಕಾದರೂ ಅಥವಾ ಅದಕ್ಕಿಂತ ಮುಂಚೆ ಓದಬೇಕು ಅಂತ. ಸೊ ಬರೀಲಿಕ್ಕೆ ಎಲ್ಲರಿಗೂ ಸ್ಟಾರ್ಟ್ ಆಗ್ತದೆ, ಎಲ್ಲರೂ ಬರಿಬೇಕು ಅಂತ ಅಂದ್ಕೊಳ್ತಾರೆ. ಓಕೆ ಬರಿತಾ ಇರಿ, ಅದರೊಟ್ಟಿಗೆ ಓದಿ ಅಂತ. ಯಾಕಂದರೆ ನಾನು ಒಂದು ವಿಷಯದ ಬಗ್ಗೆ ಬರೆದ್ರೆ ಸೊ ಅದೇ ವಿಷಯದ ಬಗ್ಗೆ ಇನ್ನೊಬ್ಬ ಬರೆದಿರ್ತಾನೆ, ಅದರ ಆಥರ್ ಬರ್ತಿರ್ತಾರೆ. ಸೊ ಅದನ್ನು ಓದುವಾಗ ಇದನ್ನು ನಾನು ಇನ್ನೂ ಹೆಚ್ಚು ಒಳ್ಳೆಯ ರೀತಿಯಲ್ಲಿ ಹೇಗೆ ಬರಿಬೋದು ಅನ್ನೋದು ಗೊತ್ತಾಗ್ತದೆ. ಸೊ ಅದಕ್ಕೆ ನಾನು ಅದೇ ಗ್ರಂಥಾಲಯಕ್ಕೆ ನಾನು ಈಗ ಹೋದಾಗ ನಾನು ಅಲ್ಲಿ ಅವರ ಲೈಬ್ರರಿಯನ್ ಹತ್ತೆಲ್ಲ ಮಾತಾಡ್ತಿದ್ದೆ. ಬಟ್ ಇವಾಗ ಪರವಾಗಿಲ್ಲ, ಸ್ವಲ್ಪ ಓದುಗರು ಇದ್ದಾರೆ. ಒಂದು ಟೈಮಲ್ಲಿ ತುಂಬ ಕಮ್ಮಿ ಆಗಿತ್ತು. ಅದಕ್ಕಿಂತ ಮುಂಚೆ 90s ಓದುಗರ ಆ ಒಂದು ಎರ ಇತ್ತು. ಸೊ ನ್ಯೂಸ್ ಪೇಪರ್ ಆಗಿರ್ಬೋದು, ಪುಸ್ತಕಗಳಾಗಿರ್ಬೋದು. ಆಮೇಲೆ ನಮ್ಮ ಕೈಗೆ ಮೊಬೈಲ್ ಬಂದಾಗಿದ್ದರಿಂದ ಸೊ ಇವಾಗ ಜನರಿಗೆ ಅಂದರೆ ತಾಳ್ಮೆ ಇಲ್ಲ ಓದುವಷ್ಟು. ಸೊ ಓದಿದರೆ ನನ್ನ ಪ್ರಕಾರ ಯಾಕೆ ಓದಬೇಕಂದ್ರೆ ಲೈಫಲ್ಲಿ ಯಾವುದೇ ರೀತಿ ಸಿಚುವೇಶನ್ ನಮ್ಗೆ ಬರ್ಬೋದು ಮುಂದೆ. ಸೊ ಹಾಗೆ ಬರುವಾಗ ಸೊ ನಾನು ಓದಿದ ಪುಸ್ತಕಗಳಲ್ಲಿ ಆ ಕ್ಯಾರೆಕ್ಟರ್ ಒಂದು ಪುಸ್ತಕ ಓದಿದಾಗ ಒಂದು ಸೇಮ್ ಎಕ್ಸಾಂಪಲ್ ನನಗೇನೋ ಮುಂದೆ ಜೀವನದಲ್ಲಿ ಏನೋ ಕಷ್ಟ ಆಯಿತು, ತುಂಬ ಡಿಪ್ರೆಷನಲ್ಲಿದ್ದೇನೆ. ಸೊ ಆ ಟೈಮಲ್ಲಿ ನಾನು ಹಿಂದೆ ಓದಿದ ಪುಸ್ತಕಗಳ ಪಾತ್ರಗಳು ಕೂಡ ಅದೇ ಇದರಲ್ಲಿ ಇದೆ ಸಿಚುವೇಶನಲ್ಲಿ. ಸೊ ಅದು ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರ್ತದೆ. ಸೊ ನಾನು ಯಾವುದೇ ರೀತಿ ಸಣ್ಣ ನಿರ್ಧಾರಗಳನ್ನು ತಗೊಳ್ಳುವಾಗ ಅದು ನನ್ನ ಎಚ್ಚರಿಸ್ತಿರ್ತದೆ. ಸೊ ಆ ಒಂದು ವಿಷಯ ಓದೋದ್ರಿಂದ ಸಿಗ್ತದೆ ನಿಮಗೆ. ಸೊ ನೀವು ತುಂಬ ಬ್ರೇವ್ ಆಗ್ತೀರಾ, ಅಂದರೆ ಡಿಸಿಷನ್ ಮೇಕಿಂಗಲ್ಲಿ ಆಗಿರ್ಬೋದು, ವಿಚಾರಗಳನ್ನು ನೋಡೋದ್ರಲ್ಲಿ ಆಗಿರ್ಬೋದು, ಬದುಕನ್ನು ನೋಡೋದ್ರಲ್ಲಾಗಿರ್ಬೋದು. ಓಕೆ ಇಲ್ಲಿ ಕೂಡ ಈ ಥರ ನಡೆದಿದೆ, ಸೊ ನಾನು ಇದನ್ನು ಹೇಗೆ ನೋಡ್ಬೋದು, ಒಂದೇ ರೀತಿ ಅಲ್ವಾ. ನನಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದು ತುಂಬ ವಿಚಾರಗಳಿದೆ. ಬಟ್ ನನಗೆ ತುಂಬ ಖುಷಿಯಾದದ್ದು ಅಂದರೆ ಇದಕ್ಕಿಂತ ದೊಡ್ಡ ವಿಚಾರ ಇಲ್ಲ ಅಂತ ಹೇಳಿದ್ದು, ಈ ಸಮಯ ಕಳೆದು ಹೋಗುತ್ತದೆ ಅಂತ. ಸೊ ಈ ಸಮಯ ಕಳೆದು ಹೋಗುತ್ತದೆ, ನೀವು ಖುಷಿಯಲ್ಲಿ ಇದ್ದಾಗಲೂ ಅದು ಈ ಸಮಯ ಕಳೆದು ಹೋಗ್ತದೆ, ಜಾಸ್ತಿ ಇದಾಗಬೇಡ ಅಂತ. ದುಃಖದಲ್ಲಿ ಇದ್ದಾಗಲೂ ಈ ಸಮಯ ಕಳೆದು ಹೋಗ್ತದೆ. ಸೊ ಇದಕ್ಕಿಂತ ಬ್ಯೂಟಿಫುಲ್ ಲೈನ್ ಇಡೀ ವರ್ಲ್ಡಲ್ಲಿ ನಾನು ಇಲ್ಲಿವರೆಗೂ ಓದಿದ್ರಲ್ಲಿ ನನಗೆ ಸಿಗಲಿಲ್ಲ. ಅಂದರೆ ಇದೆ, ಬಟ್ ಇದಕ್ಕಿಂತ ಜೀವನವನ್ನು ತುಂಬ ಸರಳ ರೀತಿಯಲ್ಲಿ ಒಂದು ಹೇಳುವಂಥದ್ದಿಲ್ಲ. ಸೊ ಇದೆಲ್ಲ ಗೊತ್ತಾಗಬೇಕಂದ್ರೆ, ಈ ಪರ್ಸ್ಪೆಕ್ಟಿವ್ಗಳು ಗೊತ್ತಾಗಬೇಕಂದ್ರೆ ಓದ್ತಾ ಹೋಗಬೇಕು. ಒಬ್ಬರದ್ದೇ ಓದೋದಲ್ಲ, ಎಲ್ಲದರನ್ನು ಓದಬೇಕು. ನಾನು ಸ್ಟಾರ್ಟಿಂಗ್ ರೀಡರ್ಸಿಗೆ ಹೇಳೋದಾದರೆ ಒಂದು PUC ಅಥವಾ ಹೈಸ್ಕೂಲಲ್ಲಾಗಿರ್ಬೋದು. ಸೊ ಅದಕ್ಕಿಂತ ಮುಂಚೆ ಅವರು ಇವಾಗ ಮಕ್ಕಳಿಗೆ ಓದಿಸೋದು ಒಳ್ಳೆಯದು. ಇವರು ಹೇಳಿದಾಗೆ ಬಾಲಮಂಗಳ ಅಂತೂ ನಾನು ಅದನ್ನು ಓದಲಿಲ್ಲ, ಯಾಕಂದರೆ ನನಗೆ ಅದರ ಪರಿಸರ ಸಿಗಲಿಲ್ಲ ಓದುವಂಥದ್ದು. ನಾನು ಓದಿದೆ ಒಂದು ಹೈಸ್ಕೂಲ್ PU ಆದಮೇಲೆ. ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳೋದಂದರೆ ಒಂದು ಟೀನೇಜರ್ಸ್ ಓದಬೇಕಾದ್ರೆ ಪರಿಸರದ ಕಥೆಗಳನ್ನು ಯಾರು ಬರೆದಿರ್ತಾರೆ, ಇವ್ರು ಹೇಳಿದಾಗೆ ಸೊ ಕರ್ವಾಲೋ ಆಗಿರ್ಬೋದು, ನಮ್ಮ ತೇಜಸ್ವಿ ಬರ್ತದ್ದು. ಸೊ ಅವರ ಪರಿಸರದ ಕಥೆಗಳನ್ನು ಓದಿದರೆ, ಯಾಕಂದರೆ ಬೇರೆ ಕಥೆಗಳಲ್ಲಿ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇರ್ತದೆ, ಬೇರೆ ಬೇರೆ ವಿಚಾರಗಳಿರ್ತದೆ, ರಾಜಕೀಯ ಆಗಿರ್ಬೋದು ಅಥವಾ ಸಮಾಜದ ಎಲ್ಲ ವಿಷಯಗಳಿರ್ತದೆ. ನಮಗೆ ಆ ಏಜಲ್ಲಿ ರೆಬಲಿಯಸ್ ಆಗಿರ್ತೇವೆ, ನಾವು ಒಂದು ಹುಡುಕಾಟದಲ್ಲಿರ್ತೇವೆ, ಯಾವುದು ಒಳಗೆ ಹೋಗುತ್ತಾ ಅದಕ್ಕೆ ಸ್ಟಕ್ ಆಗ್ತೇವೆ, ಇದೇ ಸತ್ಯ ಅಂತ. ಅದು ಅಂದರೆ ಇದು ಸತ್ಯ ಅಲ್ಲ ಅಂತ ಗೊತ್ತಾಗ್ತದೆ, ಬಟ್ ಅದು ಟೈಮ್ ಲೇಟ್ ಇದೆ. ಒಂದು 30 ವರ್ಷ ಆಗುವಾಗ ಓಕೆ ಈ ಎಕ್ಸ್ಪೀರಿಯನ್ಸ್ ನನಗೆ ಆದಮೇಲೆ ಅದರ ಬಗ್ಗೆ ಗೊತ್ತಾಗೋದು.
ಅದಕ್ಕಿಂತ ಮುಂಚೆ ನಾವು ಒಂದು ಹುಡುಕಾಟದಲ್ಲಿ ಇರ್ತೇವೆ, 17, 18, 19 ವರ್ಷದಲ್ಲಿ ನಮ್ಗೆ ಏನು ಕಾಣಿಸ್ತದ ಅದೇ ಸತ್ಯ, ಏನು ಓದ್ತೇವೋ ಅದೇ ಸತ್ಯ ಅಂತ. ಸೊ ಆವಾಗ ಅಂಥವರನ್ನು ಓದುವುದಕ್ಕಿಂತ ಇವರನ್ನು ಓದ್ಬೋದು. ನಮ್ಮ ತೇಜಸ್ವಿ, ಆಮೇಲೆ ಗಿರಿಮನೆ ಶ್ಯಾಮರಾಯ ಅಂತ, ಅವರು ಪರಿಸರದ ಕಾಡುಗಳ ಕಥೆಯನ್ನೇ ಹೇಳ್ತಾರೆ. ಸೊ ಅದರಲ್ಲಿ ನಿಮಗೆ ಯಾವ ಪರ್ಸ್ಪೆಕ್ಟಿವ್ ಇರೋದಿಲ್ಲ, ಅಂದರೆ ಇದು ಸರಿ ಇದು ತಪ್ಪು, ಸೊ ಇದು ಹೀಗೆ ಇರಬೇಕು, ಇವ್ರು ಹೀಗೆ ಮಾಡಿದರೆ ಇದು ತಪ್ಪಾಗುತ್ತೆ, ಯಾವುದೇ ಒಂದು ಪಾತ್ ಕೊಡಲ್ಲ ಅವರು. ಆ ಪ್ರಾಣಿಗಳು, ಪರಿಸರ, ಅಂದರೆ ಇದು ಮಾಡಿದ ಇದು ಒಳ್ಳೆಯದು ಇದು ಕೆಟ್ಟದ್ದು, ಅಂದರೆ ಪರಿಸರಕ್ಕೂ ಮನುಷ್ಯನಿಗೆ ಏನು ಸಂಬಂಧ ಇದೆ, ಮನುಷ್ಯನ ಜೀವನಕ್ಕೂ ಅದಕ್ಕೆ ಏನು ಸಂಬಂಧ ಇದೆ, ಅದನ್ನೇನು ಮಾಡ್ಬೋದು. ಸೊ ಒಳ್ಳೆಯ ಥಾಟ್ಗಳು ಹೋಗ್ತಾ ಇರ್ತದೆ. ಅಲ್ಲಿಂದ ನೀವು ಬೇರೆ ಬೇರೆ ರೈಟರ್ಸ್ಗಳನ್ನು ಓದ್ತಾ ಹೋಗ್ಬೋದು. ಒಮ್ಮೆ ಓದುವ ರುಚಿ ಸಿಗ್ಲಿಕ್ಕೆ ಅಷ್ಟೇ. ದೆನ್ ಅದೇ ಏನಾಗ್ತದೆ ಅಂದರೆ, ಈಗ ನನಗೆ ಪರ್ಸನಲಿ ಒಬ್ಬ ವ್ಯಕ್ತಿಗೆ ಒಂದೊಂದು ಇನ್ಸ್ಟಿಂಕ್ಟ್ ಅಂತ ಇರ್ತದೆ. ನನಗೆ ಪ್ರೀತಿಯ ಬಗ್ಗೆ ಇಷ್ಟ ಆದರೆ ಇನ್ನೊಬ್ಬನಿಗೆ ಬೇರೆದರ ವಿಷಯದ ಬಗ್ಗೆ ಇರ್ತದೆ. ಆಗ ನಾನು ಎಷ್ಟೇ ಬುಕ್ ಓದಿದ್ರು ಒಂದರ ಬಗ್ಗೆ ಮಾತ್ರ ನಾನು ಜಾಸ್ತಿ ಓದ್ತೇನೆ. ಅವರು ಮೇ ಬಿ ನಮ್ಮ ಇವರದ್ದು ಓದ್ತಾರಂತ, ಸೊ ಭೈರಪ್ಪ ಅವ್ರದ್ದಲ್ಲ, ಭೈರಪ್ಪ, ಸೊ ಅವರದ್ದು ಓದ್ತಾರೆ. ನಾನು ಓದೋದು ಜೋಗಿ ಅವ್ರದ್ದು, ಅಂದರೆ ಜಾಸ್ತಿ ಓದಿದ್ದೇನೆ ನಾನು. ಎಷ್ಟಂದರೆ ಒಂದು ಟೈಮಲ್ಲಿ ಅದೇ ನಾನು ಹೇಳಿದಾಗೆ ಒಂದು 18-17 ವರ್ಷ ಇರುವಾಗ ಜೋಗಿ ಅವ್ರದ್ದು ಒಂದು 20 ಪುಸ್ತಕ ಒಟ್ಟಿಗೆ ಓದಿದ್ದೇನೆ. ಒಂದು ಪುಸ್ತಕ ಸಿಗಲಿಲ್ಲ ನನಗೆ ಅವರು ಒಮ್ಮೆ ಬೀಟ್ ಆಗಿದ್ದೆ ನಾನು ಅವರನ್ನು ಒಂದು ಸಾಹಿತ್ಯ ಇದರಲ್ಲಿ. ಅವ್ರ ತೆಗೆದು ನಿಮ್ಮ ಬುಕ್ ಇಲ್ಲ, ನೆಲಚಕ್ರ ಅಂತ ಒಂದು ಬುಕ್ ಇತ್ತು, ನಾನು ಬರ್ದಂತ ನಾನು ಹೇಳ್ಕೊಳ್ಳಿಕ್ಕೆ ನನ್ನ ಹತ್ರನೇ ಆ ಬುಕ್ ಇಲ್ಲ ಅಂತ. ಸೊ ಹಾಗೆ ಹೇಳಿದರು. ಅದೇ ಬುಕ್ಗಳನ್ನು ಕಲೆಕ್ಷನ್ ಮಾಡೋದಕ್ಕೆ ಕಾರಣ ಅದು ಕೂಡ, ಯಾಕಂದರೆ ಮುಂದೆ ಹೋದಾಗ ನಮಗೆ ಆ ಬುಕ್ಗಳು ಸಿಗಲ್ಲ. ಈಗ ಎಷ್ಟೋ ಬುಕ್ಗಳು ಇವಾಗಲೇ ಇಲ್ಲ, ಅಂದರೆ ಯಾಕಂದರೆ ಆ ಬುಕ್ಕನ್ನು ಕೇಳ್ಕೊಂಡು ಬರೋರು ತುಂಬ ಕಮ್ಮಿ. ಈಗ ಎಂ ವ್ಯಾಸ ಅಂತ ಒಬ್ಬರಿದ್ದಾರೆ ರೈಟರ್, ಅವರ ಪುಸ್ತಕಗಳು ಅವರು ಬರೆದು ತುಂಬ ಕಮ್ಮಿ ಪುಸ್ತಕ, ಬಟ್ ತುಂಬ ಎಫೆಕ್ಟಿವ್ ಆಗಿ ಬರ್ತಿದ್ದಾರೆ ಅವರು. ಸೊ ಯಾರಿಗೂ ಗೊತ್ತಿಲ್ಲ ಹೆಚ್ಚಾಗಿ. ಸೊ ಅದಕ್ಕೋಸ್ಕರ ಪುಸ್ತಕಗಳನ್ನು ತಗೊಂಡಿರಬೇಕು. ಹಾಗೆ ಆ ಪುಸ್ತಕಗಳನ್ನು ಓದೋದು ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ. ಯಾವುದೇ ಸಿಚುವೇಶನ್ ಬಂದರೂ ಕೂಡ ಅದು ನೀವು ಮುಂಚೆನೇ ನೋಡಿರ್ತೀರ. ಓಕೆ, ಅದು ಸಬ್ಕಾನ್ಷಿಯಸ್ಲಿ ನಿಮ್ಮ ತಲೆಯಲ್ಲಿ ಇರ್ತದೆ. ಸೊ ಸಿನಿಮಾ ಕೂಡ ಅದು ಎಲ್ಲ ನಾವು ಏನು ಕೇಳ್ತೇವೆ, ಏನು ನೋಡ್ತೇವೆ, ತುಂಬ ಜಗತ್ತಲ್ಲಿ ಏನೇನೋ ಆಗ್ತಾ ಇದೆ, ಏನೇನೋ ಓದಲಿಕ್ಕೆ ಸಿಗ್ತದೆ, ಅದು ಒಳ್ಳೆಯದನ್ನು ಓದಿ ಅಲ್ಲ ಅಂತ, ಒಳ್ಳೆಯದನ್ನು ನೋಡಿ. ಸೊ ಚಾಯ್ಸ್ ನಮ್ಮದು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಒಂದು 10 ಗಂಟೆ ನಾವು ಒಂದು 2-3 ಗಂಟೆ ಕಳೆಯುವಾಗ ಇದರಲ್ಲಿ ಒಂದು ಅರ್ಧ ಗಂಟೆ ಇನ್ವೆಸ್ಟ್ ಮಾಡಿದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ನೀವು 1 ಗಂಟೆ ಮೊಬೈಲ್ ಇಟ್ಕೊಳೋದಕ್ಕೂ ಅರ್ಧ ಗಂಟೆ ಪುಸ್ತಕ ಇಟ್ಕೊಳೋದಕ್ಕೂ ಆ ಒಂದು ನಿಮ್ಮ ಮೈಂಡ್ ಚೇಂಜ್ ಆಗುವ ರೀತಿ ಗೊತ್ತಾಗ್ತದೆ ನಿಮಗೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಬೇಕು. ಬರೆಯೋ ಜೊತೆಗೆ ಪುಸ್ತಕಗಳನ್ನ ಓದಿ ಅಂತ ಹೇಳ್ತೀವಿ. ಕೊನೆಯದಾಗಿ ಹೇಳ್ಬೇಕಂತ ಹೇಳಿದ್ರೆ ಯುವ ಜನತೆಗೆ ಏನ್ ಸಂದೇಶ ಕೊಡ್ತೀರಿ? ಪುಸ್ತಕವನ್ನು ಓದಿ. ಇನ್ನು ಕನ್ನಡ ಸಾಹಿತ್ಯವನ್ನು ಬೆಳೆಸುವ ಅವಶ್ಯಕತೆ ಇಲ್ಲ, ಅದನ್ನು ಸಾಹಿತ್ಯವನ್ನು ಉಳಿಸಿದರೆ ಸಾಕು ಅಂತೇಳಿ ಅಷ್ಟೇ. ಪುಸ್ತಕವನ್ನು ಓದಿ, ಬರೆಯಿರಿ, ಸಾಹಿತ್ಯವನ್ನು ಉಳಿಸಿ. ಎಸ್ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಅಮೂಲ್ಯವಾದ ಸಮಯವನ್ನ ನಮಗಾಗಿ ಮೀಸಲಿಟ್ಟಿದ್ದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಮೊಬೈಲ್ ಹೇಳುತ್ತೆ ನನ್ನನ್ನ ತಲೆ ಎತ್ತಿ ನೋಡು, ನಿನ್ನನ್ನ ತಲೆ ತಗ್ಗಿಸುವಂತೆ ಮಾಡ್ತೇನೆ ಅಂತ. ಆದ್ರೆ ಪುಸ್ತಕ ಹೇಳುತ್ತೆ ನೀನು ನನ್ನನ್ನ ತಲೆ ತಗ್ಗಿಸಿ ನೋಡು, ನಾನು ನಿನ್ನನ್ನ ತಲೆ ಎತ್ತಿಸುವಂತೆ ಮಾಡ್ತೇನೆ ಅಂತ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪುಸ್ತಕವನ್ನ ಓದುವವರ ಸಂಖ್ಯೆ ತುಂಬಾನೇ ಕಡಿಮೆಯಾಗಿದೆ. ಕಿಟಕಿಯ ತೆರೆದ ಬಾಗಿಲು ಅದು ನಮ್ಮ ಮನೆಗೆ ಬೆಳಕಾದ್ರೆ, ಒಂದು ತೆರೆದ ಪುಸ್ತಕ ನಮ್ಮ ಮನದ ಬೆಳಕಿಗಾಗಿ ಇರ್ತದೆ. ನೀವು ಇವತ್ತಿಂದ ಓದ್ಬೇಕಂತ ಅನ್ಕೊಂಡ್ರೆ ಕನಸಿನ ಜೋಳಿಗೆಯನ್ನ ಪುಸ್ತಕವನ್ನ ಖರೀದಿಸಿ ಓದಿ ಅಂತ ಹೇಳ್ತಾ, ನಿಮ್ಗೆ ಪುಸ್ತಕ ಬೇಕಾದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಮೇಲೆ ನಂಬರ್ ಅನ್ನ ಹಾಕಿದ್ದೇವೆ, ಕರೆ ಮಾಡಿ ಪುಸ್ತಕಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇಂತಹ ವಿಶೇಷ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರಿ ಸೂಕ್ತ ನ್ಯೂಸ್. ಇದು ಪಾರದರ್ಶಕ ವರದಿ.